ನಿಮ್ಮಂತವ್ರು ನಮ್ಮಂತವ್ರು ಒಳ್ಳೆಯವರು. ಪ್ರೀತಿಯಿಂದ ಯಾರಿಗೂ ದುಡ್ಡು ಕೊಟ್ಟಿರ್ತೀವಿ, ಆ ದುಡ್ಡು ಕೊಡದೆ ಸತಾಯಿಸ್ತಿರ್ತಾರೆ. ಇದಕ್ಕೆ ಗ್ರೀನಲ್ಲೇ ಬರ್ಕೋಬೇಕು. ಗ್ಯಾಪ್ ಬಿಟ್ಟು 21147. ಸ್ವಿಚ್ ವರ್ಡ್ಸ್ ಬಗ್ಗೆ ಫಾರ್ ಎಕ್ಸಾಂಪಲ್ ಏನೋ ಹಣ ಬೇಕು, ಏನೋ ಕೈ ಮೇಲೆ ಬರ್ಕೊಂಡ್ರೆ ಬಂದ್ಬಿಡತ್ತೆ. ಮಂತ್ರಗಳು ಹೇಗೆ ವರ್ಕ್ ಆಗುತ್ತೋ ಹಾಗೆ ಸ್ವಿಚ್ ವರ್ಡ್ಸ್ ವರ್ಕ್ ಆಗುತ್ತೆ. ಪ್ರತಿ ಒಂದಕ್ಕೂ ಒಂದೊಂದು ಕಲರ್ ಇದೆ. ಯಾವುದು ಬೆಳಿಬೇಕಂತ ಇರುತ್ತೋ ಗ್ರೀನ್ ಕಲರ್ ಯೂಸ್ ಮಾಡಬೇಕು, ಬರಿಬೇಕು. ಫರ್ಟಿಲಿಟಿ ಬಗ್ಗೆ, ಮಗು ಆಗಬೇಕು, ಗ್ರೀನ್ ಕಲರ್ ಅಲ್ಲಿ ಬೆಳಿಬೇಕು. ವೆಯ್ಟ್ ಇಳಿಬೇಕು ಅಂತಂದಾಗ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಟ್ರಾಫಿಕ್ ಸಿಗ್ನಲ್ ಕ್ಲಿಯರ್ ಆಗಿ ನಾವು ಆರಾಮಾಗಿ ಹೋಗ್ಬೇಕು ಅಂದ್ರೆ ಅದಕ್ಕೆ ಸ್ವಿಚ್ ವರ್ಡ್ ಏನು ತುಂಬಾ ಸಿಂಪಲ್. ತುಂಬಾ ಸತಿ ಮಾಡಿದೀನಿ. ಹಾಫ್ ವೇ ಹಾಫ್ ಟ್ರಾಫಿಕ್. ಯಾವ ಗಾಡಿ ಮೂವ್ ಆಗುತ್ತೋ ಇಲ್ವೋ, ನಿಮ್ಮ ಗಾಡಿ ಮಾತ್ರ ಮೂವ್ ಆಗಿ 6-7 ಗಂಟೆ ಮೇಲಂತೂ ಸೊಳ್ಳೆಗಳು ಶುರು ಆಗುತ್ತೆ ಮನೆಯಲ್ಲಿ. 44.4 HZ ಹರ್ಟ್ಸ್. ಬೇರೆ ತರ ನಾವು ಯಾವುದೇ ಒಂದು ಮಾರ್ಕರ್ ಪೆನ್ ಎಲ್ಲ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಅಲ್ಲಿ ಬೇರೆ ಏನೋ ಆಪ್ಷನ್ ಇಲ್ಲ ಅಂದ್ರೆ ನಿಮ್ಮ ಸುತ್ತ ಎಲ್ಲ ಓಡಾಡ್ತಿರುತ್ತೆ, ಎಲ್ರಿಗೂ ಕಚ್ತಾ ಇರುತ್ತೆ, ನಿಮ್ಮ ಕಚ್ಚ. ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಿಯವಾದದ್ದು ಐ ಲವ್ ಮನಿ. ತುಂಬಾ ಸಿಂಪಲ್. ಬ್ಲ್ಯಾಕ್ ಮ್ಯಾಜಿಕ್. ಡಿವೈನ್ ಎನರ್ಜಿ ರಿಲೀಸ್, ಶಟ್, ಕ್ಯಾನ್ಸಲ್ ಅಂಡ್ ಎಂಡ್ ಅಂತ ಕೊಡಬೇಕು. ಸ್ಕಿನ್ ಚೆನ್ನಾಗಿರ್ಬೇಕು ಅಂತ. ಫೇರ್ ಲವ್ಲಿ ಸ್ಕಿನ್ ಗ್ಲೋ. ಕಲೆಗಳೇನಿರುತ್ತೆ, ಆಕ್ನೆ ಏನಿರುತ್ತೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನ ಗ್ರೀನ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರ್ಕೊಳ್ಳಿ. ಬ್ಯೂಟಿಫುಲ್ ಹೇರ್ ಹೊಡಿಬೇಕು. ಏನ್ ಮಾಡ್ಬೇಕು? ಹೇರ್ ಗ್ರೋತ್ಗೆ ಸ್ವಿಚ್ ನಂಬರ್ 3. ಲಂಡನ್ಗೆ ಹೋಗ್ಬೇಕು ಅಂತಿರುತ್ತೆ, ಪ್ಯಾರಿಸ್ಗೆ ಹೋಗ್ಬೇಕು ಅಂತಿರುತ್ತೆ. ದುಡ್ಡು ಇಟ್ಕೊಂಡು ಕಾಯ್ತಾ ಇರ್ತಾರೆ, ಆದ್ರೆ ಅದಕ್ಕೆ ಅವಕಾಶನೇ ಬರೋದಿಲ್ಲ. ಸೊ ಇದರಲ್ಲಿ ಭಯವನ್ನ ಕೂಡ ನಾವು ತೆಗಿಬೇಕು ಅಂತಂದಾಗ ಅವರು ಬಸ್ ಹತ್ತಲ್ಲ, ಫ್ಲೈಟ್ಗಳಂತೂ ಹತ್ತೋದೇ ಇಲ್ಲ. ಕಾರ್ ಹತ್ತೋದ್ರು ಕೂಡ ಭಯ ಅವರಿಗೆ. ಫ್ಲೈಟ್ ಅಲ್ಲಿ ಹೋಗೋದಿಕ್ಕೆ, ಟ್ರೈನಲ್ಲಿ ಹೋಗೋದಿಕ್ಕೆ ಭಯ ಇದೆ ಅಂತಂದಾಗ, ಯಾವ ಇಂಟರ್ವ್ಯೂಗಳಿಗೆ ಹೋದ್ರು ಕೂಡ ಕೆಲಸ ಸಿಗ್ತಿರಲ್ಲ. ಕೆಲಸ ಸಿಗ್ಬೇಕು ಅಂದಾಗ ಡಿವೈನ್ ಆರ್ಡರ್. ಈಗ ಗಂಡಸಲ್ಲಿ ವೀರ್ಯಾಣುಗಳ ಕೊರತೆ, ಹೆಣ್ಮಕ್ಳಲ್ಲೂ ಬೇರೆ ಸಮಸ್ಯೆಗಳು. ಸೊ ಫರ್ಟಿಲಿಟಿ ಅಂದಾಗ ಲೋಟಸ್, ಸಾಯಿಲ್, ಪ್ರೌಡ್, ಗ್ರೋ, ಡಿವೈನ್. ರಾತ್ರಿ ಒಬ್ಬರೇ ಓಡಾಡ್ತಿದ್ದಾಗ ಗಾಬರಿ ಆಗ್ತಿದೆ ಇದೀವಿ, ಸೇಫ್ಟಿ ಇದೆಯಲ್ಲ, ಡಿವೈನ್ ಅಂಬ್ರೆಲಾ ಅಪ್ ಅಂತ ಚಾಂಟ್ ಮಾಡ್ತಾ ಇದ್ದಾಗ ಈ ಫಿಯರ್ ಆಫ್ ಡೆತ್ ಫಿಯರ್ ಆಫ್ ಡೆತ್ಗೆ ಆಸ್ಪೆನ್, ರಿಲೀಸ್, ಕ್ಯಾನ್ಸಲ್, ಶಟ್. ಬಿಸ್ನೆಸ್ ಕೆಲವರಿಗೆ ಶುರುನೇ ಆಗಲ್ಲ. ಅವೆಲಾನ್, ಮ್ಯಾಜಿಕ್ ಕಾರ್ಪೆಟ್, ಸ್ಕ್ವಿರಲ್. ನಾನೊಂದು ಒಳ್ಳೆ ಯೂಟ್ಯೂಬರ್ ಆಗಬೇಕು, ನಂದು ರೀಲು ರೀಚ್ ಆಗ್ತಿಲ್ಲ, ಅವ್ರಿಗೆ ಏನು ಸ್ವಿಚ್ ವರ್ಡ್? ಸೊ ಈಗ ತಾಯಿನೇ ತನ್ನ ಮಗು ದೃಷ್ಟಿ ಹಾಕ್ಬಾರ್ದು ಅಂತ ದೃಷ್ಟಿ ಬಟ್ಟು ಇಡ್ತಾಳಂತೆ. ಅಂಥದ್ದು ಈ ನಜರ್, ಕಣ್ಣು ದೃಷ್ಟಿಗೆ ಸ್ವಿಚ್ ವರ್ಡ್. ನಜರ್ಗೆ ಸಂಬಂಧಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಏನಾದ್ರು ಒಂದು ಸ್ವಿಚ್ ವರ್ಡ್. ಲೋಟಸ್. ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಬಹಳನೇ ಯೂಸ್ಫುಲ್ ಆಗಿರುತ್ತೆ. ಡೆಫಿನೆಟ್ಲಿ ಹೇಳ್ತೀನಿ. ಮುಂಚೆನೇ ಒಂದು ಡಿಸ್ಕ್ಲೈಮರ್ ಏನು ಅಂದರೆ, ಈ ಪಾಡ್ಕಾಸ್ಟ್ ನೋಡಬೇಕಾದ್ರೆ ಕೈಯಲ್ಲಿ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಖಂಡಿತ ಕೇಳಿಸ್ಕೊಳ್ಳಿ ಅಥವಾ ನೋಡಿ. ಯಾಕಂದರೆ ಪ್ರತಿ ಮಾತು ಕೂಡ ನಮಗೆ ಬಹಳ ಯೂಸ್ ಆಗುತ್ತೆ. ಯಾಕಂದರೆ ನನ್ನೊಟ್ಟಿಗೆ ಇರ್ತಕ್ಕಂಥ ನಮ್ಮ ಅತಿಥಿಗಳೇ ಅಷ್ಟು ಅದ್ಭುತ. ಎರಡ ಈಗ ಜನರಲ್ ಆಗಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಎಕ್ಸ್ಪರ್ಟ್ ಅಂದರೆ ಓಕೆ, ಅವ್ರು ಇದರಲ್ಲಿ ಎಕ್ಸ್ಪರ್ಟ್ ಅಂತ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಇವರ ಪ್ರೊಫೈಲ್ ನೋಡಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 3 ದಿನ ಬೇಕು ನಿಮಗೆ. ಅವರೇನೆ, ಶಿ ಇಸ್ ಒನ್ ಅಂಡ್ ಓನ್ಲಿ ಡಾಕ್ಟರ್ ದೀಪಾ ರಾಣಿ ಶೇಖರ್ ಅವರು. ನಮಸ್ತೆ. ದಿವೋಹಂ ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ನೀವು ಹ್ಯಾವ್ ಬೀನ್ ಟೂ ಜನರಸ್. ನಿಮ್ಮ ಮಾತುಗಳಲ್ಲಿ ನೀವು ಹೇಳಿ ಕೇಳಿ ಕಾಂಪ್ಲಿಕೇಟೆಡ್ ಅನಿಸ್ತಾ ಇದೆ ನನಗೇನೆ. ಐ ಆಮ್ ವೆರಿ ಸಿಂಪಲ್ ಆ್ಯಕ್ಚುಲಿ, ಅಷ್ಟೊಂದೆಲ್ಲ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ವಂಡರ್ಫುಲ್. ಈಗ ನೀವು ಆಕಾಶಿಕ್ ರೀಡರ್, ನೀವು ಸ್ಪಿರಿಚುವಲ್ ಹೀಲರ್, ನೀವು ರೇಖಿ ಮಾಸ್ಟರ್, ನೀವು ನಾನು ಏನಂತ ಹೇಳಿ ನಿಮ್ಮ ಪ್ರೊಫೈಲ್ ಬಗ್ಗೆ, ಆಯಿತಾ? ಬಹಳನೇ ಇದೆ. ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಚೆಕ್ ಮಾಡಿ. ನಮ್ಮ ಡಾಕ್ಟರ್ ಅವ್ರ ಪ್ರೊಫೈಲ್ ಆಗಲಿ, ಅವ್ರನ್ನ ಮೀಟ್ ಮಾಡೋಕ್ಕಾದ್ರೆ ಅವರ ಕ್ಲಿನಿಕ್ ಡೀಟೇಲ್ಸ್ ಆಗಲಿ ಪ್ರತಿಯೊಂದರು. ಈಗ ಸ್ಟ್ರೇಟ್ ಅವೇ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸ್ವಿಚ್ ವರ್ಡ್ಸ್ ಬಗ್ಗೆ. ಓಕೆ. ಸ್ವಿಚ್ ವರ್ಡ್ಸ್ ಯಾವುದು ಏನು ಅನ್ನೋಕ್ಕಿಂತ ಮುಂಚೆ ಕೆಲವೊಂದು ಸಾರಿ ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಏನೋ ಹಣ ಬೇಕು, ಏನೋ ಕೈ ಮೇಲೆ ಬರ್ಕೊಂಡ್ರೆ ಬಂದ್ಬಿಡತ್ತೆ ಅಂತ ಈ ಥರ ವಾದಿಸ್ತಾರಲ್ಲ, ನಂಬುದವರಿಗೆ ಮಿರಾಕಲ್ ಹೌದು. ಅದ್ಭುತಗಳಾಗಿದೆ. ನನಗೆ ಒಂದು ಎಕ್ಸಾಂಪಲ್, ನನಗೊಂದ್ಸರಿ ಡೆಲ್ಲಿಲಾಗಿತ್ತು, ಅದು ಆಮೇಲೆ ಶೇರ್ ಮಾಡ್ತೀನಿ. ಬಟ್ ಜನರಲ್ ಆಗಿ ಇದು ಹೇಗೆ ವರ್ಕ್ ಆಗತ್ತೆ ಹೇಳು? ಮಂತ್ರಗಳು ಹೇಗೆ ವರ್ಕ್ ಆಗುತ್ತೋ ಹಾಗೆ ಸ್ವಿಚ್ ವರ್ಡ್ಸು ವರ್ಕ್ ಆಗುತ್ತೆ. ಕೆಲವೊಂದು ಸರ್ತಿ ಹೇಳ್ತಾರೆ ಇದನ್ನ ಇಂಗ್ಲಿಷ್ ಬೀಜ ಮಂತ್ರ ಅಂತ ಕೂಡ ಕರೀತಾರೆ. ಈಗ ಪ್ರತಿಯೊಂದು ಸ್ವಿಚ್ ವರ್ಡ್ನ ಬರ್ಕೊಳ್ಳೋ ಮುಂಚೆ ಯಾವ ಕಲರಲ್ಲಿ ಪೆನ್ನಲ್ಲಿ ಬರೀಬೇಕು ಅಂತ ಪ್ರತಿ ಒಂದಕ್ಕೂ ಒಂದೊಂದು ಕಲರ್ ಇದೆ. ಒಂದೊಂದು ಪೆನ್ನಲ್ಲಿ ಹಾ, ನಿಮಗೆ ಜನರಲ್ ಆಗಿ ಹೇಳಬೇಕು, ಕ್ಲಾಸಿಫಿಕೇಶನ್ ಅಂದ್ರೆ ಯಾವುದು ಬೆಳಿಬೇಕಂತ ಇರುತ್ತೋ ಗ್ರೀನ್ ಕಲರ್ ಯೂಸ್ ಮಾಡಬೇಕು. ಬೆಳಿಬೇಕು 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 ಅಂದಾಗ ಈಗ ಹೇರ್ ಗ್ರೋತ್ ಅಂತ ಇಟ್ಕೊಳ್ಳಿ, ಗ್ರೀನ್ ಕಲರ್ ಅಲ್ಲಿ ಬರಿಬೇಕು.
ಹಣ ಬೆಳಿಬೇಕು ಅಂದಾಗ ಗ್ರೀನ್ ಕಲರಲ್ಲಿ ಬೆಳಿಬೇಕು. ಅಥವಾ ಪೈರಿನ ಬಗ್ಗೆ ಮಾತಾಡ್ತಾ ಇದೀವಿ, ಫರ್ಟಿಲಿಟಿ ಬಗ್ಗೆ, ಮಗು ಆಗಬೇಕು, ಗ್ರೀನ್ ಕಲರಲ್ಲಿ ಬೆಳಿಬೇಕು, ಈಗ ಬರಿಬೇಕು. ವೇಟ್ ಇಳಿಬೇಕು. ವೆಯ್ಟ್ ಇಳಿಬೇಕು ಅಂತಂದಾಗ ರೆಡ್ ಕಲರ್. ರೆಡ್ ಕಲರ್. ಅಲರ್ಜೀಸ್ ಇದೆ ಅಂದಾಗ ರೆಡ್ ಕಲರ್, ಯಾಕೆಂದ್ರೆ ಅದು ಕಮ್ಮಿ ಕಮ್ಮಿ ಆಗಬೇಕು. ಆಗ್ಬೇಕು. ಸೊ ರೆಡ್ ಈಗ ಕಲರಲ್ಲಿ. ಹೆಲ್ತ್ ಗೆ ಸ್ವಿಚ್ ವರ್ಡ್ ಬರಿಬೇಕು ಹೆಲ್ತ್ ಅಂದಾಗ ಅದು ತುಂಬಾ ವಾಸ್ಟ್ ಬರುತ್ತೆ. ಸೊ ಇವಾಗ ಕ್ಯಾನ್ಸರ್ ಅಂದಾಗ ರೆಡ್ ಇರುತ್ತೆ ಕೆಲವೊಂದ್ ಕಡೆ. ಇಮ್ಯುನಿಟಿ ಮತ್ತೆ ಗ್ರೀನ್ ಅಲ್ಲಿ ಬರಿತೀವಿ, ಯಾಕೆಂದ್ರೆ ಇಮ್ಯುನಿಟಿ ಹೆಚ್ಚಬೇಕು, ಇನ್ಫೆಕ್ಷನ್ ಕಮ್ಮಿ ಆಗಬೇಕು. ಈಗ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಗಳು ಇಂಥದ್ದೆಲ್ಲ, ದೃಷ್ಟಿ ಇಂಥದ್ದೆಲ್ಲ ಇದ್ದಾಗ ಬ್ಲ್ಯಾಕ್ ಕಲರ್ ಅಲ್ಲಿ ಬರೆಯಕ್ಕೆ ಹೇಳ್ತೀವಿ. ಮತ್ತೆ ಗ್ರೌಂಡಿಂಗ್ ಸಮಸ್ಯೆಗಳಿದ್ದಲ್ಲಿ ಕೆಲವೊಂದು ವಿಷಯಗಳಿಗೆ ಬ್ರೌನ್ ಕಲರ್ ಹೇಳ್ತೀವಿ. ಮ್ಯಾನಿಫೆಸ್ಟೇಷನ್, ನನ್ನ ಈ ಡಿಸೈರ್, ಇಚ್ಛೆ ನಾನು ಅಭಿವ್ಯಕ್ತಿ ಮಾಡಿಸ್ಕೋಬೇಕು ಅಂತಂದಾಗ ಆರೆಂಜ್ ಕಲರ್ ಹೇಳ್ತೀವಿ. ಸಂಬಂಧಗಳು, ಲವ್ ಇಂಥದ್ದಂದಾಗ ಪಿಂಕ್ ಕಲರ್ ಹೇಳ್ತೀವಿ. ಯೂಶುವಲಿ ಹೆಲ್ತ್ ವಿಷಯಕ್ಕೆ ಅಂತಂದಾಗ ಜನರಲ್ ಇದ್ದಾಗ ಬ್ಲೂ ಕಲರ್ ಹೇಳ್ತೀವಿ. ಇಮೋಷನ್ಸ್ ಅಂತ ಬಂದಾಗ ಲೈಟ್ ಬ್ಲೂ ಹೇಳ್ತೀವಿ, ಯಾಕೆಂದರೆ ಇಟ್ ಹ್ಯಾಸ್ ಟು ಫ್ಲೋ ಲೈಕ್ ವಾಟರ್, ನೀರಿನ ಹಾಗೆ ಹರಿಬೇಕು. ಕೆಲವೊಂದು ಸರ್ತಿ ಡಿಸೈರ್ ನನಗೆ 10 ಲಕ್ಷ ಮಾಡಬೇಕು ಅಂತ ಬೆಳಿಲೂಬೇಕು. 10 ಲಕ್ಷ ಇವತ್ತು ಒಂದು ಬೆಲೆ ಅಂದರೆ ಇನ್ನೊಂದು 4 ವರ್ಷ ಆದಮೇಲೆ ಅದು ಏನು ಇಲ್ಲದೆ ಇರ್ಬೋದು. ಸೊ ಅದು ಇನ್ನೂ ಬೆಳಿತಾನೆ ಇರಬೇಕು ಅಂದ್ರೆ ಕಾಂಬಿನೇಷನ್ ಆಫ್ ಆರೆಂಜ್ ಆ್ಯಂಡ್ ಗ್ರೀನ್. ಸೊ ಒಂದು ಲೆಟರ್, ಒಂದು ನಂಬರ್ ಅಥವಾ ಒಂದು ಅಕ್ಷರ ಆರೆಂಜಲ್ಲಿ, ಒಂದು ಗ್ರೀನಲ್ಲಿ, ಅಥವಾ ಅದನ್ನು ಅಂಡರ್ಲೈನ್ ಮಾಡೋದು ಒಂದು ಕಲರಲ್ಲಿ, ಆ ಥರ ಮಾಡ್ಬೋದು. ಇನ್ನೂ ಒಂದು ಜನರಲ್ ರೂಲ್ ಏನಿರುತ್ತೆ ಸ್ವಿಚ್ ವರ್ಡಲ್ಲಿ ಅಂದರೆ, ಯಾವಾಗಲೂ ಅದನ್ನು, ಅಂದರೆ ನಾವು ಚಾಂಟ್ ಮಾಡ್ತಾನೆ ಇರೋಕ್ಕಾಗಲ್ಲ. ಈಗ ಪಾಡ್ಕಾಸ್ಟಲ್ಲಿ ನೀವು ಚಾಂಟ್ ಮಾಡ್ತಾ ಇರೋಕ್ಕಾಗಲ್ಲ, ಯಾಕೆ ಫೋಕಸ್ ಮಾಡ್ತಿದ್ದೀರಾ. ನಾನು ನೀವೇನು ಕೇಳ್ತೀರಾ, ಏನು ಹೇಳಬೇಕು ಅನ್ನೋದ್ರ ಮೇಲೆ ಗಮನ ಇರುತ್ತೆ. ಚಾಂಟ್ ಮಾಡಿದ್ರು ಒಂದು ಟೈಮ್ ಆದಮೇಲೆ ನಿಂತು ಹೋಗುತ್ತೆ. ದೇಹದ ಎಡಗಡೆ ಬರ್ಕೊಂಡಾಗ ಇಟ್ ವಿಲ್ ಕೀಪ್ ಆ್ಯಕ್ಟಿಂಗ್, ಅದು ಕೆಲಸ ಮಾಡ್ತಾನೆ ಇರುತ್ತೆ, ನಾವು ಅದನ್ನು ವಾಶ್ ಮಾಡೋವರೆಗೂ. ಚಾಂಟ್ ಥರನೇ ಯಾವಾಗಲೂ ದೇಹದ ಎಡಗಡೆನೇ ಬರ್ಕೋಬೇಕು. ನಿಮಗೆ ನೋವು ಬಲಗಡೆ ಇದ್ರೂ, ಏಟಾಗಿರೋದು ಬಲಗಡೆ ಇದ್ರೂ ಎಡಗಡೆನೇ ಬರ್ಕೋತೀವಿ. ಯಾಕೆಂದರೆ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಈಸ್ ಕನೆಕ್ಟೆಡ್ ಟು ರೈಟ್ ಬ್ರೈನ್, ರೈಟ್ ಸೈಡ್ ಲೆಫ್ಟ್ ಬ್ರೈನ್. ಸೊ ರೈಟ್ ಬ್ರೈನ್ ರಿಸೀವಿಂಗ್ ಅಂದರೆ ಪಡ್ಕೊಳ್ಳೋದಕ್ಕೆ ಶಕ್ತಿ ಇರುತ್ತೆ. ನೀವು ರೈಟ್ ಸೈಡ್ ಬರ್ಕೊಂಡ್ರೆ ಲೆಫ್ಟ್ ಬ್ರೈನ್ ಕನೆಕ್ಟ್ ಆದಾಗೆ ಬ್ರೈನ್ ಚಾಲೆಂಜ್ ಮಾಡುತ್ತೆ. ಅವ್ರು ಹೇಳ್ಬಿಟ್ರು ನೀನು ಕೇಳ್ಬಿಟ್ಟು ಅದೆಲ್ಲ ಆಗೋಗತ್ತಾ, ಲಾಜಿಕಲ್ ಮೈಂಡ್ ಬರುತ್ತೆ, ವರ್ಕ್ ಮಾಡಲ್ಲ. ಮತ್ತೊಂದು ರೂಲ್ ಅಂದರೆ, ಯಾವುದೇ ಸ್ವಿಚ್ ವರ್ಡನ್ನು ಸಾಧ್ಯವಾದಷ್ಟು ಅಚ್ಚೆ ಹಾಕ್ಸ್ಕೋಬಾರ್ದು. ಅಚ್ಚೆ ಹಾಕ್ಸ್ಕೋಬಾರ್ದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ದಪ್ಪಗಿರ್ತಾರೆ ಅಂತ ಇಟ್ಕೊಳ್ಳಿ, ಸಣ್ಣ ಆಗಬೇಕು ಅನ್ನೋದನ್ನ ಅಚ್ಚೆ ಹಾಕ್ಸ್ಕೊಂಡಾಗ ಅವ್ರು ಸಣ್ಣ ಆದ್ಮೇಲೂ ಆಗ್ತಾನೆ ಇರ್ತಾರೆ, ಯಾಕೆಂದ್ರೆ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಮದುವೆ ಆಗಬೇಕು ಅಂತ ಹೇಳಿ ಹಾಕ್ಸ್ಕೊಂಡ್ಬಿಟ್ಟು ಎಷ್ಟು ಮದುವೆ ಆಗ್ಲಿಕ್ಕೆ ಸಾಧ್ಯ ಒಂದು ವ್ಯಕ್ತಿ? ಅವ್ರವ್ರ ಕೆಪಾಸಿಟಿ ನೀವು ಹೇಳ್ಬೋದು. ಈಗ ಪ್ರತಿದಿನ ಸ್ವಿಚ್ ವರ್ಡ್ ಆ ಕೆಲಸ ಆಗೋ ತನಕ ದಿನ ಬೆಳಗ್ಗೆ ಎಷ್ಟು ತಿಂಗಳು ಬೇಕಾದ್ರೆ ಬರ್ಕೊಳ್ಳಿ, ನಿಮ್ದು ಆ ಕೆಲಸ ಆದ್ಮೇಲೆ ನೀವು ಬಿಟ್ಟು ಬಿಡ್ಬೋದು. ಇನ್ನೊಂದು ಫ್ರೆಶ್ ಎನರ್ಜಿ ಕ್ರಿಯೇಟ್ ಮಾಡ್ತೀವಿ. ಪ್ರತಿ ದಿವಸ ಅಳಸಿ ಬರ್ದಾಗ, ಅಚ್ಚೆ ಅಂತಂದಾಗ ದೇರ್ ಇಸ್ ನೋ ಚೇಂಜ್. ಮತ್ತೆ ಅದನ್ನ ರಿಮೂವ್ ಮಾಡಿ ಮಾಡೋದು, ಅದು ಪದ್ಧತಿ ಜಾಸ್ತಿ. ನಾನು ಫಸ್ಟ್ ಅಲ್ಲಿ ಇದನ್ನ ನಂಬ್ತಿರ್ಲಿಲ್ಲ. ಬಟ್ ಯಾವಾಗ ರೀಸೆಂಟ್ ಆಗಂತೂ ನನಗದು ಮಿರಾಕಲ್. ಅದು ಒಂಥರ, ನಾವು ಒಟ್ಟು ಒಂದು 8 ಜನ ಹೋಗಿದ್ವಿ ಬೃಂದಾವನಿಗೆ ಹೋಗಿ ಒಂದು ವಾರ ಇದ್ದು ವಾಪಸ್ ಬರ್ಬೇಕಂದ್ರೆ ಡೆಲ್ಲಿ ರೀಚ್ ಆಗಕ್ಕೆ ಇನ್ನೂ ಒಂದು 1 ಅವರ್ ಏನೋ ಇತ್ತು. 1 ಅವರ್ ಅಲ್ಲ, ಒಂದು ಅರ್ಧ ಗಂಟೆ ಇತ್ತು. ಹೆವಿ ಟ್ರಾಫಿಕ್ ಜಾಮ್. ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 2 ಅವರ್ ಅಷ್ಟೇ. ಫ್ಲೈಟ್ ಮಿಸ್ ಆಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಮುಗೀತು ಅಷ್ಟೇ, ಇನ್ನು ನೆಕ್ಸ್ಟ್ ಫ್ಲೈಟ್ ಅಂತ. ಆಗ ಸಡನ್ ಆಗಿ ನಾನು ಉಲ್ಫ್ ರೀಚ್ ಅಂತ ನಾನು ಏನೋ ಹೇಳ್ಕೊಟ್ಟೆ ಅಲ್ಲ, ನಾನು ಹೇಳ್ದೆ ಆ್ಯಕ್ಚುಲಿ ಇದ್ದವರಿಗೆಲ್ಲ, ಎಲ್ಲ ಚಾಂಟ್ ಮಾಡಕ್ಕೆ ಶುರು ಮಾಡಿದ್ರು. ಎಂಥ ಮಿರಾಕಲ್ ಆಯಿತು ಅಂದರೆ, ಒಂದು ರೋಡ್ ಕ್ಲಿಯರ್ ಆಯಿತು. ಇದು ನೋಡೋರಿಗೆ ಒಂಥರ ಅನ್ನಿಸ್ಬೋದು, ಅಯ್ಯೋ ಇದು ಏನಿದು ಕಾಗೆ ಗುಬ್ಬಿ ಸ್ಟೋರಿ ಅಂತ. ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ. ಈಗ ಸ್ಟ್ರೈಟ್ ಅವೇ ಜಾಸ್ತಿ ಮಾತಾಡಿದ್ರೆ ನಿಮ್ಮ ಅನುಭವಕ್ಕೆ ನಾನೊಂದು ಹೇಳ್ತೀನಿ. ಮಹಾಕುಂಭ ಮೇಳಕ್ಕೆ ಹೋದಾಗ ಟ್ರಾಫಿಕ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ನೀವು ಹೇಳಿದಾಗ ಇದೇ ಥರ ಅನುಭವ ನನಗೂ ಆಗಿತ್ತು. ಟ್ರಾಫಿಕ್ ಬೆಂಗಳೂರು ಬಗ್ಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ವಿತ್ ದ ಸ್ಲೋಯೆಸ್ಟ್ ಮೂವಿಂಗ್ ಟ್ರಾಫಿಕ್ ಅಂತಂದರೆ ನಕ್ಷಲಲ್ಲಿ ಬೆಂಗಳೂರನ್ನ ಎಕ್ಸ್ಪ್ಲೇನ್ ಮಾಡ್ದಂಗೆ ಆಗೋಗುತ್ತೆ. ಮಹಾಕುಂಭ ಮೇಳಕ್ಕೆ ಹೋದಾಗ ಎಲ್ಲ ಕಡೆ 12 ಅವರ್ಸ್ ಜಾಮ್ ಎಲ್ಲ ಆಗೋಗಿತ್ತು. ಅದು ಆ ಶಾಹಿ ಸ್ನಾನಗಳಿದ್ದಾಗ. ನಮ್ಗಲ್ಲಿರೋರು ಗೊತ್ತಿರಲ್ಲ ಏನು ಅಂತ ಹೇಳಿ, ಬಟ್ ಅಷ್ಟು ಜಾಮ್ ಇತ್ತು. ಆ ಸ್ನಾನನೂ ಮಿಸ್ ಆಗತ್ತೆ, ಮತ್ತು ಊಟ, ಒಂದು ಶೌಚಕ್ರಿಯೆಗಳು ಏನಕ್ಕೂ ವ್ಯವಸ್ಥೆ ಇರೋಕ್ಕೆ ಎಲ್ಲೋ ನಿಂತು ಹೋಗಿರುತ್ತೆ. ಸೊ ಆ ನೆಟ್ವರ್ಕ್ ಇರತ್ತಲ್ವ ಟ್ಯಾಕ್ಸಿಯವ್ರವ್ರದ್ದು, ಅವರೆಲ್ಲ ಒಬ್ರಿಗೊಬ್ರು ಮಾತಾಡಿಕೊಂಡು ಆಗಲ್ಲ ಗಾಡಿ ಗುಮಾವ್ ಅಂತಂದರು. ಇನ್ಫ್ಯಾಕ್ಟ್ ನಮ್ಮ RJ ಪಟಾಕಿ ಶ್ರುತಿ ಇದ್ದಾರಲ್ಲ, ಅವರು ಫೋನ್ ಮಾಡಿ ಕೇಳಿದ್ರು, ನಮ್ಮ ಮೀಡಿಯಾಲೆಲ್ಲ ಈ ಥರ ಸುದ್ದಿ ಇದೆ, ಆರ್ ಯು ಸೇಫ್ ಅಂಥೇಳಿ. ಇಲ್ಲ, ನಾವು ಮೂವ್ ಆಗ್ತಾ ಇದ್ದೀವಿ ಅಂತ ಹೇಳಿದೆ. ಏಕೆಂದರೆ ನಾವು ಟ್ರಾಫಿಕ್ ಸ್ವಿಚ್ ವರ್ಡ್ನ ಚಾಂಟ್ ಮಾಡ್ತಾ ಇದ್ವಿ. ನೀವು ಹೇಳ್ದಂಗೆ ನಮ್ಮದು ಒಂದು ಗಾಡಿ ಮಾತ್ರ ಪಾಸ್ ಆಗಿದೆ. ಒಂದು 1 ಅವರ್ 2 ಅವರ್ಸ್ ಆದಮೇಲೆ ನಾವು ರೀಚ್ ಆಗಿಬಿಟ್ವಿ. ಮೇ ಬಿ ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಲೇಟ್ ಇರ್ಬೋದು ಡೆಸ್ಟಿನೇಷನ್ ಟೈಮಿಂಗ್ ಪ್ರಕಾರ. ಆ ಟ್ಯಾಕ್ಸಿಯವ್ರ ಫ್ರೆಂಡ್ಸ್ ಇದ್ದವರೆಲ್ಲ, ನೀನು ಹೆಂಗೆ ರೀಚ್ ಆದೆ ಅಂತ ಕೇಳಿದ್ರು.
ವಂಡರ್ಫುಲ್. ಸೊ ಅವಾಗ ನಾವು ಹೇಳಿದ್ವಿ ಏನು ಯೋಚನೆ ಮಾಡಬೇಡಿ, ನೀವು ಹೋಗ್ತಾ ಇರಿ, ನಾವು ನೋಡ್ಕೋತೀವಿ ಅಂತ ಹೇಳಿ. ಕೊನೆಗೆ ಈಗ ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ಅಥವಾ ಒಂದು ಕನ್ಸಲ್ಟೇಷನ್ಗೆ 15 ಡೇಸ್ ಎಲ್ಲ ವೇಟಿಂಗ್ ಇರುತ್ತೆ. ಕೆಲವ್ರಿಗೆ ಅದೃಷ್ಟ ಹೇಗಿರುತ್ತೆ ಅಂದರೆ, ಆತ ಗಾಡಿ ನಿಲ್ಲಿಸ್ಬಿಟ್ಟು ಅದು ಏನು ಹೇಳಿದ್ರೆ ನನಗೂ ಬರ್ಕೊಡಿ, ನನ್ನ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡಿ ಅಂತೇಳಿ ಹಿ ಗಾಟ್ ಇಟ್ ದೇರ್, ಅಲ್ಲೇ ಸಿಕ್ಬಿಡ್ತು ಅವರಿಗೆ. ಸೊ ಬಹುಶಃ ಆ ಒಂದು ದೇವರ ಕಾರ್ಯಕ್ರಿಯೆಗಳಲ್ಲಿ ಇದ್ದಿದ್ರಿಂದ ಅವ್ರಿಗೆ ಅಷ್ಟು ಬೇಗ ದಕ್ಕುತ್ತಾ, ಅದು ಹೇಳುವಂಥ ವಿಷಯ. ನೀವು ಹೇಳ್ದಂಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ವಾರಣಾಸಿ ಅಂತ ನನಗೂ ನೆನಪಿದೆ. ಕೊನೆಯ ದಿನ ಕುಂಭಮೇಳಕ್ಕೆ ಹೋಗಿದ್ದು. ಆ ಟ್ರಾಫಿಕ್ ಇವಾಗ ನೆನೆಸ್ಕೊಂಡು ನನಗೆ ಜ್ವರ ಬರುತ್ತೆ ಅಷ್ಟರ ಮಟ್ಟಿಗೆ. ಹೌದು. ಟ್ರಾಫಿಕ್ ಅಂದರೆ ಬೆಂಗಳೂರು ಬೆಂಗಳೂರಲ್ಲಿ ವಾಸಿಸ್ತಿರ್ತಕ್ಕಂಥವ್ರಿಗೆ ಪ್ರತಿ ದೊಡ್ಡ ಸಮಸ್ಯೆ ಅಂದ್ರೇನೆ ಟ್ರಾಫಿಕ್. ಟ್ರಾಫಿಕ್ ಅಂದರೆ ಇನ್ಯಾರೂ ಇಲ್ಲ, ನಾವೇ ಟ್ರಾಫಿಕ್ ಸಿಕ್ಕಾಕೊಳ್ಳೋದು ನಾವೇ. ಕರೆಕ್ಟ್. ಸೊ ಈಗ ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು, ಏನೋ ಮೀಟಿಂಗ್ ಹೋಗಬೇಕು, ಫಂಕ್ಷನ್ಗೆ ಹೋಗಬೇಕು, ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ಅಥವಾ ಗಾಡಿಗಳು ಮೂವ್ ಆಗ್ತಿರಲ್ಲ. ಇಂಥ ಟೈಮಲ್ಲಿ ಟ್ರಾಫಿಕ್ ಸಿಗ್ನಲ್ ಕ್ಲಿಯರ್ ಆಗಿ ನಾವು ಆರಾಮಾಗಿ ಹೋಗಬೇಕು ಅಂದರೆ ಅದಕ್ಕೆ ಸ್ವಿಚ್ ಬೋರ್ಡ್ ಏನು? ತುಂಬ ಸಿಂಪಲ್. ತುಂಬ ಸತಿ ಮಾಡಿದ್ದೀನಿ. ಹಾಫ್ ವೇ ಹಾಫ್ ಟ್ರಾಫಿಕ್, ಹಾಫ್ ವೇ ಹಾಫ್ ಟ್ರಾಫಿಕ್. ಇದನ್ನ ಕ್ಯಾಪ್ಸಲ್ಲಿ ಬರೀಬೇಕು. ಕ್ಯಾಪ್ಸಲ್ಲಿ ಬರಿಬೇಕು. ಹಾಂ, ನೀವು ಎಸ್ಪೆಷಲಿ ಕಾರಲ್ಲಾದರೂ ನಿಮಗೆ ಅವಕಾಶ ಇರುತ್ತೆ. ಬೈಕಲ್ಲಿ ಇದ್ದಾಗ ನಿಮಗೆ ಪೆನ್ ಇರುತ್ತೋ ಪೇಪರ್ ಇರುತ್ತೋ ಬರೆಯೋಕ್ಕಾಗುತ್ತೋ ಗೊತ್ತಿಲ್ಲ. ಸೊ ಚಾಂಟ್ ಮಾಡಿದ್ರೂ ಸಾಕು, ಹಾಫ್ ವೇ ಹಾಫ್ ಟ್ರಾಫಿಕ್. ಯಾವ ಗಾಡಿ ಮೂವ್ ಆಗುತ್ತೋ ಇಲ್ವೋ, ನಿಮ್ಮ ಗಾಡಿ ಮಾತ್ರ ಮೂವ್ ಆಗಿ, ಕಾಕತಾಳೀಯ ಎಲ್ಲೋ ಏನೋ ಒಂದು ಮಿಸ್ ಆಗಿ ನಿಮ್ಮ ಗಾಡಿ ಮಾತ್ರ ಮೂವ್ ಆಗಿ ನೀವು ಟೈಮಿಗೆ ಅಲ್ಲಿ ಹೋಗಿರ್ತೀರ. ಆಫ್ ವೇ ಹಾಫ್ ವೇ ಹಾಫ್ ಟ್ರಾಫಿಕ್. HALFWAY ಎಸ್. ಮತ್ತೆ ಆಫ್ ಟ್ರಾಫಿಕ್. yes. ಓಕೆ, ಇದೊಂದು. ನೆಕ್ಸ್ಟ್ ಇನ್ನೊಂದು, ಈಗ ಎಲ್ಲಾದರೂ ಎಲ್ಲ ಹೊರ ನೀವು ಕ್ಯಾಂಪಿಂಗ್ ಹೋದಾಗ, ಟ್ರಾವೆಲ್ ಮಾಡ್ತಿದ್ದಾಗ, ಅಥವಾ ಮನೆಗಳಲ್ಲಿ ಸಾಯಂಕಾಲ ಕೆಲವೊಂದು ಸಾರಿ ಒಂದು 6-7 ಗಂಟೆ ಮೇಲಂತೂ ಸೊಳ್ಳೆಗಳು ಶುರು ಆಗುತ್ತೆ ಮನೇಲಿ. ಆಯ್ತಾ? ಸೊಳ್ಳೆಗಳಿಂದ ಎಸ್ಕೇಪ್ ಆಗಬೇಕು. ಕರೆಕ್ಟ್. ಸೊಳ್ಳೆಗಳು ಅಂತಂದಾಗ ಕಾಯಿಲೆಗಳು ಬರುತ್ತೆ. ಮತ್ತು ಇನ್ನೊಂದು ಏನಿಲ್ಲ ಅಂತಂದ್ರೂ ನಮಗೆ ನಾವೇ ಚಪ್ಪಾಳೆ ತಟ್ಕೊಳಂಗೆ ಆಗೋಗುತ್ತೆ. ಸೊ 44.4 ಹರ್ಟ್ಸ್, 44 44.4 HZ ಹರ್ಟ್ಸ್. HZ ಹರ್ಟ್ಸ್. ಇದನ್ನ ನೀವು ಚಾಂಟ್ ಮಾಡಿದ್ರೂ ಸರಿ, ಚಾಂಟ್ ಮಾಡ್ತಾನೆ ಇರೋಕ್ಕಾಗಲ್ಲ, ಕೆಲಸದಲ್ಲಿ ಇದ್ದೀವಿ ಅಂತಂದಾಗ, ಈಗ ನೀವು ಸ್ಟುಡಿಯೋಲಿದ್ದಾಗ ಆರಾಮಾಗಿರ್ತೀರ, ಹೊರಗಡೆ ಎಲ್ಲಾದರೂ ಯಾವುದೋ ಒಂದು ಜಾತ್ರೆನೋ ಅಥವಾ ಇನ್ನೇನೋ ಶೂಟ್ ಮಾಡೋಕ್ಕೆ ಹೋದಾಗ ಔಟ್ಡೋರ್ ಇರ್ತೀರ, ಸೊಳ್ಳೆ ಕಚ್ತಾನೆ ಇರುತ್ತೆ. ಚಾಂಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನೀವು ಅಲ್ಲಿ ಇಂಟರ್ವ್ಯೂ ಮಾಡ್ತಾಯಿರಿ, ದೇಹದ ಮೇಲೆ ಬರ್ಕೊಂಬಿಡಿ, ಬ್ಲೂ ಕಲರಲ್ಲೇ ಬರ್ಕೊಳ್ಳಿ, ಪರವಾಗಿಲ್ಲ. ನಿಮ್ಮ ಬಾಲ್ ಪೆನ್ ಏನಿದೆ ಅದರಲ್ಲಿ ಕೂಡ ಬರ್ಕೊಳ್ಳಿ. ಸ್ಕೆಚ್ ಪೆನ್ ಕ್ಲೋಸೆಸ್ಟ್ ಟು ಅರ್ತ್ ಕಲರ್ಸ್, ಭೂಮಿಗೆ ಹತ್ತಿರವಾದದ್ದು. ಬೇರೆ ಥರ ನಾವು ಯಾವುದೇ ಒಂದು ಮಾರ್ಕರ್ ಪೆನ್ ಎಲ್ಲ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಅಲ್ಲಿ ಬೇರೆ ಏನೋ ಆಪ್ಷನ್ ಇಲ್ಲ ಅಂದರೆ ನಿಮ್ಮ ರೀಫಿಲ್ ಪೆನ್ನಲ್ಲೇ 44.4 ಹರ್ಟ್ಸ್ ಅಂತ ಬರ್ಕೊಳ್ಳಿ. ಒಂದು 3-4 ಸತಿ ಚಾಂಟ್ ಮಾಡಿ. ನಿಮ್ಮ ಸುತ್ತ ಎಲ್ಲ ಓಡಾಡ್ತಿರುತ್ತೆ, ಎಲ್ರಿಗೂ ಕಚ್ತಾ ಇರುತ್ತೆ, ನಿಮಗೆ ಕಚ್ಚಲ್ಲ. ಈಗ ನೋಡೋಣ ಅನ್ಕೋತಾರೆ, ಇದೇನಿದು ಸೊಳ್ಳೆ ಕಚ್ಚಬಾರ್ದು ಅಂದರೆ ಅದು ಹೆಂಗದು 44.4 ಹರ್ಟ್ಸ್ ಅಂತ ಬರ್ಕೊಂಡ್ರೆ ಅದು ಹೆಂಗೆ ಕಮ್ಮಿ ಆಗುತ್ತೆ? ವಾಟ್ ಈಸ್ ದಟ್ ಲಾಜಿಕ್ ಬಿಹೈಂಡ್? ಅಂದರೆ ಯುವರ್ ವೈಬ್ರೇಷನ್ ಶಿಫ್ಟ್ಸ್ ಅ ಬಿಟ್ ಆ್ಯಂಡ್ ದೇ ಡೋಂಟ್ ಫೀಲ್ ಅಟ್ರಾಕ್ಟೆಡ್ ಟು ಯು ಆ್ಯಂಡ್ ದೇ ಸಿ ಅ ಲೇಯರ್ ಅರೌಂಡ್ ಯು. ಅಂದರೆ ಒಂದು ಒಂದು ಕವರಿಂಗ್, ಒಂದು ಪ್ರಭಾವಳಿ ಥರ, ಒಂದು ಶ್ರೀರಕ್ಷೆ ಥರ ಅನಿಸ್ಬಿಡುತ್ತೆ. ಆ್ಯಂಡ್ ಏನೋ ಒಂಥರ ಬೇಕಿಲ್ಲ ಈ ವ್ಯಕ್ತಿ ಅನ್ನಂಗೆ ಅನಿಸುತ್ತೆ. ಅಂದರೆ ಕೆಲವೊಂದು ಸತಿ ನಾವು ತುಂಬ ಮುಚ್ಚಿಟ್ಟಾಗ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಲೈಸೆನ್ಸ್ ಮನೇಲಿ ಬಿಟ್ಬಿಟ್ಟಿರ್ತೀವಿ, ಹೆಂಗೋ ನಾವು ತಪ್ಸ್ಕೊಂಡು ಹೋಗೋಣ ಅಂದಾಗಲೇ ನಾವು ಟ್ರಾಫಿಕ್ ಪೊಲೀಸ್ ನೀವು ನೋಡಿ 100 ಜನರಲ್ಲಿ ಒಬ್ಬರನ್ನೇ ಹಿಡಿಯೋದು. ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಆಕ್ಚುಲಿ ಅಲ್ವಾ? ಕರೆಕ್ಟ್. ಸೊ ನೀವು ಇರಲಿ ಬಿಡಲಿ, ಕಾನ್ಫಿಡೆಂಟಾಗಿ ಹೋಗ್ತಾ ಇದ್ದಾಗ ಅವರು ನೋಡೋದೇ ಇಲ್ಲ. ಸೊ ಅದೇ ತರಹ ಸೊಳ್ಳೆಗಳಿಗೂ ಒಂದು ಅವೇರ್ನೆಸ್ ಇದೆಯಾ ಗೊತ್ತಿಲ್ಲ, ಒಟ್ಟು ವರ್ಕ್ ಆಗುತ್ತೆ ಅಷ್ಟು ಮಾತ್ರ. ಸುಮಾರು ಜನಕ್ಕೆ ವರ್ಕ್ ಆಗಿದೆ. ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಖಂಡಿತ. ಇನ್ನು ನಂತರದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು, ಬಹಳ ಪ್ರಿಯವಾದದ್ದು, ಎಸ್, ಐ ಲವ್ ಮನಿ. ಎಸ್, ನೀವು ಹೇಳಿ, ನೀವು ಲವ್ ಮಾಡೋದು? ಎಲ್ಲರೂ ಮಾಡೇ ಮಾಡ್ತೀವಿ. ಅಂದರೆ ನಾವು ಹೇಳ್ಬೋದು ಇಲ್ಲ ಸ್ಪಿರಿಚುವಲ್ ಬೇಡ ಅದು ಇದು ಅಂದರೆ, ಒಂದು ಕೋರ್ಸ್ ಕಲಿಬೇಕಂದ್ರೆ ಬೇಕು. ನೀವು ವಾರಣಾಸಿ ಬಗ್ಗೆ, ಮಹಾಕುಂಭದ ಬಗ್ಗೆ ಮಾತಾಡ್ತಿದ್ವಿ, ಅದಕ್ಕೆ ಹೋಗ್ಬೇಕಂದ್ರೆ ದುಡ್ಡು ಬೇಕಲ್ವಾ? ಅದನ್ನು ಹೇಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯ, ಅದ್ರ ಬಗ್ಗೆ ಏನು ಅನ್ಕೋತೀವಿ. ಬಟ್ ಬೇಕು ಅನ್ನೋದು ಬೇಕೇ ಬೇಕು. ಬೇಡ ಅದು ಇದು ಅಂತಂದಾಗ, ಬುದ್ಧ ಹೇಳ್ದಂದ್ರೆ ನಾವು ಇನ್ನೂ ಬುದ್ಧ ಆಗಿಲ್ಲ ಅಲ್ವಾ? ಬುದ್ಧ ಹೇಳ್ದ ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ. ಈಗ ಇಲ್ಲಿ ಕೂತಾಗ ರಾಜೇಶ್ ಅವ್ರು ಏನು ಕೇಳ್ತಾರೆ ಅಂತ ಒಂದು ಆಸೆ ಇದೆ ನನಗೆ. ನಾನು ಏನು ಹೇಳ್ತೀನಿ ಅಂತ ನಿಮಗೆ ಮತ್ತು ನಮ್ಮ ವ್ಯೂವರ್ಸ್ಗೆ ಒಂದು ಆಸೆ ಇರುತ್ತೆ, ಅದು ಆಸೆ ಅಲ್ವಾ? ಸೊ ನಾವು ಇನ್ನೂ ಬುದ್ಧ ಆಗಿಲ್ಲ. ಸೊ ನಮಗೆ ದುಡ್ಡು ಬೇಕೇ ಬೇಕು. ಸೊ ಇನ್ನೂ ಆಸೆ ಇದೆ ನಮ್ಮಲ್ಲಿ. ಇದ್ದೇ ಇರುತ್ತೆ. ಆಸೆನೇ ಇಲ್ಲ ಅಂತಂದಾಗ ನಾವು ಟೌನಲ್ಲಿ ಬದುಕೋದೇ ಕಷ್ಟ ಆಗ್ಬಿಡುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಒಂದು ಬೆಟ್ಟದಲ್ಲಿ ಅಲ್ಲಿ ಇಲ್ಲಿ ಒಂದು ಸನ್ಯಾಸದ ಜೀವನಕ್ಕೆ ಹುಟ್ಟೋಗ್ತೀವಿ. ಸೊ ಬೇಕೇ ಬೇಕು. ಅಂದರೆ ನಮ್ಮ ನಿತ್ಯದ ಒಂದು ಕ್ರಿಯೆಗಳಿಗೆ ಕೂಡ ಬೇಕಲ್ವಾ? ಊಟ ತಿಂಡಿ ಇಲ್ದಿದ್ರು ಬೇಕಾದಷ್ಟು ವಿಷಯಗಳು. ಏನಿಲ್ಲ, ನಮಗೆ ನೆಟ್ವರ್ಕ್ ಇಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ ಜನಕ್ಕೆ ನಡುವೆ. ಊಟ ತಿಂಡಿ ಇಲ್ದೇನೂ ಇರ್ತಾರೆ, ಮೊಬೈಲ್ ಚಾರ್ಜು, ಮೊಬೈಲ್ ನೆಟ್ವರ್ಕು,
4G 5G ಇಲ್ಲ ಅಂದರೆ ಊಟ ಇಲ್ಲದೆ ಬೇಕಾದರೆ ಇರ್ತಾರೆ. ಚಾರ್ಜರ್ ಇಲ್ಲ ಅಂದ್ರೆ ಮುಗೀತು. ಕರೆಕ್ಟು. ಅದೇ ನಾನು ಹೇಳ್ತೀನಿ, ದ ಓನ್ಲಿ ವಾರ್ನಿಂಗ್ ಐ ಟೇಕ್ ಸೀರಿಯಸ್ಲಿ ಇಸ್ ಲೋ ಬ್ಯಾಟ್ರಿ. ಬೇರೆ ಯಾವುದಾದ್ರೂ ನಡೆಯುತ್ತೆ, ಯಾಕೆಂದರೆ ಅಷ್ಟು ನಾವು ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಓಕೆ ಮ್ಯಾಮ್, ಈಗ ಮನಿ ಅಂತಂದಾಗ ತುಂಬ ಸಿಂಪಲ್. ಫೈಂಡ್, ರೀಚ್, ಕೌಂಟ್. ಫೈಂಡ್, ಫೈಂಡ್ FIND, ಫೈಂಡ್, ರೀಚ್, ಕೌಂಟ್. ಇದನ್ನು ಎಷ್ಟು ಸತಿ ಚಾಂಟ್ ಮಾಡ್ತೀರೋ ಅಷ್ಟು ನಿಮಗೆ, ಅಂದರೆ ಇನ್ನೊಂದು ಡಿಸ್ಕ್ಲೈಮರ್ ಹೇಳ್ತೀನಿ, ಬರೀ ಇದನ್ನು ಚಾಂಟ್ ಮಾಡಿದ್ರೆ ಅದೇ ಬಂದ್ಬಿಡುತ್ತೆ ಅಂತಲ್ಲ, ನೀವು ಮಾಡೋ ಕೆಲಸ ಮಾಡ್ತಾ ಇರಬೇಕು. ಈಗ ನೀವು RG ಆಗಿ ವರ್ಕ್ ಮಾಡ್ತೀರಾ, ನಿಮ್ಗೆ ಅದಕ್ಕೊಂದು ಸಂಭಾವನೆ ಸಿಗುತ್ತೆ. ಫೈಂಡ್, ರೀಚ್, ಕೌಂಟ್ ಅಂದ್ಬಿಟ್ಟು ಮನೇಲಿ ಹೊತ್ಕೊಂಡು ಮಲ್ಕೊಂಡ್ರೆ ಏನೂ ಆಗಲ್ಲ. ಅಲ್ಲಿ ನಿಮಗೆ ಅವಕಾಶಗಳು ಬರುತ್ತೆ. ನಿಮ್ಮ ಒಂದು ಟ್ಯಾಲೆಂಟ್ಗೆ ಹೆಚ್ಚಿಗೆ ಹಣವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ನೋಟಿಸ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲ ಆಗುತ್ತೆ. ಮಾಡೋ ಕೆಲಸ ಮಾಡಬೇಕು, ಅದನ್ನು ಬಿಟ್ಟುಬಿಡಬಾರ್ದು. ಈಗ ಉದಾಹರಣೆಗೆ ಯಾರೋ ಒಂದು ಹೋಟ್ಲ್ ಬಿಸ್ನೆಸ್ ಶುರು ಮಾಡಿದ್ರು, ವ್ಯಾಪಾರ ಆಗ್ತಿಲ್ಲ. ಈಗ ಸಡನ್ ಆಗಿ ಫೈಂಡ್, ರೀಚ್, ಕೌಂಟ್ ಅಂದಾಗ ಕೌಂಟ್, ಫೈಂಡ್, ರೀಚ್, ಕೌಂಟ್, ಫೈಂಡ್, ರೀಚ್, ಕೌಂಟ್ ಚಾಂಟ್ ಮಾಡ್ತಾ ಹೋದಾಗ ಯಾರೋ ಒಂದು ಮದುವೆ ಪಾರ್ಟಿ ಬಂದು ಬುಕ್ ಮಾಡ್ಕೋತಾರೆ, ನಮಗೆ ಇಷ್ಟು ಪ್ಲೇಟ್ ಊಟ ಬೇಕು ಅಂತ ಹೇಳಿ. ಯಾರೋ ಒಬ್ರು ಬಸ್ಸನ್ನು ಅಲ್ಲಿ ನಿಲ್ಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಬರಕ್ಕೆ ಶುರು ಆಗುತ್ತೆ. ಇದನ್ನ ಬರ್ಕೊಂಬೋದು, ಅಕಸ್ಮಾತ್ ಬರ್ಕೊಂಬೋದು. ಗ್ರೀನ್ ಕಲರಲ್ಲಿ ಗ್ರೀನ್ ಬರ್ಕೋಬೇಕು. ಕಲರ್ ಪೆನ್ ಅಲ್ಲಿ 520 ಆಲ್ಸೋ ಮನಿ ನಂಬರ್. ಅದು 520. ಒಂದು ಸರ್ತಿ ಒಬ್ರು ಗೈನಕಾಲಜಿಸ್ಟ್ಗೆ ಈ ನಂಬರ್ ಹೇಳಿದ್ದೆ, ನಂಬರು ಮತ್ತು ಫೈಂಡ್, ರೀಚ್, ಕೌಂಟ್. ಮೇಡಮ್ ನಿದ್ದೆನೇ ಇಲ್ಲ, ಒಂದು ವಾರ ಆಯಿತು, ನಾನ್ ಸ್ಟಾಪ್ ಡೆಲಿವರಿ ಆಗ್ತಾನೇ ಇದೆ. ನನ್ನಂದೆ ಚಾಂಟ್ ಮಾಡೋದು ನಿಲ್ಲಿಸಿ ನಿದ್ದೆ ಮಾಡ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಅಂತ ಹೇಳಿ. ಸೊ ಎಲ್ಲರೂ ನನ್ನ ಸ್ನೇಹಿತರೆ, ದಯವಿಟ್ಟು ನಿಮ್ಗೆಲ್ಲ ಚೆನ್ನಾಗಿ ಹಣ ಸೇರ್ಬೇಕು, ನೀವು ಫೈಂಡ್, ಸಂತೋಷವಾಗಿರ್ಬೇಕು, ರೀಚ್, ದುಡ್ಡು ಚೆನ್ನಾಗಿರ್ಬೇಕು. ಇಷ್ಟೇ ಸಿಂಪಲ್. ಫೈಂಡ್, ರೀಚ್, ಕೌಂಟ್, ಫೈಂಡ್, ರೀಚ್, ಎಸ್. ಕೌಂಟ್. ಮತ್ತು ಇದರಲ್ಲಿ ಇನ್ನೊಂದು ವಿಷಯ ಅಂತಂದರೆ, ಒಂದೊಂದು ಸತಿ ಯೂನಿವರ್ಸ್ ನಮಗೆ ಸಿಗ್ನಲ್ ಕೊಡುತ್ತೆ, ಯು ಕ್ಯಾನ್ ಗೋ ಹೆಡ್ ವಿತ್ ದಿಸ್, ಇದು ನಿಮಗೆ ಒಗ್ಗತ್ತೆ ಅಂಥೇಳಿ. 520 ಒಂದು ಸ್ವಿಚ್ ನಂಬರ್ ಅನ್ನೋ ಥರ 8888888 ಇದು ಕೂಡ ಒಂದು ಎಷ್ಟು 8ಗಳು ಮ್ಯಾಮ್? 3 ಆದ್ರೂ ಸರಿ, 4 ಆದ್ರೂ ಸರಿ. ಓಕೆ, ಇದನ್ನ ಏಂಜಲ್ ನಂಬರ್ ಅಂತ ಕರಿತೀವಿ. ಏಂಜಲ್ ನಂಬರ್. ಏಂಜಲ್ ನಂಬರ್ ಅಂದರೆ ನೀವು ಮಾಡೋ ಕೆಲಸಕ್ಕೆ ಏಂಜಲ್ಸ್ ಇರ್ಬೋದು, ದೇವಾನುದೇವತೆಗಳಿರ್ಬೋದು, ಸುಲಭವಾಗಿ ದಾರಿಯನ್ನು ಮಾಡಿಕೊಡ್ತಾರೆ. ನೀವು ಹುಡುಕ್ತಾ ಇರೋ ವಸ್ತು ನಿಮಗೆ ಸಿಗುತ್ತೆ, ಒಂದು ಟೆಂಡರ್ ಇರೋದು ನಿಮಗೆ ಸಿಗ್ಬೋದು, ಅಥವಾ ಅದಕ್ಕೆ ಬೇಕಾದ ವ್ಯಕ್ತಿಗಳು ನಿಮಗೆ ಸಿಗ್ಬೋದು, ನಿಮಗೆ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ವರ್ಕ್ ಫೋರ್ಸ್ ಈಸಿಯಾಗಿ ಸಿಗ್ಬೋದು. 888 ಕಾಣಿಸು ಅಂದರೆ ನೀವು ಮಾಡೋ ಕೆಲಸ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿ. ವಂಡರ್ಫುಲ್. ಸಿಂಪಲ್. ಈಗ ನಿಮಗೆ ಹಣ ಬೇಕು, ಚೆನ್ನಾಗಿ ಹಣ ಬರಲಿ ಅಂದ್ರೆ ಗ್ರೀನ್ ಕಲರ್ ಪೆನ್ ಗ್ರೀನ್ ಕಲರ್ ಫೈನ್ ಎಡಗೈ ಮೇಲೆ 520 ಅಂತಾದ್ರೂ ಬರ್ಕೊಳ್ಳಿ, ಬರ್ಕೋಬೋದು, ಇಲ್ಲ 888 ಅಂತಾದ್ರೂ ಬರ್ಕೊಳ್ಳಿ. ಬರ್ಕೋಬೋದು. ಫೈಂಡ್ ಎಲ್ಲನೂ ಬರ್ಕೊಂಡ್ರೆ ಇನ್ನೂ ಎಲ್ಲನೂ ಒಳ್ಳೇದು, ಎಲ್ಲ ಒಳ್ಳೇದು. ಕಡೆಯಿಂದ ಬರುತ್ತೆ. ಸೂಪರ್. ನೀವು ಚಾಂಟ್ ಮಾಡಿದ್ರೆ ಇನ್ನೂ ಒಳ್ಳೇದು. ಅಂದರೆ ನೋಡಿ, ಚಾಂಟ್ ಮಾಡಿ ಬರ್ಕೊಳ್ಳಿ. ಎನರ್ಜಿ ಸರ್ಕಲ್ ಅಂತ ಹೇಳ್ತೀವಿ. ಎನರ್ಜಿ ಸರ್ಕಲ್ ಅಂದರೆ ಸಿಂಪಲ್, ನೀವು ರೌಂಡಾಗಿ ಮನೇಲೇ ಕಟ್ ಮಾಡ್ಬೋದು ಪೇಪರ್ನ. ಒಂದ್ ಅದು paper- ಫೋಲ್ಡ್ ಮಾಡಬಾರ್ದು, ಒಂದು ಅಂಗೈ ಅಗಲ ಇದ್ರೆ ಸಾಕು. ಅಮೆಝನ್ನಲ್ಲಿ ಪೇಪರ್ ಟೀ ಕೋಸ್ಟರ್ಸ್ ಅಂತ ಹುಡುಕಿದ್ರೆ 100 ಕೋಸ್ಟರ್ ಬರುತ್ತೆ ಒಂದು ಇದರಲ್ಲಿ. ಅಂದರೆ ಅದು ಟೀ ಕೋಸ್ಟರ್ ಆಗಿ ಯೂಸ್ ಆ್ಯಂಡ್ ಥ್ರೋ, ಬಟ್ ನಾನು ಅದನ್ನು ಎನರ್ಜಿ ಸರ್ಕಲ್ಗೆ ಯೂಸ್ ಮಾಡ್ತೀನಿ. ಅಂದರೆ ಪರ್ಫೆಕ್ಟ್ ಸರ್ಕಲ್ ಇರುತ್ತೆ, ಅದಕ್ಕೆ ಟೈಮ್ ವೇಸ್ಟ್ ಮಾಡದೆ ಹೆಚ್ಚು ಬರಿಬೋದು. ಸೊ ಬರೆದ್ಬಿಟ್ಟು ಅದನ್ನು ನೀವು ಗೋಡೆಗೆ ಹಾಕ್ಬಿಟ್ರೆ ನಿಮಗೆ ಮಾತ್ರ ಅಲ್ಲ, ಯಾರ್ಯಾರಿಗೆ ಬೇಕೋ, ಯಾರ್ಯಾರು ನಂಬಿಕೆ ಇರುತ್ತೋ ಅವ್ರಿಗೆಲ್ಲ ಬ್ರಾಡ್ಕಾಸ್ಟ್ ಮಾಡ್ತಾ ಇರುತ್ತೆ ಅದು. ವಂಡರ್ಫುಲ್. ಈಗ ಎಲ್ಲೋ ಭೂಕುಸಿತ ಆಯಿತು, ಎಲ್ಲೋ ವಾಲ್ಕೆನೋ ಆಯಿತು, ಏನೋ ಆಯಿತು ಅಂದಾಗ ಒಂದು ಸೇಫ್ಟಿ ಇದನ್ನು ಮಾಡಿ ನಾವು ನಮ್ಮನೆ ಗೋಡೆನಲ್ಲಿ ಹಾಕಿದ್ರು ಎಷ್ಟೋ ಜನ ಮಿರಾಕ್ಯುಲಸ್ ಆಗಿ ಅವರು ಒಂದು ಸೇಫ್ಟಿಗೆ ಬರ್ತಾ ಇರ್ತಾರೆ. ಸೊ ಅದು ಎಲ್ಲೋ ಒಂದು ಕಡೆ ನಮ್ಮದೇ ಅಲ್ಲದೆ ಲೋಕ ಕಲ್ಯಾಣ ಅಂತ ಕೂಡ ಅನ್ಕೋಬೋದು. ಸಣ್ಣ ಅಳಿಲು ಸೇವೆ ಅಂದ್ರೂ ಇಟ್ ಮೇಕ್ಸ್ ಅನ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ಎರಡನೇ ವಿಚಾರ. ಮೊದಲನೇ ವಿಚಾರ ಒಂದು, ಈಗ ಫಾರ್ ಎಕ್ಸಾಂಪಲ್ 520 ಆಗ್ಬೋದು, 888 8888 ಆಗ್ಬೋದು, ಫೈಂಡ್, ರೀಚ್, ಕೌಂಟ್ ಅಂತ ನೀವು ಆಗ್ಬೋದು. ಮನಿ ಸ್ವಿಚ್ ವರ್ಡ್ಸ್ ಏನು ಹೇಳಿದ್ರಲ್ಲ, ಇದನ್ನ ನಾನು ಚಾಂಟ್ ಮಾಡಬೇಕು ಅಂತ ನೀವು ಹೇಳಿದ್ರಿ. ಎಷ್ಟು ಸರಿ ಚಾಂಟ್ ಮಾಡಬೇಕು? ಎಷ್ಟು ಸಾರ್ತಿ ಅನ್ನೋದು ನಮಗೆ ಎಷ್ಟು ಬೇಕು ಅನ್ನೋದಕ್ಕಿಂತನೂ ನನ್ನ ಎನರ್ಜಿ ಯಾವ ಲೆವೆಲಲ್ಲಿದೆ ಅಂತ ನೋಡಿ. ಕೆಲವರು 4 ದಿನ ವಾಕಿಂಗ್ ಹೋದರೆ ಸಣ್ಣ ಆಗ್ಬಿಡ್ತಾರೆ, ಕೆಲವರು ಎಲ್ಲ ತಿಂತಿರ್ತಾರೆ, ಸಣ್ಣನೇ ಇರ್ತಾರೆ. ನಾವು ಬರೀ ಊಟ ಮಾಡೋದು ಬೇಡ, ವಾಸನೆ ಕುಡಿದ್ರೂ ದಪ್ಪ ಆಗ್ಬಿಡ್ತೀವಿ. ನಮ್ಮ ಮೆಟಬಾಲಿಸಮ್ ಅದು, ಆಯಿತಾ? ಸೊ ಮೆಟಬಾಲಿಸಮ್ ಅನ್ನೋದು ಮನಿ ಮೆಟಬಾಲಿಸಮ್ ಕೂಡ ಇರುತ್ತೆ. ಕೆಲವರು ಒಂದು 10 ಸತಿ 11 ಸತಿ ಚಾಂಟ್ ಮಾಡಿದ್ರೆ ಅವರಿಗೆ ವರ್ಕ್ ಆಗಕ್ಕೆ ಶುರು ಆಗುತ್ತೆ. ಇನ್ನು ಕೆಲವರು 100 ಸತಿ ಚಾಂಟ್ ಮಾಡ್ತಾರೆ, ಮತ್ತು ಬ್ಲಾಕ್ಸ್ ಇರುತ್ತೆ, ನಂಬಿಕೆ ಇರೋದಿಲ್ಲ. ಸೊ ಅದು ಕ್ಲಿಯರ್ ಆಗಿ ಇದಾಗಬೇಕಂದಾಗ ಟೈಮ್ ತೊಗೊಳುತ್ತೆ. ಮಿನಿಮಮ್ 1128 ಆ ಥರ 48 ಅಂತ ಅನ್ಕೋತೀವಿ, 108. ಹಂಗೂ ಇಲ್ವಾ, ಕಂಟಿನ್ಯೂಸ್ ಚಾಂಟ್ ಮಾಡಿ, ನಿಮ್ಮ ಕೆಲಸ ಆಗೋವರೆಗೂ ನೆನಪಾದಾಗೆಲ್ಲ ಮಾಡ್ತಾ ಇರಿ. ಮಾಡ್ತಾನೆ ಇರೋಕ್ಕಾಗಲ್ಲ ಅಂದರೆ ಬರ್ಕೊಳ್ಳಿ ಲೆಫ್ಟ್ ಸೈಡು, ಅದು ಕಂಟಿನ್ಯೂಸ್ ವರ್ಕ್. ಮತ್ತು ಇನ್ನೊಂದೇನಾದರೆ ಬರ್ಕೊಳ್ಳಿ, ಎನರ್ಜಿ ಸರ್ಕಲ್ ಗೋಡೆ ಮೇಲೆ ಹಾಕ್ಬೋದು, ಈ ಥರ ನೀರಿನ ಗ್ಲಾಸ್ ಕೆಳಗಡೆ ಇಡ್ಬೋದು.
ನೀರಿನ ಗ್ಲಾಸ್ ಕೆಳಗಡೆ ಇಟ್ಬಿಟ್ಟು ನೀರನ್ನು ಕುಡಿದಾಗ ಆ ನೀರಿಗೆ ಆ ಎನರ್ಜಿ ಬಂದಿರುತ್ತೆ. ಯಾಕೆಂದರೆ ವಾಟರ್ ಕಂಡಕ್ಟ್ಸ್ ಎನರ್ಜಿ ಅಲ್ವಾ. ಬಟ್ ಗ್ರೀನ್ ಕಲರ್ ಪೆನ್ ಯೂಸ್ ಮಾಡಿ. ಗ್ರೀನ್ ಕಲರ್ ಪೆನ್ನಲ್ಲಿ ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ನೀವು ಅದು ನೀರು ಕುಡ್ದಾಗೆಲ್ಲ ನಿಮಗೆ ಅದು ಎನರ್ಜಿ ಪಾಸ್ ಆಗ್ತಿರತ್ತೆ. ಸೊ ಬೇಕಾದಷ್ಟು ಥರ ನೀವು ಇದನ್ನು ಮತ್ತು ಎಲ್ಲ ಥರ ಮಾಡಿದಾಗ, ಈಗ ನಾನು ವಾಕಿಂಗು ಮಾಡ್ತೀನಿ, ಡಯಟು ಮಾಡ್ತೀನಿ ಅಂದಾಗ ವೆಯ್ಟ್ ಲಾಸ್ ಆರ್ ವೆಯ್ಟ್ ಇನ್ನೂ ಗೇನ್ಗೆ ರಿಸಲ್ಟ್ ಚೆನ್ನಾಗಿ ಯೂಸ್ಫುಲ್. ಹಾಂ, ಬರುತ್ತೆ. ಇಲ್ಲ ನಾನು ಬರೀ ವಾಕಿಂಗ್ ಮಾಡ್ತೀನಿ ಆದರೆ ಜಂಕ್ ತಿಂತೀನಿ ಅಂತಂದರೆ ಅದು ಬೇರೆ ಥರ ಸ್ಲೋ ಆಗುತ್ತೆ. ಇಲ್ಲ ನಾನು ಚೆನ್ನಾಗಿ ಡಯಟ್ ಮಾಡ್ತೀನಿ ಆದರೆ ನಾನು ಅಲ್ಲಾಡೋದಿಲ್ಲ, ಒಂದೇ ಕಡೆ ಕೂತಿರ್ತೀನಿ ಅಂದರೆ, ಎರಡೂ ಮಾಡಿದಾಗ ಅಂದರೆ 3-4 ಥರ ಮಾಡಿದಾಗ ನಿಮಗೆ ರಿಸಲ್ಟ್ ಬೇಗ ಮತ್ತು ಇಫೆಕ್ಟಿವ್ ಆಗಿ ಸಿಗುತ್ತೆ. ಮ್ಯಾಮ್, ಈಗ ಸ್ವಿಚ್ ವರ್ಡ್ಸ್ನ ಬರ್ಕೊಳ್ಳೋದಕ್ಕೂ ಚಾಂಟ್ ಮಾಡೋದಕ್ಕೂ, ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳೇನಾದರೂ ಈಗ ಪೀರಿಯಡ್ಸ್ ಆಗಿದ್ರೆ ಏನೂ ತೊಂದರೆ ಆ ಇಲ್ಲ. ಥರದಕ್ಕೂ ಏನೂ ಮತ್ತೆ ತೊಂದರೆ ಇಲ್ಲ. ಯಾವುದೇ ಟೈಮಲ್ಲಿ ಬೇಕಾದರೂ ಮಾಡ್ಬೋದು. ಇದಕ್ಕೆ ಮುಟ್ಟು, ಮೈಲಿಗೆ ಏನೂ ಇಲ್ಲ. ಯಾರು ಬೇಕಾದರೂ, ಯಾವಾಗ ಬೇಕಾದರೂ, ಮತ್ತು ಜಾತಿ, ಧರ್ಮ ಏನೂ ಇಲ್ಲ. ಯಾಕೆಂದರೆ ಇಲ್ಲಿ ದೇವರು ಏನೂ ಹೇಳ್ತಾ ಇಲ್ಲ ನಾವು. ಇಟ್ ಈಸ್ ಜಸ್ಟ್ ವರ್ಡ್ಸ್ ವಿತ್ ಎನರ್ಜಿ ಅಷ್ಟೇ. ಓಕೆ, ಇದಾಯಿತು. ಈಗ ಎಷ್ಟೋ ಜನ ನಿಮ್ಮಂಥವ್ರು ನಮ್ಮಂಥವ್ರು ಒಳ್ಳೆಯವರು ಪ್ರೀತಿಯಿಂದ ಯಾರಿಗೂ ದುಡ್ಡು ಕೊಟ್ಟಿರ್ತೀವಿ, ಆ ದುಡ್ಡು ಕೊಡದೆ ಸತಾಯಿಸ್ತಿರ್ತಾರೆ ಹೌದು, ಸಾಲಗಾರರು. ಹೌದು. ಅದು ಸಾಲ ಕೊಟ್ಟಿರೋ ಹ್ಮ್. ಸಾಲ ವಾಪಸ್ ಬರಬೇಕು ಅಂದ್ರೆ ಬರಬೇಕು. ಸೊ ಇದು ಒಂಥರ ಹೆಂಗೆ ಅಂದರೆ, ಕೊಡಲ್ಲ ಅಂತ ಹೇಳಲ್ಲ. ಕೊಡಲ್ಲ ಅಂದರೆ ನಾವು ಮರ್ತು ಬಿಡ್ತೀವಿ. ಕೊಡ್ತೀನಿ ಕೊಡ್ತೀನಿ ಅಂತ ನಾವು ಆಸೆ ಇಟ್ಕೊಂಡಿರ್ತೀವಿ, ಅದು ಬರೋದೇ ಇಲ್ಲ. ಇದಕ್ಕೆ ಗ್ರೀನಲ್ಲೇ ಬರ್ಕೋಬೇಕು. 1996 ಗ್ಯಾಪ್ ಬಿಟ್ಟು 21147. ಸೊ ಇದನ್ನು ನಾವು ಚಾಂಟ್ ಮಾಡಬೇಕಾದ್ರೂ 1996 21147 ಅಲ್ಲಿ ಆ ಒಂದು ಪಾಸ್ ಅನ್ನ ತಗೋತಾ ಇರ್ತೀವಿ. 1996 ಪಾಸ್ 2 ಅದು ಹೇಳ್ಬೇಕಾದ್ರೆ ಪಾಸ್ ಅನ್ಬಿಡಿ, ಬರ್ಕೋಬೇಕಾದ್ರೆ ಇರ್ಲಿ. ಕರೆಕ್ಟ್. ಆಮೇಲೆ 1996 21147 1996 21147. 21147. ಸೊ ಇದನ್ನ ತುಂಬಾ ಸತಿ ಚಾಂಟ್ ಮಾಡ್ತಾ 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 ನಾವೇ ಮರ್ತೋಗಿರೋರು ದುಡ್ಡು ಕೊಡಕ್ಕೆ ಶುರು ಮಾಡ್ಬಿಡ್ತಾರೆ. ನೈಸ್. ಸೊ ನನಗೆ ಒಬ್ರು ಸುಮಾರು ಕಷ್ಟದಲ್ಲಿದ್ರು, ಏನೋ ಆ ಟೈಮಲ್ಲಿ ಆಮೇಲೆ ಕೊಡ್ತೀನಿ, ತುಂಬ ಹಳೆ ಪರಿಚಯ ಕೊಡ್ತೀನಿ, ಅದು ತುಂಬ ಪರಿಚಯ ಇರೋರ ಹತ್ರ ನಾವು ಕೇಳೋಕ್ಕೂ ಮುಜುಗರ ಆಗುತ್ತೆ. ಹ್ಮ್. ಕೊಟ್ಟಿರಲಿಲ್ಲ. ಆಮೇಲೆ ಆ ಟೈಮಲ್ಲಿ ಅವ್ರ ಮದುವೆ ಕೋವಿಡ್ ಟೈಮಲ್ಲಿ, ಅಂದರೆ ಎಲ್ರಿಗೂ ಅವಾಗ ಸಂಬಳಗಳು ಕಮ್ಮಿ, ಟೆಂಡರ್ಗಳಿಲ್ಲ, ಕೆಲಸಗಳಿಲ್ಲ, ಆ ಥರ ಟೈಮಲ್ಲಿ ಮದುವೆ ಕೂಡ ಆದರೂ ಎಗೇನ್ಸ್ಟ್ ದ ವಿಶಸ್ ಆಫ್ ದ ಫ್ಯಾಮಿಲಿ. ಸೊ ಅವರೇ ಮನೆ ಎಲ್ಲ ಸೆಟಪ್ ಮಾಡ್ಕೋಬೇಕು, ದುಡ್ಡೇ ಇಲ್ಲ, ಹಂಗೆ ಹೆಂಗೆ ಅಂತಿದ್ರು. ಓ, ಇನ್ನಾಯ್ತು ಇದು ಗೋವಿಂದ ಅಂತ ನಾನು ಅಂದ್ಕೊಂಡೆ, ಐ ಅಸ್ಯೂಮ್ಡ್. ಬಟ್ ನೀವು ನಂಬ್ತಿರೋ ಇಲ್ವೋ, ಅವ್ರಿಗೆ ಯಾವುದೋ ಬೋನಸ್ ಬಂದು ನಾನು ಕೇಳಲಿಲ್ಲ. ಯಾಕೆಂದರೆ ಹೊಸದಾಗಿ ಮದುವೆ ಆಗಿದ್ರೆ, ಹೊಸ ಸಂಸಾರ, ಅವರೇ ಬಂದು ದೊಡ್ಡ ಅಮೌಂಟನ್ನು ಫುಲ್ ಕ್ಲಿಯರ್ ಮಾಡಿಬಿಟ್ರು. ಯಾಕೆಂದ್ರೆ ನಾನು ಐ ವಾಸ್ ಜಸ್ಟ್ ಚಾಂಟಿಂಗ್. ಅವರನ್ನು ಮನಸ್ಸಲ್ಲಿ ಇಟ್ಕೊಂಡು ಚಾಂಟ್ ಮಾಡಿಲ್ಲ, ನಾನು ಜನರಲಾಗಿ ಚಾಂಟ್ ಮಾಡ್ತಿದ್ದೆ. ಸೊ ಮಾಡ್ತಾ 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 ಅವರಿಗೆ ಆ ದುಡ್ಡನ್ನು ಇಟ್ಕೊಳ್ಳೋಕ್ಕಾಗಲ್ಲ, ಹುಡ್ಕೊಂಬಂದು ಕೊಟ್ಬಿಡ್ತಾರೆ. ಬಟ್ ನೀವು ದೊಡ್ಡ ದೊಡ್ಡ ಸಾಲ ಕೊಟ್ಟು ತುಂಬ ವರ್ಷಗಳಾಗಿತ್ತು ಅಂದರೆ ಟೈಮ್ ತೊಗೊಳತ್ತೆ, ಬಿಡದೆ ಚಾಂಟ್ ಮಾಡಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕರೆಕ್ಟ್ ಅಲೈನ್ಮೆಂಟಲ್ಲಿ ಇರಬೇಕು ಅಂದರೆ, ಈಗ ನನಗೆಲ್ಲ ಕರೆಕ್ಟಾಗಿ ಆಗ್ತಿರಬೇಕು, ಜೀವನ ಪರ್ಫೆಕ್ಟಾಗಿ ಎಲ್ಲ ನಡೀತಿರಬೇಕು ಅಂತಂದರೆ ಅದಕ್ಕೇನು ಒಂದು ಸ್ವಿಚ್ ವರ್ಡ್? ಇವಾಗ ಅಲೈನ್ಮೆಂಟ್ ಅಂದಾಗ ಬಾಡಿ ಇರ್ಬೋದು, ಇನ್ನೊಂದಿರ್ಬೋದು. ಈಗ ನೋಡಿ, ಒಂದೊಂದು ಸತಿ ನಾವು ರಾಂಗ್ ಟೈಮಲ್ಲಿ ಊಟ ಮಾಡ್ತಿರ್ತೀವಿ, ಅದು ಅಲೈನ್ಮೆಂಟ್ ಇಲ್ಲ ಅಂತ. ಮತ್ತು ಊಟ ಮಾಡಿದ ತಕ್ಷಣ ಏನೋ ಇಮಿಡಿಯೇಟ್ ಏನೋ ಹೋಗ್ತೀವಿ, 10 ಮಿನಿಟ್ಸ್ ಗ್ಯಾಪ್ ಕೊಡಬೇಕು, ಅದು ಕೊಡ್ತಾ ಇರಲ್ಲ. ಅಥವಾ ನಿದ್ದೆ ಸರಿಗೆ ಆಗ್ತಿರಲ್ಲ, ಕೆಲಸ ಇದೆ ಅಂದ್ಬಿಟ್ಟು ಕೆಲಸ, ಅದು ಅಲೈನ್ಮೆಂಟ್ ಇಲ್ಲನೇ. ಅಥವಾ ಹಣ ತಪ್ಪಾಗಿ ಹುಡ್ತಾ ಇರ್ತೀವಿ, ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇರ್ತೀವಿ, ಇವನ್ ರಾಂಗ್ ಪೀಪಲ್ನ ರಾಂಗ್ ಪೀಪಲ್ನ ಟ್ರಸ್ಟ್ ಮಾಡ್ತೀವಿ, ರಾಂಗ್ ರಿಲೇಷನ್ಶಿಪ್ಸಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ಸನ್ನು ಅಟ್ರಾಕ್ಟ್ ಮಾಡ್ತೀವಿ. ಅಂದರೆ ಟಾಕ್ಸಿಕ್ ಅಂದಾಗ ಏನು ದೊಡ್ಡ ಹಿಂಸೆ ಅಲ್ಲ, ಒಂಥರ ಅವ್ರ ಜೊತೆ ಇರೋದಕ್ಕೆ ಮುಜುಗರ, ಒಂಥರ ಕಷ್ಟ ಅನಿಸ್ತಿರತ್ತೆ. ಸೊ ಇದನ್ನು ಅಲೈನ್ಮೆಂಟ್ ಇಲ್ಲದೆ ಇರೋದು ಅಂತ ಹೇಳ್ತೀವಿ. ಮತ್ತು ನಾವು ಬರೀ ಹಾರ್ಡ್ ವರ್ಕ್ ಮಾಡ್ತಾ ಇದ್ದ ಅಲೈನ್ಮೆಂಟಲ್ಲಿ ಇಲ್ಲ ಅಂದರೆ ನಮಗೆ ಅದು ದಕ್ಕೋದಿಲ್ಲ. ತುಂಬ ಸಿಂಪಲ್, ಡಿವೈನ್ ಆರ್ಡರ್ ಟುಗೆದರ್ ಸ್ಪೇಸ್ ಕೊಡಬೇಕು, ಹೈಫನ್ ಕೊಟ್ಕೋಬೋದು. ಡಿವೈನ್ ಆರ್ಡರ್ ಎಲ್ಲ ಕ್ಯಾಪಿಟಲ್ಸಲ್ಲಿ ಬರುತ್ತೆ. ಸೊ ಇದು ಡಾರ್ಕ್ ಬ್ಲೂ ಸ್ಕೆಚ್ ಪೆನ್ನಲ್ಲಿ ಬರಿತೀವಿ ಯೂಶಲಿ, ಡಿವೈನ್ ಆರ್ಡರ್ ಟುಗೆದರ್. ಇದನ್ನು ಚಾಂಟ್ ಮಾಡ್ತಾ 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 ಎಲ್ಲನೂ ಒಂಥರ ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಎವ್ರಿಥಿಂಗ್ ಕಮ್ಸ್ ಆ್ಯಂಡ್ ಫಾಲ್ಸ್ ಇನ್ ಪ್ಲೇಸ್ ಅಂತ ಹೇಳಿ. ಹಾಗೆ ನಾವು ಅಂದ್ಕೊಳ್ದೇ ಇರೋದನ್ನು ಆ ಟೈಮಿಗೆ ಯಾರೋ ಬರ್ತಾರೆ, ನಾವೇನೋ ತೊಗೋಬೇಕು, ಅವರೇ ಹುಡ್ಕೊಂಬಂದು ಅದಲ್ಲಿ ನಮ್ಗೆ ಸಿಗತ್ತೆ. ತುಂಬ ದಿವಸದಿಂದ ಹುಡುಕ್ತಾ ಇರೋ ವಸ್ತು ಸಿಕ್ಕಿರಲ್ಲ, ಅವರೇ ಹುಡ್ಕೊಂಬಂದು ಒಂದು ಎಕ್ಸ್ಟ್ರಾ ಇದೆ ಬೇಕಾ ಅಂತ ಕೊಡ್ತಾರೆ. ಅಥವಾ ನಮ್ಮದು ಟ್ರಾಫಿಕ್ ಡಿಲೇ ಆದಾಗ ಫ್ಲೈಟ್ ಡಿಲೇ ಆಗಿರುತ್ತೆ. ಸೊ ಎಲ್ಲನೂ ಒಂಥರ ಒಂದು ಅಲೈನ್ಮೆಂಟ್, ಒಂದು ಆರ್ಡರ್ಗೆ ಬಂದು ಕೆಲಸ ಸುಸೂತ್ರವಾಗಿ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳಿದಂಥದ್ದು, ತುಂಬ ಜನ ಈಗ ಎಲ್ಲರೂ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ಕೆಲವರು ಮಾತ್ರ ವರ್ಕ್ ಆಗುತ್ತೆ, ಕೆಲವರು ವರ್ಕ್ ಆಗಲ್ಲ, ಯಾಕೆ? ಒಂದು ಅವರ ನಂಬಿಕೆ, ಮತ್ತು ಇನ್ನೊಂದು ನಮ್ಮ ಮೆಟಬಾಲಿಸಮ್ ಏನಿದೆ, ಸ್ಪಿರಿಚುವಲ್ ಮೆಟಬಾಲಿಸಮ್. ಅಂದರೆ ನಾವು ಎಷ್ಟು ನಂಬ್ತೀವಿ ಅನ್ನೋದು ಬಿಟ್ಟು ನಾವು ಕೆಲವು ಬ್ಲಾಕ್ಸನ್ನು ಬಿಲ್ಡ್ ಮಾಡ್ಕೊಂಡಿರ್ತೀವಿ. ಲಿಮಿಟಿಂಗ್ ಬಿಲೀಫ್ಸ್ ಅಂತ ಬೇಕಾದರೂ ಹೇಳ್ಬೋದು. ತುಂಬ ಕಾಮನ್ ಲಿಮಿಟಿಂಗ್ ಬಿಲೀಫ್ ಅಂದಾಗ ಹಾರ್ಡ್ ವರ್ಕ್ ಈಸ್ ದ ಓನ್ಲಿ ವೇ ಟು ಸಕ್ಸಸ್ ಅಂತ ಹೇಳ್ತಾರೆ. ನಾವೆಲ್ಲ ಇದನ್ನು ಕೇಳ್ಕೊಂಡು ಬೆಳೆದಿದ್ದೀವ, ಹಾರ್ಡ್ ಅಂಡ್ ಮನಿ ಅಂತ ಕೇಳ್ಕೊಂಡು ಬೆಳೆದಿದ್ದೀವಿ. ನಾವೇನು ಮಾಡ್ತೀವಿ, ನಮಗೆ ಬರೋ ದುಡ್ಡು ಕಷ್ಟಪಟ್ಟು ಬರಬೇಕು,
ಆ ಟೈಮಿಗೆ ಅದು ರಿಲೀಸ್ ಆಗಲ್ಲ, ಬ್ಯಾಂಕ್ ಹಾಲಿಡೇ ಇರುತ್ತೆ, ಫಂಡ್ಸ್ ಇರೋದಿಲ್ಲ, ಕ್ಯಾಶ್ ಡ್ರಾ ಮಾಡೋಕೆ ಹೋದಾಗ ಕ್ಯಾಶ್ ಇಲ್ಲ ಅಂತಾರೆ, ಬ್ಯಾಂಕಲ್ಲೇ ಕ್ಯಾಶ್ ಇರಲ್ಲ ಅವತ್ತು, ನಮ್ಮದೇ ದುಡ್ಡು ಅವತ್ತು ಕೊಡೋಕೆ ಅವ್ರ ಹತ್ರ ಇರಲ್ಲ. ಯಾಕೆಂದರೆ ಹಾರ್ಡ್ ಅರ್ನ್ಡ್ ಮನಿ ಅಂತ ನಮಗೆ ಹಾರ್ಡ್ವೇರ್ ಆಗಿರುತ್ತೆ. ಹಾಗಂತ ಈಸಿ ಮನಿ ಅಂತನೂ ಅಲ್ಲ, ಸ್ಮಾರ್ಟ್ ಮನಿ ಅಂತ ಹೇಳಬೇಕು. ಬೇರೆಯವರಿಗೆ ಅನ್ಯಾಯ ಮಾಡಬೇಡಿ. ಆರಾಮ್ ಅಂದರೆ ಹಾರ್ಡ್ ವರ್ಕ್ ಅಂತಂದಾಗ ನೀವು ಕಷ್ಟಪಡ್ತೀರಾ, ನಾವು ಕಷ್ಟಪಡ್ತೀವಿ. ಏನಿಲ್ಲ, ಈ ಲೈಟ್ ಮುಂದೆ ಕೂತ್ಕೊಂಡು ಮಾತಾಡೋದನ್ನು ಕೊನೆಗೆ ಸುಸ್ತಾಗಿರುತ್ತೆ. ಒಂದು 3 ಅವರ್ ಮಾತಾಡಿದ್ಮೇಲೆ ದೇಹಕ್ಕೆ ಸುಸ್ತಾಗಿರುತ್ತೆ, ಮನಸ್ಸಿಗೆ ದಣಿವಾಗಿರುತ್ತೆ. ಆದರೆ ನಾವು ಯಾರೇ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಯಾರೇ ಇದ್ರೂ ವಿ ಕ್ಯಾನಾಟ್ ಮ್ಯಾಚ್ ಟು ದ ಅಮೌಂಟ್ ಆಫ್ ವರ್ಕ್ ಅ ಕನ್ಸ್ಟ್ರಕ್ಷನ್ ಲೇಬರರ್ ಡಸ್. ತಾರ್ ಹಾಕೋರು, ಕನ್ಸ್ಟ್ರಕ್ಷನ್ ಲೇಬರರ್ಸು, ಈ ಬೋರ್ವೆಲ್ ಮಾಡೋರು, ಇವರೆಲ್ಲದರಲ್ಲಿ ನಾವು 2% ಕೂಡ ಮಾಡೋಕ್ಕಾಗಲ್ಲ. ಅವ್ರ ಕೆಲಸ ಅರ್ಧ ಗಂಟೆ ಮಾಡೋಕೆ, ಒಂದು ದಿನ ಇರಲಿ ಅರ್ಧ ಗಂಟೆ ಮಾಡೋಕ್ಕಾಗಲ್ಲ. ಸೊ ದೇ ವರ್ಕ್ ಸೋ ಹಾರ್ಡ್. ಆರ್ ದೇ ವೆರಿ ಸಕ್ಸಸ್ಫುಲ್? ಇದಕ್ಕೆ ಉತ್ತರ ನಾನು ಹೇಳಲ್ಲ, ಆ ಪ್ರಶ್ನೆಯಲ್ಲೇ ಉತ್ತರ ಇದೆ. ಹಾಗಂತ ವಾಟ್ ಈಸ್ ಯುವರ್ ಆಂಬಿಷನ್ ಅಂದರೆ ಐ ವಾಂಟ್ ಟು ಬಿಕಮ್ ಅ ಕನ್ಸ್ಟ್ರಕ್ಷನ್ ಲೇಬರರ್ ಅಂತ ಹೇಳಿದ್ರೇ ಅದು ಅವಹೇಳನ ಅನ್ಸುತ್ತೆ. ಇಟ್ ಲುಕ್ಸ್ ರಿಡಿಕ್ಯುಲಸ್ ಅಲ್ವಾ? ಸೊ ಹಾರ್ಡ್ ವರ್ಕ್ ಈಸ್ ದ ಓನ್ಲಿ ವೇ ಟು ಸಕ್ಸಸ್ ಅಂತ ಅವರಿಗೆ ಇದು ಆಗಿತ್ತು ಅಂತಂದರೆ, ಒಂದು ಲಿಮಿಟಿಂಗ್ ಬಿಲೀಫ್ ಆಗಿತ್ತು ಅಂದರೆ, ಅವ್ರು ಆ ಬ್ಲಾಕನ್ನು ತೆಗೆಯೋವರೆಗೂ ಅವ್ರಿಗೆ ಸ್ವಿಚ್ ವರ್ಡ್ ಈಸ್ ಈಸಿ ವೇ ಟು ಸಕ್ಸಸ್ ಅಲ್ವಾ? ಅವ್ರಿಗೆ ಅದು ಬೇಗ ವರ್ಕ್ ಆಗಲ್ಲ. ಆ ಬ್ಲಾಕ್ ಫಸ್ಟ್ ಹೋಗ್ಬೇಕು, ಕ್ಲಿಯರ್ ಆಗಬೇಕು, ಅಲ್ಲಿ ತನಕ ಅವರು ಚಾಂಟ್ ಮಾಡಬೇಕು. ಈಗ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದರೆ ವೆಯ್ಟ್ ಲಾಸ್. ವೆಯ್ಟ್ ಲಾಸ್ಗೆ ಏನಾದರೂ ಒಂದು ಸ್ಟ್ರಾಂಗ್ ಸ್ವಿಚ್ ವರ್ಡ್? ವೆಯ್ಟ್ ಲಾಸ್ ಅಂತಂದಾಗ ಬರೀ ಸ್ವಿಚ್ ವರ್ಡ್ ಒಂದೇ ಸಾಲದು ಹೇಳ್ತೀನಿ. ಯಾಕೆ ಅಂದರೆ ಅದರಲ್ಲಿ ಬೇಕಾದಷ್ಟು, ಅಂದರೆ ನಾವು ಊಟ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ, ನಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕಾಗತ್ತೆ, ಮತ್ತು ಒಂಚೂರು ಎಕ್ಸಸೈಸನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕರ್ವಿ, CURVY, ಕರ್ವಿ, ಟೈನಿ, ರೀಸನ್, ಡಿವೈನ್, ಶೇಪ್ ಅಂತಂದಾಗ ವೆಯ್ಟ್ ಲಾಸ್ ಆಗೋಕ್ಕೆ ಶುರುವಾಗುತ್ತೆ. ನಂಬರ್ಸ್ ಕೂಡ ಇದೆ, 001030. ಸೊ ವೆಯ್ಟ್ ಲಾಸ್ ಸ್ವಿಚ್ ನಂಬರ್ ಇರ್ಬೋದು ಅಥವಾ ಸ್ವಿಚ್ ವರ್ಡ್ ಇರ್ಬೋದು, ರೆಡ್ ಕಲರಲ್ಲೇ ಬರ್ಕೊಳ್ಳಿ, ಯಾವತ್ತೂ ರೆಡ್ ಕಲರಲ್ಲೇ ಬರ್ಕೊಳ್ಳಿ. ನಂತರದ್ದು ವೆಯ್ಟ್ ಗೇನ್. ಕೆಲವರು ಎಷ್ಟೇ ತಿಂದರೂ ಕೂಡ ದಪ್ಪ ಆಗ್ತಿರಲ್ಲ. ದಪ್ಪ ಆಗಬೇಕು ಅಂದರೆ ಅದಕ್ಕೇನು ಸ್ವಿಚ್ ವರ್ಡ್? ವೆಯ್ಟ್ ಗೇನ್ ಅಂದಾಗ ಆ್ಯಡ್ ವೆಯ್ಟ್, ಡಿವೈನ್, ಬಾಡಿ, ಶೇಪ್. ಸೊ ವೆಯ್ಟ್ ಗೇನ್ ಅಂದಾಗ ಕೆಲವೊಂದು ಸರ್ತಿ ಎಷ್ಟು ಊಟ ಮಾಡಿದ್ರೂ ಅದು ಅವರಿಗೆ ದಕ್ತಾನೇ ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ಬೇಕಾದಷ್ಟು ಸ್ವಿಚ್ ವರ್ಡ್ಸು, ಸ್ವಿಚ್ ನಂಬರ್ಸು ಸಿಗತ್ತೆ. ಗೇನ್, ವೆಯ್ಟ್, ಮಸಲ್ ಅಂತ ಬೇಕಾದ್ರೆ ಹಾಕ್ಕೋಬೋದು, ಮಸಲ್ ಬಿಲ್ಡ್ ಮಾಡಬೇಕಾದವರು, ವೆಯ್ಟ್, ಕರ್ವ್ ಅಂತ ಹೇಳಿದಾಗ ಬರುತ್ತೆ. ಮತ್ತು ವೆಯ್ಟ್ ಆ್ಯಡ್ ಆಗೋಕ್ಕೆ 442210, 442210. ಸೊ ವೆಯ್ಟ್ ಗೇನ್ ಅಂದಾಗ ಆ ಟೈಮಲ್ಲಿ ಪ್ರೋಟೀನ್ ಜಾಸ್ತಿ ತೊಗೋಬೇಕಾಗತ್ತೆ, ಆ ಒಂದು ಪ್ರೋಟೋಕಾಲ್ನ ಕೂಡ ಫಾಲೋ ಮಾಡಬೇಕಾಗತ್ತೆ. ಪ್ರೋಟೀನ್ ಜಾಸ್ತಿ ತೊಗೋಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡಬೇಕಾಗತ್ತೆ, ಅಂದರೆ ಮಸಲ್ ಮೂವ್ ಆಗುವಂಥ ಎಕ್ಸಸೈಸಸನ್ನು ಮಾಡಬೇಕಾಗತ್ತೆ, ಮತ್ತು ಈ ಸ್ವಿಚ್ ವರ್ಡನ್ನು ಜೊತೆಗೆ ಯೂಸ್ ಮಾಡಬೇಕಾಗತ್ತೆ. ಆಗ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ಅಂದರೆ ಇವತ್ತು ಚಾಂಟ್ ಮಾಡಿದ್ರೆ ನಾಳೆನೇ ಆಗುತ್ತೆ ಅಂತಲ್ಲ, ಅದರ ಸಮಯವನ್ನು ಅದು ತಗೊಳುತ್ತೆ. ಸೊ ನಾವು ವೆಯ್ಟ್ ಗೇನ್ ಆಗಲಿ ವೆಯ್ಟ್ ಲಾಸ್ಗಾಗಲಿ ಆ ಟೈಮನ್ನು ಕೊಡಬೇಕು. ಕೆಲವರಿಗೆ ಬೇಗ ಆಗ್ಬೋದು, ಕೆಲವರಿಗೆ ನಿಧಾನ ಆಗ್ಬೋದು, ಒಟ್ಟಿನಲ್ಲಿ ಆಗೇ ಆಗುತ್ತೆ. ಈಗ ಸಂಬಂಧಗಳು ಚೆನ್ನಾಗಿದ್ರೇ ಅದು ಏನೇ ಆಗಿರಲಿ, ಅವ್ರ ಲೈಫಲ್ಲಿ ನಿಜವಾದ ಸಕ್ಸಸ್ ಅಂದರೆ ಒಂದು ಸಂಬಂಧ ಚೆನ್ನಾಗಿ ಇಟ್ಕೊಳ್ಳೋದು. ಈಗ ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡ್ತಿರು, ಲವರ್ಸು, ಇತ್ತೀಚಿನ ದಿನಗಳಲ್ಲೆಲ್ಲಂತ ಈ ಲಿವಿಂಗ್ ರಿಲೇಷನ್ಶಿಪ್ಸ್ ಎಲ್ಲ ಸಂಬಂಧಗಳು ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೇನಾದರೂ ಒಂದು ಸ್ವಿಚ್ ವರ್ಡ್? ಸಂಬಂಧಗಳು ಅಂದಾಗ ಇವತ್ತು ನಮ್ಮ ಸಮಾಜದಲ್ಲಿ ಮೇಜರ್ ಪ್ರಾಬ್ಲಮ್ ಇರೋದು ಸಂಬಂಧಗಳು. ಎಲ್ಲರೂ ಹೇಗೋ ದುಡ್ಡು ಮಾಡ್ತಾರೆ, ಸಕ್ಸಸ್ಸನ್ನು ಅಚೀವ್ ಮಾಡ್ತಾರೆ, ಎಲ್ಲ ನಮಗೆ ಯಶಸ್ಸಿದ್ದೂ ಸಂಬಂಧಗಳು ಚೆನ್ನಾಗಿಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಬೇಜಾರಾಗತ್ತಲ್ವಾ? ಎಲ್ಲ ಮಾಡೋದು ನಾವು ನಮ್ಮ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಸ್ಪೌಸ್ ಚೆನ್ನಾಗಿರಬೇಕು ಅಂತ, ನಮ್ಮ ತಂದೆ ತಾಯಿಗಳು ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಅಂತ ಇರ್ಬೋದು, ಅಥವಾ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ, ನಮ್ಮ ಸ್ನೇಹಿತರ ಜೊತೆ ನಾವು ಚೆನ್ನಾಗಿರಬೇಕು ಅಂದರೆ ನಮ್ಮನ್ನೊಬ್ಬರು ನೆನೆಸ್ಕೊಂಡಾಗಲೂ ಒಂದು ಖುಷಿಯಿಂದ ನೆನೆಸ್ಕೋಬೇಕಲ್ವಾ? ಅಯ್ಯೋ ಇವರಾ ಅಂತ ಬೇಜಾರು ಮಾಡ್ಕೋಬಾರ್ದಲ್ವಾ? ಸೊ ಸಂಬಂಧಗಳು ಅಂದಾಗ ಲೋಟಸ್, ಟುಗೆದರ್, ಡಿವೈನ್, ಎನರ್ಜಿ, ಕಂಬೈನ್. ಲೋಟಸ್, ಟುಗೆದರ್, ಡಿವೈನ್, ಎನರ್ಜಿ, ಕಂಬೈನ್. ಸೊ ಇದನ್ನು ತುಂಬ ಸತಿ ಚಾಂಟ್ ಮಾಡಿ, ಅಂದರೆ ನಿಮಗೆ ಎಷ್ಟು ಚೆನ್ನಾಗಿರಬೇಕು ಅಷ್ಟು ಸತಿ ಚಾಂಟ್ ಮಾಡಿ. ಇದನ್ನು ಎನರ್ಜಿ ಸರ್ಕಲ್ ಮಾಡಿದ್ರೂ ಅಥವಾ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಬರ್ಕೊಂಡ್ರು ಪಿಂಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರ್ಕೊಳ್ಳಿ. ತುಂಬ ಜನಕ್ಕೆ ಸುಮ್ಮನೆ ಭಯ ಆಗ್ತಿರತ್ತೆ. ಒಂಥರ ಕತ್ಲು ಕಂಡ್ರೆ ಭಯ, ಯಾರನ್ನ ಮಾತಾಡಿಸ್ಬೇಕಂದ್ರೂ ಭಯ, ಅಥವಾ ಅದು ಡಿಪ್ರೆಷನ್ ಅಂತ ಕೂಡ ಹೇಳ್ಬೋದು. ಈ ಆಂಗ್ಸೈಟಿ ಮತ್ತು ಡಿಪ್ರೆಷನ್
ಇದಕ್ಕೇನಾದರೂ ಒಂದು ಸ್ಟ್ರಾಂಗ್ ಸ್ವಿಚ್ ವರ್ಡ್? ಆಂಗ್ಸೈಟಿ ಅನ್ನೋದು ಇವತ್ತಿನ ಒಂದು ಪೀಳಿಗೆಯ ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಒಂದು ಪಿಯರ್ ಪ್ರೆಷರ್ ಅಂತ ಇರ್ತಾ ಇತ್ತು ನಾವೆಲ್ಲ ಬೆಳಿಬೇಕಾದ್ರೆ ಅಲ್ವಾ? ಆದರೆ ಈಗ ಸೋಷಿಯಲ್ ಮೀಡಿಯಾ ಪ್ರೆಷರ್ ಜಾಸ್ತಿ ಇದೆ. ಅಂದರೆ ಸೋಷಿಯಲ್ ಮೀಡಿಯಾನಲ್ಲಿ ಅವ್ರು ಏನು ಪೋಸ್ಟ್ ಹಾಕ್ತಾರೆ, ಎಷ್ಟು ಲೈಕ್ಸ್ ಬರುತ್ತೆ, ಇದೆಲ್ಲ ಸಮಸ್ಯೆ ಬರುತ್ತೆ. ಸೊ ಆಂಗ್ಸೈಟಿ ಅಂತಂದಾಗ ಮತ್ತು ಇನ್ನೊಂದು ನಮ್ಮ ಒಂದು 2 ಜನರೇಷನ್ಸ್ ಬಿಫೋರ್ ತೊಗೊಂಡಾಗ ಅಥವಾ ಈವನ್ 1 ಜನರೇಷನ್ ಬಿಫೋರ್ ಅಂತ ತೊಗೊಂಡಾಗ್ಲೂ ನಮ್ಮದೇ ಒಂದು ಕಾಲಕ್ರಮದಲ್ಲಿ ನಾವು ಮಾಡ್ತಾ ಇದ್ವಿ. ಇವತ್ತು ಎಲ್ಲ ಫಾಸ್ಟ್ ಫುಡ್ಡು ಬೇಗ ಬೇಗ ಆಗಬೇಕು ಅಂದರೆ 2 ವರ್ಷಕ್ಕೆ ಮಗು ಡೇ ಕೇರ್‌ಗೆ ಹೋಗ್ತಾ ಇರತ್ತೆ ಅಥವಾ ಮಾಂಟೆಸರಿ ಹೋಗ್ತಾ ಇರತ್ತೆ. ಬೇಗ ಬೇಗ ಆಗಬೇಕು, ಎಲ್ಲ ಬೇಗ ಆಗಬೇಕು ಅಂತಂದಾಗ ಪ್ರೆಷರ್ ಬಿಲ್ಡ್ ಆಗತ್ತೆ. ಅದರಿಂದ ಆಂಗ್ಸೈಟಿ ಬರುತ್ತೆ. ಸೊ ಸ್ಲೋ ಡೌನ್ ಆಗಬೇಕು. ಫಸ್ಟು ಸ್ವಿಚ್ ವರ್ಡ್ಸ್ ಜೊತೆ ಬ್ರೀದಿಂಗ್ ಕೂಡ ಸ್ಲೋ ಆಗಬೇಕು. ಸೊ ತುಂಬ ಸಿಂಪಲ್. ಸ್ಲೋ, ಕ್ವಾಯಟ್, ಕಾಮ್, ರಿಲೀಸ್, ಡಿವೈನ್ ಆರ್ಡರ್. ಇದನ್ನು ತುಂಬ ಸತಿ ಚಾಂಟ್ ಮಾಡಿ ಆ್ಯಂಡ್ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಬರ್ಕೊಂಡ್ರು, ಎನರ್ಜಿ ಸರ್ಕಲ್ ಮಾಡಿದ್ರು, ಲೈಟ್ ಬ್ಲೂ ಕಲರನ್ನು ಯೂಸ್ ಮಾಡಿ. ಸೊ ಅದು ಇಮೋಷ್ನಲ್ ಪ್ರೆಷರ್ ಇದ್ದಾಗ ಆರೆಂಜ್ ಕಲರನ್ನು ಕೂಡ ಈ ಬ್ಲೂ ಕಲರಲ್ಲಿ ಮಿಕ್ಸ್ ಮಾಡಿ ಆಗ ಆಟೋಮೆಟಿಕ್ಕಾಗಿ ಕಾಮ್ ಆಗ್ತಾ ಬರುತ್ತೆ. ಸೊ ಇದು ಸಮಸ್ಯೆ ಅಂತಂದಾಗ ಆಂಗ್ಸೈಟಿ ತಾನೇ ತಾನಾಗಿ ಕಮ್ಮಿ ಆಗುತ್ತೆ. ಇದರ ಜೊತೆನಲ್ಲಿ ಸ್ವಿಚ್ ವರ್ಡ್ ಜೊತೆನಲ್ಲಿ ನೀರು ಕುಡಿಬೇಕಾಗತ್ತೆ. ಆಂಗ್ಸೈಟಿ ಇದ್ದಾಗ ಸ್ವಿಚ್ ವರ್ಡ್ ಹೇಳ್ತಾ ಹೇಳ್ತಾ, ಯಾಕೆಂದರೆ ಆಂಗ್ಸೈಟಿ ಆದಾಗ ದೇಹದಿಂದ ವಾಟರ್ ತುಂಬ ರಿಲೀಸ್ ಆಗೋಗಿರುತ್ತೆ. ಚೆನ್ನಾಗಿ ನೀರನ್ನು ಕುಡಿಬೇಕಾಗತ್ತೆ. ನಂತರದ್ದು ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಇವತ್ತಿಗೂ ಇದೆಲ್ಲ ಮೂಢನಂಬಿಕೆ ಅಂತ ಅಂತಾರೆ. ಆದರೆ ಅನುಭವಿಸಿರೋರಿಗೆ ಮಾತ್ರನೇ ಗೊತ್ತಿರುತ್ತೆ ಅದು ಏನು ಅಂತ. ಅದೇನೇ ಬ್ಲ್ಯಾಕ್ ಮ್ಯಾಜಿಕ್. ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅಥವಾ ಈ ಥರ ನಿಮಗೆ ತಗಲಬಾರ್ದು ಅಂದರೆ ಅದಕ್ಕೇನೊಂದು ಸ್ವಿಚ್ ವರ್ಡ್? ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಒಂಥರ ಒಂದು ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ, ಕೆಲವರು ಚಾಲೆಂಜ್ ಮಾಡ್ತಾರೆ. ಆದರೆ ಅದನ್ನು ನೋಡಿದವರಿಗೆ, ಅಂದರೆ ಒಬ್ರಿಗೆ ಆದಾಗ ಕಣ್ಣಿಂದ ನೋಡಿದವ್ರಿಗೆ ಅಥವಾ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅದರಲ್ಲಿ ಬೇಕಾದಷ್ಟು ಥರ ಬರುತ್ತೆ. ಕೆಲವೊಂದು ಪ್ರಾಣಕ್ಕೆ ಸಮಸ್ಯೆ ಆಗುವಂಥದ್ದಿರುತ್ತೆ. ಕೆಲವೊಂದು ಸತಿ ಸಂಬಂಧಗಳನ್ನು ಮುರಿಬೇಕು ಅನ್ನೋದಕ್ಕೆ ಮಾಡಿರ್ತಾರೆ, ಅಥವಾ ಏಳಿಗೆ ಆಗಬಾರ್ದು ಅಂತ ಇರ್ಬೋದು. ಬೇಕಾದಷ್ಟು ರೀಸನ್ಸ್ಗೆ ಆಗತ್ತೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಂತಂದಾಗ ಡಿವೈನ್ ಎನರ್ಜಿ ರಿಲೀಸ್, ಶಟ್, ಕ್ಯಾನ್ಸಲ್ ಆ್ಯಂಡ್ ಎಂಡ್ ಅಂತ ಕೊಡಬೇಕು. ಡಿವೈನ್ ಎನರ್ಜಿ ರಿಲೀಸ್, ಶಟ್, ಕ್ಯಾನ್ಸಲ್, ಎಂಡ್ ಅಂತ ಕೊಡಬೇಕು. ಸೊ ಆವಾಗ ಡಿವೈನ್ ಎನರ್ಜಿ ಆ್ಯಕ್ಟಿವೇಟ್ ಆಗುತ್ತೆ ಆ್ಯಂಡ್ ಈ ಬ್ಲ್ಯಾಕ್ ಮ್ಯಾಜಿಕನ್ನು ಮಟ್ಟ ಹಾಕತ್ತೆ. ಸೊ ಇದು ಯಾವಾಗಲೂ ಬ್ಲ್ಯಾಕ್ ಕಲರಲ್ಲಿ ಬರಿಬೇಕಾಗತ್ತೆ. ಸುಂದರವಾದಂಥ ಒಂದು ಕಾಂತಿಯುತವಾದಂಥ ತ್ವಚೆ ಅಥವಾ ಚರ್ಮ, ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಮುಖದ ಸ್ಕಿನ್ ಚೆನ್ನಾಗಿರಬೇಕು ಅಂತಂದಾಗ ಇದಕ್ಕೆ ಕಮರ್ಷಿಯಲಲ್ಲೇ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಅಂತಂದಂಗೆ ನನಗೆ ಒಂದೊಂದು ಸತಿ ಆಶ್ಚರ್ಯ ಆಗುತ್ತೆ, ಅವರು ಏನಾದರೂ ಈ ಥರ ಸ್ವಿಚ್ ವರ್ಡ್ ನೋಡ್ಕೊಂಡು ತೊಗೊಂಡ್ರ ಅಂತ. ಫೇರ್, ಲವ್ಲಿ, ಸ್ಕಿನ್, ಗ್ಲೋ, ಸ್ಮೂತ್, ಪಾಸಿಬಲ್. ಫೇರ್, ಲವ್ಲಿ, ಸ್ಕಿನ್, ಗ್ಲೋ, ಸ್ಮೂತ್, ಪಾಸಿಬಲ್. ಇಷ್ಟನ್ನು ಹೇಳಿ ಜೊತೆಗೆ ರೇಡಿಯಂಟ್ ಅನ್ನೋದನ್ನು ಕೂಡ ಒಂದು ಆ್ಯಡ್ ಮಾಡ್ಕೊಳ್ಳಿ. ಸೊ ಸ್ಕಿನ್ನು ಸ್ಮೂತಾಗಿ ಗ್ಲೋ ಆಗುತ್ತೆ ಮತ್ತು ಸ್ಲೋಲಿ ಆ ಒಂದು ಕಲೆಗಳೇನಿರುತ್ತೆ, ಆ್ಯಕ್ನೆ ಏನಿರುತ್ತೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬರ್ಕೊಳ್ಳಿ. ಬ್ಯೂಟಿಫುಲ್ ಹೇರ್. ಕೂದಲು ಉದ್ದ ಬೆಳಿಬೇಕು, ದಟ್ಟವಾಗಿ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕು? ಹೇರ್ ಗ್ರೋತ್ಗೆ ಸ್ವಿಚ್ ನಂಬರ್ 394 394 394 ತುಂಬ ಸತಿ ಚಾಂಟ್ ಮಾಡಿ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ ರಾಜೇಶ್ ಅವರೇ, ದೇಹದ ಎಡಗಡೆ ಬರ್ಕೊಳ್ಳೋದೊಂದು. ಇದನ್ನು ನಿಮ್ಮ ಹೇರ್ ಆಯಿಲ್ ಬಾಟಲ್ ಮೇಲೆ, ಬಾಚಣಿಗೆ ಮೇಲೆ, ಹೇರ್ ಬ್ರಷ್ ಮೇಲೆ, ಶ್ಯಾಂಪೂ ಬಾಟಲ್ ಮೇಲೆ ಬರೆದ್ಬಿಟ್ರೆ, ಗ್ರೀನ್ ಕಲರಲ್ಲಿ ಬರೆದಾಗ ಹೇರ್ ಗ್ರೋತ್ ಚೆನ್ನಾಗಿ ಆಗೋದಕ್ಕೆ ಶುರುವಾಗತ್ತೆ. ಇದರ ಜೊತೆನಲ್ಲೇ ಶಟ್, ಕ್ಯಾನ್ಸಲ್ ಅಂತ ಆ್ಯಡ್ ಮಾಡಿದಾಗ 394 ಶಟ್, ಕ್ಯಾನ್ಸಲ್ ಅಂತ ಆ್ಯಡ್ ಮಾಡಿದಾಗ ಹೇರ್ ಫಾಲ್ ಏನಿರುತ್ತೆ ಅದು ಸ್ಟಾಪ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಈ ಫರ್ಟಿಲಿಟಿ, ಈ ಬಂಜೆತನ ಗಂಡಸರಲ್ಲಾಗ್ಬೋದು, ಹೆಂಗಸರಲ್ಲಾಗ್ಬೋದು. ಈಗ ಗಂಡಸರಲ್ಲಿ ವೀರ್ಯಾಣುಗಳ ಕೊರತೆ, ಹೆಣ್ಮಕ್ಳಲ್ಲೂ ಬೇರೆ ಸಮಸ್ಯೆಗಳಿರುತ್ತೆ. ಈ ಫರ್ಟಿಲಿಟಿಗೆ ಒಂದು ಸ್ವಿಚ್ ವರ್ಡ್? ಫರ್ಟಿಲಿಟಿ ಅಂದಾಗ ಎಗೇನ್ ಈ ವೇಗದ ಬದುಕಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಂಗ್ಸೈಟಿ ಬಗ್ಗೆ ಮಾತಾಡಿದ್ವಿ. ಆಂಗ್ಸೈಟಿಯಿಂದ ಆಗೋದ್ರಿಂದ ಸುಮಾರು ಜನಕ್ಕೆ ಫರ್ಟಿಲಿಟಿ ಸಮಸ್ಯೆ ಆಗುತ್ತೆ. ಅದರಲ್ಲಿ ನಾವು ಬರೀ ಸ್ವಿಚ್ ವರ್ಡ್ ಅಂತ ಹೇಳೋದಿಲ್ಲ. ನಾನು ಡಿಸ್ಕ್ಲೇಮರ್, ನೀವು ನಿಮ್ಮ ಗೈನಕಾಲಜಿಸ್ಟನ್ನು ನೋಡಲೇಬೇಕಾಗತ್ತೆ. ಮತ್ತು ಗಂಡಸು ಮತ್ತು ಹೆಂಗಸು ಅಂದರೆ ದ ಮ್ಯಾನ್ ಆ್ಯಂಡ್ ವುಮೆನ್ ಇಬ್ಬರೂ ಒಂದು ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾಗತ್ತೆ, ತಪಾಸಣೆನ ಮಾಡಿಸ್ಕೋಬೇಕಾಗತ್ತೆ. ಏನು ಸಮಸ್ಯೆ ಇದೆ ನೋಡಿ, ಮೆಡಿಕಲ್ ಹೆಲ್ಪನ್ನು ತೊಗೊಳ್ಳಿ, ಒಂದು ಹೀಲರ್ ಹತ್ರ ಹೀಲಿಂಗ್ ಹೆಲ್ಪನ್ನು ತೊಗೊಳ್ಳಿ. ಯಾಕೆಂದರೆ ಎಷ್ಟೋ ಸತಿ
ಇಮೋಷ್ನಲ್ ಬ್ಯಾಗೇಜ್, ಭಾವನಾತ್ಮಕ ಒತ್ತಡಗಳಿಂದ ಕೂಡ ಮಕ್ಕಳಾಗ್ತಿರೋದಿಲ್ಲ. ಅದನ್ನು ಕೂಡ ಮಾಡಿ. ಜೊತೆಯಲ್ಲಿ ಸ್ವಿಚ್ ವರ್ಡನ್ನು ಹೇಳಿ. ಬರೀ ಸ್ವಿಚ್ ವರ್ಡ್ ಅಲ್ಲಿ ಆಗೋದಿಲ್ಲ. ಕೆಲವೊಂದು ಸರ್ತಿ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತ ಹೇಳ್ತಾರಲ್ವ, ಅದು ತುಂಬ ಸತ್ಯ. ಸೊ ಫರ್ಟಿಲಿಟಿ ಅಂದಾಗ ಲೋಟಸ್, ಸಾಯಿಲ್, ಸ್ಪ್ರೌಟ್, ಗ್ರೋ, ಡಿವೈನ್. ಲೋಟಸ್, ಸಾಯಿಲ್, ಸ್ಪ್ರೌಟ್, ಗ್ರೋ, ಡಿವೈನ್. ಇದಿಷ್ಟನ್ನ ಗ್ರೀನ್ ಕಲರಲ್ಲಿ ಬರ್ಕೊಳ್ಳಿ. ಮತ್ತು ಎನರ್ಜಿ ಸರ್ಕಲ್ ಖಂಡಿತ ಮಾಡಬೇಕಾಗತ್ತೆ ಇದಕ್ಕೆ. ಮತ್ತು ಇದರ ಜೊತೆಯಲ್ಲಿ ಏನೇನು ತಪಾಸಣೆ, ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ. ತುಂಬ ಜನಕ್ಕೆ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇರುತ್ತೆ. ಲಂಡನ್ಗೆ ಹೋಗ್ಬೇಕು ಅಂತಿರುತ್ತೆ, ಪ್ಯಾರಿಸ್ಗೆ ಹೋಗ್ಬೇಕು ಅಂತಿರುತ್ತೆ. ಆದರೆ ದುಡಿತಿರ್ತಾರೆ, ಬಟ್ ಉಳಿಸ್ಕೊಳಕ್ಕಾಗಲ್ಲ ಹಣ, ಅಥವಾ ಟ್ರಾವೆಲ್ ಮಾಡೋಕ್ಕಾಗಲ್ಲ. ನೀವು ಅಂದ್ಕೊಂಡಂಥ ನಿಮ್ಮ ಎಲ್ಲ ಕನಸಿನ ಡೆಸ್ಟಿನೇಷನ್ಸ್ಗೆಲ್ಲ ನೀವು ಹೋಗಬೇಕು ಅಂದರೆ ಈ ಟ್ರಾವೆಲ್ಗೊಂದು ಸ್ವಿಚ್ ವರ್ಡ್. ಟ್ರಾವೆಲ್ ಅಂದಾಗ ಇದು ಒಂದೊಂದು ಸತಿ ದುಡ್ಡು ಇಟ್ಕೊಂಡು ಕಾಯ್ತಾ ಇರ್ತಾರೆ, ಆದರೆ ಅದಕ್ಕೆ ಅವಕಾಶನೇ ಬರೋದಿಲ್ಲ. ಕೆಲವೊಂದು ಸತಿ ಬುಕ್ಕಿಂಗ್ ಮಾಡಿ ಎಲ್ಲ ಮಾಡಿ ಕೂಡ ನಮಗೆ ಹೋಗೋದಕ್ಕಾಗಲ್ಲ. ಯಾಕೆಂದರೆ ಒಂದು ಲಾಕ್ಡೌನ್ ಆಗ್ಬೋದು, ಅಥವಾ ಆ ಊರಲ್ಲಿ ಏನೋ ಸಮಸ್ಯೆ ಆಗ್ಬೋದು, ಅಲ್ಲೇನೋ ಸ್ಟ್ರೈಕ್ ಆಗ್ಬೋದು, ಇನ್ನೊಂದಾಗ್ಬೋದು, ಅಥವಾ ನಮಗೆ ಹುಷಾರು ತಪ್ಪಬೋದು, ನಮ್ಮ ಜೊತೆಗೆ ಬರೋರಿಗೆ ಆ ಟೈಮಲ್ಲಿ ಅನಾನುಕೂಲ ಆಗ್ಬೋದು, ಅಥವಾ ಒಂದೊಂದು ಸತಿ ಆಸೆ ಇರುತ್ತೆ, ನಮ್ಮ ಹತ್ರ ದುಡ್ಡಿರೋದಿಲ್ಲ ಆ ಒಂದು ಜಾಗಕ್ಕೆ ಹೋಗೋದಕ್ಕೆ, ಅಥವಾ ಎಲ್ಲ ಇದ್ದೂ ಭಯ ಆಗತ್ತೆ ಹೋಗೋದಕ್ಕೆ. ಎಷ್ಟೋ ಜನಕ್ಕೆ ಫ್ಲೈಟಲ್ಲಿ ಹೋಗೋದಕ್ಕೆ ಭಯ ಆಗತ್ತೆ, ಎಷ್ಟೋ ಜನ ಗಾಡಿ ಹತ್ತಕ್ಕೆ ಭಯ ಆಗತ್ತೆ, ನಾನಾ ಕಾರಣಗಳಿರ್ಬೋದು. ಸೊ ಇದರಲ್ಲಿ ಭಯವನ್ನು ಕೂಡ ನಾವು ತೆಗಿಬೇಕು ಅಂತಂದಾಗ ರಿಲೀಸ್ ಫಿಯರ್, ಬ್ಲಾಕ್ ಅಂತ ಹೇಳಿ ಜಾಲಿ, ವೀಲ್ಸ್, ಬಸ್. ರಿಲೀಸ್ ಫಿಯರ್, ಡಿವೈನ್, ಜಾಲಿ, ವೀಲ್ಸ್, ಬಸ್ ಅಂತ ಹೇಳಿದಾಗ ಆ ಒಂದು ಅವಕಾಶಗಳು ಬರ್ತಾ ಹೋಗುತ್ತೆ. ಟ್ರಾವೆಲ್ ಅವಕಾಶಗಳು ನಿಮಗೆ ಅಫಿಷಿಯಲ್ ಟ್ರಾವೆಲ್ ಅಂದರೆ ಯಾವುದೋ ಒಂದು ಕೆಲಸದ ಮೇಲೆ ಫುಲ್ಲಿ ಪೇಯ್ಡ್ ಟ್ರಾವೆಲ್ ಆಗಬೇಕಂದಾಗ ಅಫಿಷಿಯಲ್ ಡಿವೈನ್ ಆರ್ಡರ್ ಅಂತ ಆ್ಯಡ್ ಮಾಡ್ಕೊಳ್ಳಿ. ಇದೇ ಒಂದು ಸ್ವಿಚ್ ಫ್ರೇಜ್ಗೆ ಅಫಿಷಿಯಲ್ ಡಿವೈನ್ ಆರ್ಡರ್ ಅಂತ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮನ್ನು ಎಲ್ಲಿಗೋ ಒಂದು ಡೆಲಿಗೇಷನ್ ಕಳಿಸ್ಬೋದು, ಎಲ್ಲೋ ಒಂದು ಕಡೆ ಒಂದು ಸೆಮಿನಾರಿಗೆ ಕಳಿಸ್ಬೋದು. ಸೊ ಅಫಿಷಿಯಲಿ ಪೇಯ್ಡ್ ಟ್ರಿಪ್ಪಲ್ಲಿ ಹೋಗ್ತಾ ಇರ್ತೀರ. ಸೊ ಹೋಗಿ ಬರೋದು ಸೇಫ್ಟಿ ಕೂಡ ಇರುತ್ತೆ ನಿಮಗೆ. ಆ್ಯಂಡ್ ಇದು ಇನ್ನೊಂದು, ನೀವು ಜರ್ನಿನಲ್ಲಿರ್ಬೋದು, ಅಥವಾ ಒಂದು ನೀವು ಫರ್ಟಿಲಿಟಿ ಬಗ್ಗೆ ಮಾತಾಡಿದ್ವಿ, ಆ್ಯಂಗ್ಸೈಟಿ ಬಗ್ಗೆ ಮಾತಾಡಿದ್ವಿ, ಅಥವಾ ನಾವು ಮನೆಯಲ್ಲಿದ್ದಾಗ ಎಲ್ಲೇ ಇದ್ರೂ ಒಂದು ಸೇಫ್ಟಿಗೆ ಅಂದಾಗ ಇದೊಂದು ಕಾಮನ್ ಸ್ವಿಚ್ ವರ್ಡ್. ಡಿವೈನ್ ಅಂಬ್ರೆಲಾ ಅಪ್ ಅಂತಂದಾಗ, ಡಿವೈನ್ ಅಂಬ್ರೆಲಾ ಅಪ್ ಅಂತ ಹೇಳಿದಾಗ ಯಾವುದೇ ಒಂದು ಸ್ವಿಚ್ ಫ್ರೇಸ್ ಹೇಳೋ ಮುಂಚೆ ನಮಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಈಗ ರಾತ್ರಿ ಒಬ್ಬರೇ ಓಡಾಡ್ತಿದ್ದಾಗ ಗಾಬರಿ ಆಗ್ತಿದೆ, ಊಬರಲ್ಲಿ ಹೋಗ್ತಾ ಇದ್ದೀವಿ, ಸೇಫ್ಟಿ ಇದೆಯಲ್ಲ, ಡಿವೈನ್ ಅಂಬ್ರೆಲಾ ಅಪ್ ಅಂತ ಚಾಂಟ್ ಮಾಡ್ತಾ ಇದ್ದಾಗ, ಮತ್ತು ಅದನ್ನು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಬರ್ಕೊಂಡಾಗ ನಿಮಗೆ ಯಾವುದೇ ಥರದ ತೊಂದರೆಗಳು ಆಗೋದಿಲ್ಲ. ಸೇಫಾಗಿ ನೀವು ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪ್ತೀರಾ. ಅಥವಾ ನೀವು ಒಂದು ಟ್ರೀಟ್ಮೆಂಟ್ ಮಾಡಿಸ್ಬೇಕಾದ್ರೆ ಯಾವುದೇ ತಪ್ಪು ಜರುಗೋದಿಲ್ಲ, ಕರೆಕ್ಟಾಗಿ ನಿಮಗೆ ಆಗಬೇಕಾದಂಥ ಚಿಕಿತ್ಸೆಗಳಾಗತ್ತೆ. ಅದರ ಜೊತೆಯಲ್ಲಿ ಡಿವೈನ್ ಆರ್ಡರ್ ಟುಗೆದರ್ ಕೂಡ ಸೇರಿಸ್ಕೊಳ್ಳಿ. ಆಗ ಇನ್ನೂ ಚೆನ್ನಾಗಿ ದೈವಾನುಗ್ರಹ ನಿಮಗೆ ಸಿಗತ್ತೆ. ಈಗ ತುಂಬ ಜನಕ್ಕೆ ಇದು ರಿಯಲ್ ಆಗಿದ್ದು ಆಯ್ತಾ. ಅಂದರೆ ನಮ್ಮ ಆಂಟಿ ಒಬ್ಬರಿದ್ರು ವಿಜಯಪುರ ಅಂತ, ಈ ದೇವನಹಳ್ಳಿ ಇದೆಲ್ಲ ಗೊತ್ತು, ಗೊತ್ತು. ಅವ್ರ ಮನೆ ಮುಂದೆ ಒಬ್ಬರಿದ್ರು. ಆ ಲೇಡಿ ಇವತ್ತಿಗೂ ಅಷ್ಟೇ, ಅವರು ಬಸ್ ಹತ್ತಲ್ಲ, ಫ್ಲೈಟ್ಗಳಂತೂ ಹತ್ತೋದೇ ಇಲ್ಲ, ಟ್ರೈನ್ ಹತ್ತಲ್ಲ, ಕಾರ್ ಹತ್ತಿದ್ರು ಕೂಡ ಭಯ ಅವರಿಗೆ. ತುಂಬ ಜನಕ್ಕೆ ಇರುತ್ತೆ ಅದೊಂಥರ ಹೌದು, ಫೋಬಿಯಾ, ಹೌದು. ಟ್ರೈನ್ ಹತ್ತಲ್ಲ, ಫ್ಲೈಟ್ ಹತ್ತಲ್ಲ. ಅಂಥವರಿಗೆ ಈ ಟ್ರಾವೆಲಿಂಗ್ ಫೋಬಿಯಾನ ತಡಿಬೇಕು ಅಂದರೆ ಅದಕ್ಕೆ ಏನಾದರೂ ಒಂದು ಸ್ವಿಚ್ ಓಕೆ. ವರ್ಡ್. ಫ್ಲೈಟಲ್ಲಿ ಹೋಗೋದಕ್ಕೆ, ಟ್ರೈನಲ್ಲಿ ಹೋಗೋದಕ್ಕೆ ಭಯ ಇದೆ ಅಂತಂದಾಗ ಮಿಮುಲಸ್ ಡಿವೈನ್ ರೀಚ್, ಮಿಮುಲಸ್ ಡಿವೈನ್ ರೀಚ್ ಅನ್ನೋದನ್ನು ಹೇಳ್ಕೊಳ್ತಾ ಹೋಗಿ. ಆ ಭಯ ಕಮ್ಮಿ ಆಗತ್ತೆ. ಭಯನೇ ಇದ್ರೂ ನೀವು ಅಲ್ಲಿ ಹತ್ತು ಕೂತಾಗ ನಿಧಾನಕ್ಕೆ ಆ ಒಂದು ಜರ್ನಿನ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತೀರಾ. MIMULUS, ಮಿಮ್ಯುಲಸ್. ನಂತರದ್ದು ತುಂಬ ಜನಕ್ಕೆ ಮಕ್ಕಳು ಓದ್ತಿದೀವೋ ಇಲ್ವೋ ಅಂತ ಅವರಿಗೆ ಟೆನ್ಷನ್ ಇರಲ್ಲ, ಆದರೆ ಅಮ್ಮಂದರಿಗೆ ವಿಪರೀತ ಟೆನ್ಷನ್ನು. ಎಜುಕೇಷನ್ ರಿಲೇಟೆಡ್ ಸ್ವಿಚ್ ವರ್ಡ್ಸ್. ಓಕೆ. ಎಜುಕೇಷನ್ ಅಂತಂದಾಗ ತುಂಬ ಮುಖ್ಯ ಆಗುತ್ತೆ. ಏಕೆಂದರೆ ಎಲ್ರಿಗೂ ಹೇಳೋದು ಎಜುಕೇಷನ್ ತುಂಬ ಮುಖ್ಯ. ಈಗ ಎಲ್ಲೋ ಒಂದು ಕಡೆ ತುಂಬ ಖುಷಿ ಅನಿಸುತ್ತೆ. ನಮ್ಮ ಒಂದು ಸೋಷಿಯಲ್ ಸ್ಟೇಟನಲ್ಲಿ ತಗೊಂಡಾಗ ಸಾಮಾಜಿಕವಾಗಿ ತುಂಬ ಎಕನಾಮಿಕಲಿ ಪುವರ್ ಇರೋರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ಅನ್ನೋ ಒಂದು ಅರಿವನ್ನು ಕಲ್ತ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ನಮ್ಮ ಮನೆ ಕೆಲಸ ಮಾಡುವ ಆಕೆ ಕೂಡ ತನ್ನ ಮಕ್ಕಳನ್ನು ಒಳ್ಳೆ ಸ್ಕೂಲಿಗೆ ಸೇರಿಸಿ, ಅಂದರೆ ಹೆಣ್ಣು ಮಕ್ಕಳು ಯಾಕೆ ಓದಿಸ್ತೀಯ ಅಂತ ಕೆಲವರು ಕೇಳಿದ್ರು, ಇಲ್ಲ ನಾನು ಓದಿಸ್ಲೇಬೇಕು ನನ್ನ ಹೆಣ್ಣು ಮಕ್ಕಳನ್ನು, ಅವ್ರ ಕಾಲ ಮೇಲೆ ನಿಲ್ಲಬೇಕು ಅನ್ನೋ ಒಂದು ಜಾಗೃತಿ, ಅರಿವು ಮೂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಎಜುಕೇಷನ್ ಅಂದಾಗ ವಿಸ್ಡಮ್, WISDOM, ವಿಸ್ಡಮ್, ಪರ್ಲ್, PEARL, ಪರ್ಲ್, REALISE, ರಿಯಲೈಸ್, ಡಿವೈನ್ ಆರ್ಡರ್. ವಿಸ್ಡಮ್, ಪರ್ಲ್,
ರಿಯಲೈಸ್ ಡಿವೈನ್ ಆರ್ಡರ್. ಇದನ್ನು ಚಾಂಟ್ ಮಾಡಿ ಎನರ್ಜಿ ಸರ್ಕಲ್ ಮಾಡ್ಕೊಳ್ಳಿ, ಲೆಫ್ಟ್ ಸೈಡ್ ಆಫ್ ದ ಬಾಡಿ ಹಾಕ್ಕೊಳ್ಳಿ. ಆಗ ಎಜುಕೇಷನ್ ಒಲಿತಾ ಹೋಗುತ್ತೆ. ಎಜುಕೇಷನ್ ಒಲಿಯೋದು ಒಂದು ವಿಷಯ, ನಾವು ಎಲ್ಲ ಓದ್ತೀವಿ, ಎಕ್ಸಾಮಲ್ಲಿ ಮರ್ತೋಗ್ತೀವಿ ಅನ್ನೋದು ಕೆಲವರ ಸಮಸ್ಯೆ. ಎಷ್ಟು ಜನಕ್ಕೆ ಈ ಸಮಸ್ಯೆ ಇದೆ? ಎಕ್ಸಾಮ್ ಬರೆಯೋಕೆ ಹೋದಾಗ ಎಲ್ಲ ನೆನಪಿದ್ರು ಮರ್ತು ಹೋಗ್ತೀನಿ ಅಂತ ಹೇಳಿ. ಆಗ ಎಕ್ಸಾಮಿಗೆ ಹೋದಾಗ, ಇಂಟರ್ವ್ಯೂಗೆ ಹೋದಾಗ ಕೇರ್, CARE, ಕೇರ್ ಅನ್ನೋದನ್ನು ಚಾಂಟ್ ಮಾಡಿ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಎಜುಕೇಷನ್ ಸ್ವಿಚ್ ವರ್ಡ್ ಆದರೂ ಸರಿ, ಕೇರ್ ಆದರೂ ಸರಿ, ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರ್ಕೊಳ್ಳಿ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಒಂದು ಪಾಯಿಂಟ್ಸು ತುಂಬ ಚೆನ್ನಾಗಿ ರಿಸೀವ್ ಆಗುತ್ತೆ. ಅಲ್ಲಿ ನಿಮಗೆ ಸಕ್ಸಸ್ ತಾನಾಗಿ ಬಂದ್ಬಿಡುತ್ತೆ. ತುಂಬ ಜನಕ್ಕೆ ಭಯ, ನಾಳೆ ಇರೋ ಹಣ ಖರ್ಚಾಗ್ಬಿಟ್ರೆ ಅಂತ ಭಯ, ಇನ್ನು ಕೆಲವ್ರಿಗೆ ಸಂಬಂಧಗಳು ಏನಾಗ್ಬಿಡುತ್ತೋ ಅನ್ನೋ ಭಯ. ಯಾವಾಗಲೂ ಭಯದಲ್ಲಿ ಬದುಕ್ತಿರ್ತಾರಲ್ಲ, ಭಯ ಭಯ ಭಯ, ಅದು ಏನಾದರೂ ಆಗ್ಬೋದು. ಸುಮ್ಮನೆ ಹಾವು ಅನ್ನಿ ಸಾಕು ಭಯ ಪಡ್ತೀರ. ಈ ಭಯಕ್ಕೆ ಒಂದು ಸ್ವಿಚ್ ವರ್ಡ್, ಅಂದರೆ ಭಯ ದೂರ ಆಗಕ್ಕೆ. ಭಯ ಅಂದಾಗ ಅದು ಯಾಕಿರುತ್ತೆ ಅನ್ನೋದು ಒಂದು. ಸೊ ಭಯ ತುಂಬ ಇದ್ದಾಗ, ಅಂದರೆ ಇದು ಯಾಕೆ ಭಯ ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ಭಯ ಇರುತ್ತೆ. ಆಗ ಅವ್ರು ಏನು ಮಾಡಬೇಕು ಅಂದರೆ ಕ್ಯಾನ್ಸಲ್, ಶಟ್, ರಿಲೀಸ್, ಡಿವೈನ್ ಆರ್ಡರ್. ಕ್ಯಾನ್ಸಲ್, ರಿಲೀಸ್, ಶಟ್, ಡಿವೈನ್ ಆರ್ಡರ್ ಅಂತ ಚಾಂಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಚಾಂಟ್ ಮಾಡ್ತಾ 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 ಭಯದಿಂದ ಹೊರಗೆ ಬರ್ತಾರೆ. ಸೊ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಕೂಡ ಕ್ಯಾನ್ಸಲ್, ಶಟ್, ರಿಲೀಸ್, ಡಿವೈನ್ ಆರ್ಡರ್ ಅನ್ನೋದನ್ನು ಚಾಂಟ್ ಮಾಡಬೇಕಾಗತ್ತೆ. ಕೆಲವರು ಅತಿಯಾಗಿ ಯೋಚನೆ ಮಾಡ್ತಿರ್ತಾರೆ. ಈಗ ಅವ್ರು ಇಷ್ಟಪಡ್ತಕ್ಕಂಥ ವ್ಯಕ್ತಿ ಎಲ್ಲಾನ ಟ್ರಾವೆಲ್ ಮಾಡೋಕೆ ಅವ್ರಿಗೆ ಏನಾದರೂ ಆಗ್ಬಿಟ್ರೆ, ಅಥವಾ ರಾತ್ರಿ ನಾನು ಮಲಗಿರ್ತೀನಿ ಬೆಳಗ್ಗೆ ಇಲ್ಲ ಅಂದರೆ, ಇದು ಸಾವಿಗೆ ಸಂಬಂಧಪಟ್ಟಿತ್ತು. ಈ ಫಿಯರ್ ಆಫ್ ಡೆತ್ ಅಂತ ಮುರುತ್ತು ನಾಳೆ ನಾನು ಏನಾಗ್ತೀನೋ, ಎಷ್ಟು ದಿನ ಬದುಕ್ತೀನೋ ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಅಂಥವರಿಗೆ, ಈ ಫಿಯರ್ ಆಫ್ ಡೆತ್ ಇದ್ದವರಿಗೆ, ಅವರಿಗೆ ಒಂದು ಸ್ವಿಚ್ ವರ್ಡ್. ಖಂಡಿತ. ಫಿಯರ್ ಆಫ್ ಡೆತ್ಗೆ ಆಸ್ಪೆನ್, ರಿಲೀಸ್, ಕ್ಯಾನ್ಸಲ್, ಶಟ್. ASPEN, ಆಸ್ಪೆನ್, ರಿಲೀಸ್, ಕ್ಯಾನ್ಸಲ್, ಶಟ್ ಅನ್ನೋದನ್ನು ತುಂಬ ಸತಿ ಚಾಂಟ್ ಮಾಡಬೇಕಾಗತ್ತೆ. ಲೆಫ್ಟ್ ಸೈಡ್ ಆಫ್ ದ ಬಾಡಿ ಬರ್ಕೋಬೇಕು, ಮತ್ತು ಎನರ್ಜಿ ಸರ್ಕಲ್ ಕೂಡ ಮಾಡಬೇಕಾಗತ್ತೆ ಬ್ಲ್ಯಾಕ್ ಕಲರಲ್ಲಿ. ತುಂಬ ಜನ ಕನಸಿಟ್ಕೊಂಡು ಒಂದು ಬಿಸ್ನೆಸ್ನ ಶುರು ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗಳು ಆಗ್ತಿರ್ತಾರಲ್ಲ, ರೀಲಲ್ಲಿ, ನಾನು 10,000 ರೂಪಾಯಿ ಇಟ್ಕೊಂಡು ಶುರು ಮಾಡಿದೆ, ಇವತ್ತು 10 ಕೋಟಿ ಮಾಡ್ಬಿಟ್ಟಿದ್ದೀನಿ ಅಂತೆಲ್ಲ. ಏನೋ ಅದೇ ಜೋಶಲ್ಲಿ ಅವರು ಒಂದು ಬಿಸ್ನೆಸ್ ಶುರು ಮಾಡ್ತಾರೆ. ಬಿಸ್ನೆಸ್ ಕೆಲವರಿಗೆ ಶುರುನೇ ಆಗಲ್ಲ, ಕೆಲವ್ರಿಗೆ ಫಸ್ಟಲ್ಲಿ ಆಗಿದ್ದು ಆಮೇಲೆ ಆಗಲ್ಲ. ಬಿಸ್ನೆಸ್ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಏನು ಸ್ವಿಚ್ ವರ್ಡ್ಸ್? ಓಕೆ, ಬಿಸ್ನೆಸ್, ನಾವು ಮನಿ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಮನಿ ಅಂತಂದಾಗ ಅದಕ್ಕೆ ಒಂದು ಮೂಲ ಅಂತಂದರೆ ಒಂದು ಫೌಂಡೇಶನ್ ಅಂದಾಗ ಬಿಸ್ನೆಸ್ ಆಗ್ಬೋದು. ಎಜುಕೇಷನ್ ಒಂದು ಕಡೆ ಅಂದರೆ ಎಜುಕೇಷನಿಂದ ನಾವು ಕರಿಯರ್ ಕ್ರಿಯೇಟ್ ಮಾಡಿ ಮನಿ ಕ್ರಿಯೇಟ್ ಮಾಡ್ಬೋದು. ಹಾಗೆ ಬಿಸ್ನೆಸ್ಸಿಂದ ದುಡ್ಡನ್ನು, ಟ್ರಾವೆಲನ್ನು, ಹೆಲ್ತನ್ನು ಎಲ್ಲವನ್ನು ಕ್ರಿಯೇಟ್ ಮಾಡ್ಬೋದು ಅಂದರೆ ತಪ್ಪಾಗಲ್ಲ. ಬಿಸ್ನೆಸ್ ಅಂತಂದಾಗ ಕೆಲವೊಂದು ಸರ್ತಿ ಹಾಕಿದ ದುಡ್ಡು ಅದು ಬೆಳೀತಾ ಇರೋದಿಲ್ಲ, ಅಥವಾ ಶುರು ಮಾಡೋಕ್ಕೆ ಸಮಸ್ಯೆ ಇರುತ್ತೆ, ಅಥವಾ ಬಿಸ್ನೆಸ್ ಅಂತ ಹಾಕಿದಾಗ ಶುರು ಮಾಡಿದಾಗ ಚೆನ್ನಾಗಿರುತ್ತೆ, ಆಮೇಲೆ ಸಮಸ್ಯೆ ಆಗುತ್ತೆ. ಬಟ್ ಎಲ್ರಿಗೂ ಕೊನೆಗೆ ಗುರಿ ಒಂದೇ ಅಲ್ವಾ. ಬಿಸ್ನೆಸ್ಸಿಂದ ಒಂದು ನಾವು ಹಾಕಿದ ಹಣ ದುಪ್ಪಟವಾಗಿ, ತ್ರಿಗುಣವಾಗಿ ಬರಬೇಕು ಅಂದರೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗಬೇಕು. ಎರಡನೇದು, ಅದರಿಂದ ಸಮಸ್ಯೆ ಬರದೆ ಅದರಿಂದ ಒಳ್ಳೆಯ ಹೆಸರು, ಒಂದು ಐಡೆಂಟಿಟಿ ಕೂಡ ಕ್ರಿಯೇಟ್ ಆಗಬೇಕು. ಇದು ಎಲ್ಲದಕ್ಕೆ ಬಿಸ್ನೆಸ್ಗೆ ಅಂತಂದಾಗ ಏನು ಮಾಡ್ಬೋದು ಅಂತಂದಾಗ, ಗ್ರೋತ್ ಅಂತಂದಾಗ ಅವೆಲಾನ್, ಮ್ಯಾಜಿಕ್ ಕಾರ್ಪೆಟ್, ಸ್ಕ್ವಿರಿಲ್. ಅವೆಲಾನ್, ಮ್ಯಾಜಿಕ್ ಕಾರ್ಪೆಟ್, ಸ್ಕ್ವಿರಿಲ್ ಇದನ್ನು ತುಂಬ ಸತಿ ಚಾಂಟ್ ಮಾಡಿ ಕಾಂಬಿನೇಷನ್ ಆಫ್ ಆರೆಂಜ್ ಆ್ಯಂಡ್ ಗ್ರೀನ್ ಅಲ್ಲಿ ಬರಿಬೇಕು. ಆ್ಯಂಡ್ ಇದ್ರ ಜೊತೆ 1176 ಅನ್ನೋ ಒಂದು ಮ್ಯಾಜಿಕ್ ನಂಬರ್ನ ಕೂಡ ಯೂಸ್ ಮಾಡ್ಬೋದು. 1176 ಪೂರ್ತಿ ಆರೆಂಜಲ್ಲಿರುತ್ತೆ. ಸೊ ಆವಾಗ ಮ್ಯಾನಿಫೆಸ್ಟೇಷನ್ ಚೆನ್ನಾಗಾಗತ್ತೆ, ಬಿಸ್ನೆಸ್ ಚೆನ್ನಾಗಾಗತ್ತೆ. ಈಗ ನಾನು ಕೇಳೋ ಸ್ವಿಚ್ ವರ್ಡ್ ನಿಮಗೆ ಫನ್ನಿ ಅಂತ ಅನ್ನಿಸ್ಬೋದು, ಬಟ್ ಆ್ಯಕ್ಚುಲಿ ಐ ಆಮ್ ಶೋರ್ ನನ್ನ ಫ್ರೆಂಡ್ಸು, ನಮ್ಮ ಜೆನ್ಸಿ ಫ್ರೆಂಡ್ಸ್ ಎಲ್ಲ ತುಂಬ ಇದ್ರ ಬಗ್ಗೆ ಡೆಫಿನೆಟ್ಲಿ ಬೇಕಾಗಿರ್ತಕ್ಕಂಥ ಸ್ವಿಚ್ ವರ್ಡ್ ಅವ್ರಿಗೆ. ಏನು ಅಂದರೆ, ಕೆಲವರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಈಗ ಇನ್ಸ್ಟಾಗ್ರಾಮಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಅಥವಾ ಯೂಟ್ಯೂಬಲ್ಲೋ ನಾನೊಂದು ಒಳ್ಳೆ ಯೂಟ್ಯೂಬರ್ ಆಗಬೇಕು, ಅಥವಾ ಫೇಸ್ಬುಕ್ಕು, ಇನ್ಸ್ಟಾಲಿ ನನಗೆ ಫೋಟೋಸ್ಗೆ ಲೈಕ್ಸೇ ಬರ್ತಿಲ್ಲ, ನಂದು ರೀಲು ರೀಚ್ ಆಗ್ತಿಲ್ಲ, ಈ ಥರದ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಮ್ ಬೇಕು ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಅವ್ರಿಗೆ ಏನು ಸ್ವಿಚ್ ವರ್ಡ್? ಸೋಷಿಯಲ್ ಮೀಡಿಯಾ ಫೇಮ್ ಅಂತಂದಾಗ ಇವತ್ತು ಎಲ್ರಿಗೂ ಬೇಕು ಅದು. ಸೋಷಿಯಲ್ ಮೀಡಿಯಾ ಅಂತಂದಾಗ ಯೂಟ್ಯೂಬ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು. ಫಾಲೋವರ್ಸ್ ಬೇಕು, ಫಾಲೋವರ್ಸ್ ಲೈಕ್ ಮಾಡಬೇಕು, ಕಾಮೆಂಟ್ಸ್ ಬರಬೇಕು, ಮತ್ತೊಂದು ಎಲ್ಲರಿಗೂ ಆಸೆ ಇರುತ್ತೆ. ಸೊ ಡ್ಯಾಝಲ್, ಚಾಮ್, ರ್ಯಾಬಿಟ್. ಡ್ಯಾಝಲ್, ಚಾಮ್, ರ್ಯಾಬಿಟ್ ಅನ್ನೋದನ್ನು ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರ್ಕೊಳ್ತಾ ಹೋದಾಗ, ಇದರ ಜೊತೆಯಲ್ಲಿ ಹಾನಿಯಲ್, HANIEL, ಹಾನಿಯಲ್ ಅನ್ನೋದನ್ನು ಮಾತ್ರ ವೈಲೆಟ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರೀತಾ ಹೋದಾಗ ಲೈಕ್ಸ್ ಸಿಗೋದು, ಮತ್ತು ಅದೊಂಥರ ಫೇಮು, ಅಟ್ರಾಕ್ಷನ್ನು ಅದೆಲ್ಲ ಬರುತ್ತೆ. ನಜರ್ ಅನ್ನೋದು ರಿಯಲ್ ಹೌದು ಅಲ್ವಾ?
ಈಗ ಕೆಲವೊಂದು ಸಾರಿ ಆ, ಈಗ ಯಾರಾದ್ರೂ ಒಬ್ಬರನ್ನ ನೋಡಿ ಒಳ್ಳೆ ಮನಸ್ಸೇ ತುಂಬ ಚೆನ್ನಾಗಿದೆ ಅಂದ್ರೂ ಕೂಡ ದೃಷ್ಟಿ ತಟ್ಟುತ್ತಂತೆ. ಈಗ ತಾಯಿನೇ ತನ್ನ ಮಗುಗೆ ದೃಷ್ಟಿ ತಾಕ್ಬಾರ್ದು ಅಂತ ದೃಷ್ಟಿ ಬೊಟ್ಟು ಇಡ್ತಾಳಂತೆ. ಅಂಥದ್ದು ಈ ನಜರ್ ಕಣ್ಣು ದೃಷ್ಟಿಗೆ ಸ್ವಿಚ್ ವರ್ಡ್. ನಜರ್ ಅಂದಾಗ ಇದು ಒಂಥರ ಬ್ಲ್ಯಾಕ್ ಮ್ಯಾಜಿಕ್ಕು, ಇದು ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ನಜರ್ ಅಂದಾಗ ಕೆಟ್ಟ ದೃಷ್ಟಿ ಅಂತಾನೆ ಅಲ್ಲ. ಒಂದೊಂದ್ಸತಿ ತುಂಬಾ ಹೆಮ್ಮೆಯಿಂದ ಒಬ್ರನ್ನ ನಾವು ತುಂಬಾ ಹೊಗಳಿದಾಗ್ಲೂ, ಅಂದ್ರೆ ತಾಯಿನೇ ಮಗುನ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮಗು ಅಂದಾಗ ಮಗು ಹುಷಾರ್ ತಪ್ಪತ್ತೆ. ಮತ್ತೆ ಎಷ್ಟೋ ಸರ್ತಿ ಒಬ್ರು ಹೊಟ್ಟೆ ಕಿಚ್ಚುಪಟ್ಟಾಗ ನಮಗೆ ದೃಷ್ಟಿ ತಾಗತ್ತೆ. ಅಥವಾ ಒಂದೊಂದ್ಸತಿ ಕಾರಣನೇ ಇರೋದಿಲ್ಲ. ತುಂಬಾ ಜನರ ಮುಂದೆ ಒಂದು ಪಬ್ಲಿಕ್ ಫಿಗರ್ ಆಗಿ ನಿಂತ್ಕೊಂಡಾಗ ಕೆಲವು ಸತಿ ಹೇಳ್ತಾರೆ, "ಫೋಟೋ ಹಾಕ್ಬೇಡ ನೀನು ಸೋಷಿಯಲ್ ಮೀಡಿಯಾದಲ್ಲಿ" ಅಂದಾಗ, ಸೋಷಿಯಲ್ ಮೀಡಿಯಾ ಇರೋದೇ ಪಬ್ಲಿಕ್ ಇದಕ್ಕೆ ತಿಳಿಸೋದಿಕ್ಕಲ್ವಾ? ಫೋಟೋ ಹಾಕ್ಬೇಡ ಅಂದ್ರೆ ಹೇಗೆ? ಸೊ ಅದನ್ನ ಮೀರಿ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು ಅಂತಂದಾಗ ನಜರ್‌ಗೆ ಡಾಟ್, ರಿಲೀಸ್, ಬ್ಲ್ಯಾಕ್, ಎಜೆಕ್ಟ್. ಡಾಟ್, ರಿಲೀಸ್, ಬ್ಲ್ಯಾಕ್, ಎಜೆಕ್ಟ್. ತುಂಬಾ ಸತಿ ಚಾಂಟ್ ಮಾಡಿ ಎನರ್ಜಿ ಸರ್ಕಲ್ ಬ್ಲ್ಯಾಕ್ ಕಲರಲ್ಲಿ ಮಾಡಿ. ಇದರಿಂದ ನೀವು ಸೇಫ್ ಆಗಿರ್ತೀರಾ. ಡಿವೈನ್ ಅಂಬ್ರೆಲಾ ಅಪ್ ಅನ್ನೋದನ್ನು ಕಂಬೈನ್ ಮಾಡಿದಾಗ ನೀವು ಇನ್ನೂ ಹೆಚ್ಚು ಪವರ್ಫುಲ್ ಆಗಿ ನೀವು ಪ್ರೊಟೆಕ್ಟ್ ಆಗಿರ್ತೀರಾ. ಸ್ವಂತ ಮನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಬೆಂಗಳೂರಲ್ಲಾಗಲಿ ಎಲ್ಲಾದರೂ ಸರಿ ಸ್ವಂತ ಮನೆ ಪಡಿಬೇಕು ಅಂದರೆ ಅದಕ್ಕೊಂದು ಸ್ವಿಚ್ ವರ್ಡ್. ಸ್ವಂತ ಮನೆ ಅನ್ನೋದು ಎಲ್ಲರ ಕನಸು ಅಲ್ವಾ? ಎಲ್ರಿಗೂ ಯಾವುದೋ ಒಂದು ಟೈಮಲ್ಲಿ ಜೀವನದಲ್ಲಿ ಅನ್ಸತ್ತೆ. ಆ ಟೈಮಲ್ಲಿ ಅವ್ರಿಗೆ ದುಡ್ಡಿಲ್ಲದೆ ಇರ್ಬೋದು. ಅವರಿಗೆ ಅದರ ಒಂದು ಜಾಗ ಎಷ್ಟೋ ಸತಿ ದುಡ್ಡಿರತ್ತೆ, ಜಾಗ ಸಿಗೋದಿಲ್ಲ, ಅಥವಾ ಆ ಟೈಮಲ್ಲಿ ರಿಜಿಸ್ಟರ್ ಆಗಲ್ಲ. ಏನೇನೋ ಸಮಸ್ಯೆಗಳಿರತ್ತೆ. ಸೊ ಆಗ ಖಂಡಿತ ಸೇಂಟ್ ಎಕ್ಸ್ಪೆಡಿಟ್‌ನ ಕರೀರಿ. ಸೇಂಟ್ ಎಕ್ಸ್ಪೆಡಿಟ್ ಕರೆದು ನೀವು ಸ್ವಿಚ್ ವರ್ಡನ್ನು ಚಾಂಟ್ ಮಾಡಿ. ಸೇಂಟ್ ಎಕ್ಸ್ಪೆಡಿಟ್, ಡಿವೈನ್, ರಿಸೀವ್, ಸ್ಟೇ, ಕಂಫರ್ಟಬಲ್, ನೆಸ್ಟ್. ಸೇಂಟ್ ಎಕ್ಸ್ಪೆಡಿಟ್, ಡಿವೈನ್, ರಿಸೀವ್, ಸ್ಟೇ, ಕಂಫರ್ಟಬಲ್, ನೆಸ್ಟ್ ಅನ್ನೋದನ್ನು ಹೇಳ್ತಾ ಹೋಗಿ. ಇದು ಆರೆಂಜ್ ಕಲರಲ್ಲಿ ಮಾಡಿ ಆ್ಯಂಡ್ ಎಲ್ಲೋ ಒಂದು ಕಡೆ ಬ್ರೌನ್ ಕಾಂಬಿನೇಷನನ್ನು ಇನ್ವಾಲ್ವ್ ಮಾಡಿ. ನಿಮಗೆ ಬೇಕಾದ ಕಡೆ ನಿಮ್ಮ ಒಂದು ರೇಂಜ್ ಅಂತ ಇಟ್ಕೊಂಡಿರ್ತೀರಲ್ವಾ, ನಿಮ್ಮ ಒಂದು ಲಿಮಿಟೇಷನ್ ಇರುತ್ತೆ. ಇಷ್ಟು ದುಡ್ಡಲ್ಲಿ ಸಿಗಬೇಕು ಅಂತ ಏನಿರುತ್ತೆ ಅದು ಎಲ್ಲವೂ ಮ್ಯಾಚ್ ಆಗೋ ಥರ ನಿಮಗೆ ಸಿಕ್ಬಿಡತ್ತೆ. ನನಗೆ ಸ್ವಂತ ಕಾರ್ ಬೇಕು, ಲಕ್ಸುರಿ ಕಾರ್ ಬೇಕು, ₹1,00,00,000 ಕಾರ್ ಬೇಕು. ಈ ಕಾರ್ನ ಪಡಿಬೇಕಂದ್ರೆ ಅದಕ್ಕೆ ಒಂದು ಸ್ವಿಚ್ ವರ್ಡ್. ಸ್ವಂತ ಕಾರು, ಮನೆ ಆದಮೇಲೆ ಕಾರ್ ಬೇಕಲ್ವಾ? ಸ್ವಂತ ಕಾರ್ ಬೇಕು ಅಂತಂದಾಗಲೂ ಅಷ್ಟೇ ತುಂಬ ಆಸೆ ಇರುತ್ತೆ. ಆಗ ಡಿವೈನ್, ರೀಚ್, ಜಾಲಿ, ವೀಲ್ಸ್, ಕ್ರಿಯೇಟ್. ಡಿವೈನ್, ರೀಚ್, ಜಾಲಿ, ವೀಲ್ಸ್, ಕ್ರಿಯೇಟ್. ಇದನ್ನು ತುಂಬ ಸತಿ ಚಾಂಟ್ ಮಾಡಿ ಆರೆಂಜ್ ಕಲರಲ್ಲಿ ಬರ್ಕೊಳ್ಳಿ. ಮತ್ತು ಸಾಧ್ಯ ಆದರೆ ಒಂದು ಕಾರಿನ ಚಿತ್ರನ ಕೂಡ ಹಾಕಿ ಆ್ಯಂಡ್ ನೀವು ಎನರ್ಜಿ ಸರ್ಕಲ್ ಮಾಡಬೇಕಾದ್ರೆ ನಾವು ವೀಲ್ ಥರ ಮಾಡಿ. ಕಾರ್ ಬೇಕು ಅಂತಂದಾಗ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಏನೇ ಸಂಪಾದನೆ ಮಾಡ್ಬೋದು, ಆರೋಗ್ಯ ಇಲ್ಲ ಅಂದರೆ ಜೀವನನೇ ವೇಸ್ಟ್. ಆರೋಗ್ಯವೇ ಮಹಾಭಾಗ್ಯ. ಹೆಲ್ತ್ ಚೆನ್ನಾಗಿ ಇಟ್ಕೊಬೇಕು ಅಂದರೆ ಕೆಲವು ಸಣ್ಣದಕ್ಕೆ ಹೇಳ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಕೋಲ್ಡ್ ಆಗ್ಬೋದು ಅಥವಾ ಹೆಡ್ಏಕ್ ಆಗ್ಬೋದು. ಈ ಥರದಕ್ಕೆ ಸ್ವಿಚ್ ವರ್ಡ್ಸ್. ಹೆಲ್ತ್ ಅಂದಾಗ ಅದು ತುಂಬ ವಾಸ್ಟ್ ಸಬ್ಜೆಕ್ಟ್ ಅಂತಂದರೆ ಸುಳ್ಳಾಗಲ್ಲ. ಏಕೆಂದರೆ ದೇಹದಲ್ಲಿ ಅಂಗಾಂಗಗಳು ಮಾತ್ರ ಅಲ್ಲ, ನರನಾಡಿಗಳಿದೆ, ಮತ್ತು ಎಲುಬುಗಳಿದೆ, ಮಸಲ್ ಇದೆ. ಅಂದರೆ ಹೆಚ್ಚು ಕಮ್ಮಿ ತುಂಬ ವಿಷಯಗಳು ಬರುತ್ತೆ. ಎಲ್ಲಕ್ಕೂ ಇದೆ ಸ್ವಿಚ್ ವರ್ಡ್ಸು, ಸ್ವಿಚ್ ನಂಬರ್ಸು, ಸ್ವಿಚ್ ಫ್ರೇಸ್ ಎಲ್ಲ ಇದೆ. ಆದರೆ ಎಲ್ಲವನ್ನು ಒಂದು ಪಾಡ್ಕಾಸ್ಟಲ್ಲಿ ನಾವು ಹೇಳೋದಕ್ಕೆ ಆಗಲ್ಲ. ಸೊ ಜನರಲ್ ಆಗಿ ಹೆಲ್ತ್ ಅಂತಂದಾಗ ಒಂದು ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅನ್ನೋದು ಒಂದು. ನೀವು ಇದನ್ನು ಕಾಂಬಿನೇಷನಲ್ಲಿ ಕೂಡ ಆಂಗ್ಸೈಟಿ ಕಮ್ಮಿ ಮಾಡ್ಕೊಳ್ಳೋದು, ಮತ್ತು ಒಂದು ವೆಯ್ಟ್ ಗೇನ್, ವೆಯ್ಟ್ ಲಾಸ್, ಅಥವಾ ಎಲ್ಲನೂ ಕಾಂಬಿನೇಷನ್ ಆಗಿ ಎಲ್ಲನೂ ಒಂದೇ ಎನರ್ಜಿ ಸರ್ಕಲಲ್ಲಿ ಕೂಡ ಬರಿಬೋದು. ಹೆಲ್ತ್ ಅಂದಾಗ ಬಾಡಿ, ಕ್ರಿಯೇಟ್, ಈಸ್, ಡಿವೈನ್ ಆರ್ಡರ್. ಬಾಡಿ, ಕ್ರಿಯೇಟ್, ಈಸ್, ಡಿವೈನ್ ಆರ್ಡರ್ ಅಂದಾಗ ಎಲ್ಲಿ ಏನೇ ತೊಂದರೆ ಇದ್ದರೂ ಬಾಡಿ ಅಲ್ಲಿ ಒಂದು ಈಸ್ ಅಂತಂದಾಗ ಆರಾಮವನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇದನ್ನು ಯಾವಾಗಲೂ ಡಾರ್ಕ್ ಬ್ಲೂ ಸ್ಕೆಚ್ ಪೆನ್ನಲ್ಲಿ ಬರ್ಕೊಳ್ಳಿ. ಮತ್ತು ಇದರ ಜೊತೆ ನೀವು ಯಾವುದೇ ಆರೋಗ್ಯದ ಸಮಸ್ಯೆಗಳನ್ನು ಬೇಕಾದ್ರೂ ಬರ್ಕೋಬೋದು. ಇನ್ನೊಂದು ಟಿಪ್ಪನ್ನು ಹೇಳ್ಕೊಡ್ತೀನಿ ನೋಡಿ. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಡಿಸೀಸ್ ಅಂದಾಗ, ಲೆಟ್ ಅಸ್ ಟೇಕ್ ಕ್ಯಾನ್ಸರ್. ಅದನ್ನು ರಿವರ್ಸ್ ಮಾಡಿ, CANCER, ಕ್ಯಾನ್ಸರ್ ಸ್ಪೆಲ್ಲಿಂಗ್ ಅಲ್ವಾ? ರೆಕ್ನ್ಯಾಕ್, RECNAC, ರೆಕ್ನ್ಯಾಕ್ ಅಂತ ಚಾಂಟ್ ಮಾಡಿದಾಗ ದ ಡಿಸೀಸ್ ಗೆಟ್ಸ್ ರಿವರ್ಸ್ಡ್. ಅದು ಸ್ಲೋ ಆಗಿ ಡಿಸಾಲ್ವ್ ಆಗಿ ರಿಲೀಸ್ ಆಗೋಕ್ಕೆ ಶುರುವಾಗುತ್ತೆ. ಯಾವುದೇ ಒಂದು ಕಾಯಿಲೆನ ನೀವು, ಈಗ ಫೀವರ್ ಅಂತಂದಾಗ
ರೆವೆಫ್ ಅಂತ ಹೇಳ್ಬೋದು. REVEF ಅಂತ ಹೇಳ್ತಾ ಹೋದಾಗ ಕಮ್ಮಿ ಆಗತ್ತೆ. ಫೀವರ್‌ಗೆ ಈಗ ಹೇಳ್ಬೇಕಂದಾಗ ಐಸ್ ಕ್ಯೂಬ್ ಬ್ಲೂ ರಿಲೀಸ್, ಐಸ್ ಕ್ಯೂಬ್ ಬ್ಲೂ ರಿಲೀಸ್ ಅಂತ ಹೇಳ್ತಾ ಹೋದಾಗ ಜ್ವರ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ನೆಕ್ಸ್ಟು ಬರೋದು ನೆಗಡಿ. ಜ್ವರ ಅಂತಂದಾಗ ನೆಗಡಿ ಒಂಥರ ಜ್ವರ ಮತ್ತು ನೆಗಡಿ ಅಣ್ಣ ತಮ್ಮ ಇದ್ದಾಗಲ್ವಾ. 2710 ನೆಗಡಿಗೆ ಸ್ವಿಚ್ ನಂಬರ್ 2710. ಇದನ್ನು ಲೈಟ್ ಬ್ಲೂ ಸ್ಕೆಚ್ ಪೆನ್ನಲ್ಲಿ ಬರ್ಕೊಳ್ಳಿ. ತುಂಬ ಸತಿ ಚಾಂಟ್ ಮಾಡ್ತಾ ಹೋಗಿ. ಎನರ್ಜಿ ಸರ್ಕಲ್ ಕೂಡ ಮಾಡ್ಬೋದು. ಹಾಗೆ ತಲೆನೋವಿರ್ಬೋದು, ಯಾವುದೇ ನೋವಿರ್ಬೋದು, ಪೇಯ್ನ್ ಇದ್ದಾಗ ಚೇಂಜ್ ಅಂತ ಚಾಂಟ್ ಮಾಡಿ. ಚೇಂಜ್ 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 ಅಂತ ಆ ಒಂದು ಅಂಗಾಂಗ ಅಥವಾ ಬಾಡಿ ಪಾರ್ಟನ್ನು ನೆನೆಸ್ಕೊಂಡು, ತಲೆ ಇರ್ಬೋದು, ಕಾಲಿರ್ಬೋದು, ಎಲ್ಲಿ ನೋವ್ತಾ ಇದೆಯೋ ಅದನ್ನು ಅಂದ್ಕೊಂಡು ಚೇಂಜ್ 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 ಅಂತ ಚಾಂಟ್ ಮಾಡ್ತಾ ಹೋಗಿ. ನಿಮಗೆ ಅದು ಕಮ್ಮಿ ಆಗ್ತಿರೋದು ಕ್ರಮೇಣ ಗೊತ್ತಾಗುತ್ತೆ. ಸೊ ಹೆಲ್ತ್ ಅಂದಾಗ ಬೇಸಿಕ್ಕಾಗಿ ಇಷ್ಟನ್ನು ಹೇಳ್ಬೋದು. ಈಗ ತುಂಬ ಜನಕ್ಕೆ ಒಂದು ಸಿನಿಮಾಗೆ ಹೋಗ್ಬೇಕು, ಒಂದು ಕ್ರಿಕೆಟರ್ ಆಗಬೇಕು, ಅಥವಾ ಒಂದು ಮೋಟಿವೇಶನಲ್ ಸ್ಪೀಕರ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಜನಗಳನ್ನ ಹೆಂಗೆ ಅಟ್ರಾಕ್ಟ್ ಮಾಡಬೇಕು ಅಂತ. ಈಗ ನೀವು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡ್ರಿ ಅಥವಾ ನೀವು ಬೀದಿಲಿ ನಡ್ಕೊಂಡು ಹೋಗ್ತಿದ್ರೆ ಎಲ್ಲ ನಿಮ್ಮ ಕಡೆ ತಿರುಗಿ ನೋಡಬೇಕು. ಜನಗಳನ್ನ ಅಟ್ರಾಕ್ಟ್ ಮಾಡಬೇಕು ಅಂದರೆ ಅದಕ್ಕೇನಾದರೂ ಒಂದು ಸ್ವಿಚ್ ಹೊಡಿದ್ಯಾ? ಜನರನ್ನ ಅಟ್ರಾಕ್ಟ್ ಮಾಡೋಕ್ಕೆ ಮ್ಯಾಗ್ನೆಟ್, ಡ್ಯಾಸಲ್, ಶೋ, ಮ್ಯಾಗ್ನೆಟ್, ಡ್ಯಾಸಲ್, ಶೋ ಇದನ್ನು ತುಂಬ ಸತಿ ಚಾಂಟ್ ಮಾಡಿ. ಆರೆಂಜ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಮಾಡಿ. ಇದನ್ನು ಬೇಗ ಅಟ್ರ್ಯಾಕ್ಟ್ ಮಾಡ್ತೀರಾ. ಎಲ್ರಿಗೂ ಆಸೆ ಇರುತ್ತೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತ. ಬಿಸ್ನೆಸ್ ಇರ್ಬೋದು, ಒಂದು ಫಂಕ್ಷನ್ಗೆ ಹೋಗಬೇಕಾಗಿದ್ದರೆ ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಮತ್ತು ಇದರಲ್ಲಿ ಅಟ್ರ್ಯಾಕ್ಟ್ ಮಾಡೋದು ಅಂತಂದಾಗ ನೀವು ಇದನ್ನೇ ನೀವು ಮನಿ ಸ್ವಿಚ್ ವರ್ಡ್ ಕೂಡ ಜೊತೆ ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವು ಮನೆಗೆ ಕ್ಲೈಂಟನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ಬೋದು. ಇದನ್ನು ಕಾಂಬಿನೇಷನ್ ಆಗಿ ಯಾವುದರ ಜೊತೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಕಾಡ್ತಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅದೇನೇ PCOD ಆ್ಯಂಡ್ PCOS. ಇದಕ್ಕೆ ಸಂಬಂಧಪಟ್ಟಂಥ ಸ್ವಿಚ್ ವರ್ಡ್. PCOD, PCOS ಅನ್ನೋದು ತುಂಬ ಜನ ಹೆಣ್ಣುಮಕ್ಕಳ ಸಮಸ್ಯೆ. ಯಾಕೆ ಅಂತಂದರೆ ಅವರು ಒಂದು ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿನಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಇರೋದಿಲ್ಲ. ಯಾಕೆಂದರೆ ತಿನ್ನೋದು ಟೈಮಿಗೆ ತಿನ್ನಲ್ಲ. ತಿನ್ನೋ ಆಹಾರ ಕೂಡ ಹೆಚ್ಚು ಕಮ್ಮಿ ಜಂಕ್ ಇದ್ದಾಗ ಇದು ಜಾಸ್ತಿ ಆಗುತ್ತೆ. ಮತ್ತು PCOS, PCOD ಯಾಕಾಗತ್ತೆ ಅಂದಾಗ ಅವರಿಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಅಂದರೆ ಗಾಡಿಗಳಲ್ಲಿ ಓಡಾಡ್ತೀವಿ, ಕೂತಲ್ಲೇ ಸೆಡೆಂಟ್ರಿ ಜಾಬ್ಸನ್ನು ಮಾಡ್ತಾ ಇರ್ತೀವಿ. ಸೊ ಝೀರೋ ಎಕ್ಸ್ಟಿಂಕ್ಟ್ ಸಿಸ್ಟ್ ಅಂತ ಚಾಂಟ್ ಮಾಡಬೇಕು. ಝೀರೋ ಎಕ್ಸ್ಟಿಂಕ್ಟ್ ಸಿಸ್ಟ್ ಅಂತ. XEROEXINCT ಇದನ್ನು ತುಂಬ ಸತಿ ಚಾಂಟ್ ಮಾಡಿ. ಬರ್ಕೊಳ್ಳೋ ಹಾಗಿದ್ರೆ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಎನರ್ಜಿ ಸರ್ಕಲ್ 2 ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಮಾಡಿ. ಕ್ರಮೇಣ ಕಮ್ಮಿ ಆಗುತ್ತೆ. ಆದರೆ ನೀವೇನಾದರೂ ಮೆಡಿಕೇಷನ್ ಮೇಲಿದ್ದರೆ ತಕ್ಷಣಕ್ಕೆ ನಿಲ್ಲಿಸಬೇಡಿ. ಇದೆಲ್ಲ ಕಾಂಪ್ಲಿಮೆಂಟ್ರಿ. ಬರೀ ಇದನ್ನು ಮಾತ್ರ ಮಾಡಬೇಡಿ. ನೀವು ಏನು ಟ್ರೀಟ್ಮೆಂಟ್ ತೊಗೋತಾ ಇದ್ದೀರೋ, ಏನು ಮಾಡ್ತಾ ಇದ್ದೀರೋ ಅದ್ರ ಜೊತೆಗೆ ಮಾಡಿ. ಇದನ್ನು ಮಾತ್ರ ಮಾಡಿ, ಅದನ್ನು ಖಂಡಿತ ನಿಲ್ಲಿಸಬೇಡಿ. ಆದರೆ 3 ತಿಂಗಳು ಅಂತ ಹೇಳಿದ್ದು 1.5 ತಿಂಗಳಿಗೆ ಅವರೇ ನಿಲ್ಲಿಸ್ತಾರೆ, ಅಥವಾ 2 ತಿಂಗಳಿಗೇ ನಿಮಗೆ ರಿಸಲ್ಟ್ ಕಂಡಾಗ ನಿಧಾನಕ್ಕೆ ಕಮ್ಮಿ ಮಾಡ್ಕೊಂಡು ಬನ್ನಿ. ಪೂರ್ತಿ ಯಾವುದನ್ನು ಬಿಡಬೇಡಿ. ಈಗ ಕೆಲಸಕ್ಕೆ ಹೋಗಬೇಕು, ದುಡಿಬೇಕು, ಕೈ ತುಂಬ ಸಂಬಳ ಎನಿಸ್ಬೇಕು ಅಂತ ಪಾಪ ಕಷ್ಟಪಟ್ಟು ರಾತ್ರಿ ಹಗಲು ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ. ಯಾವ ಇಂಟರ್ವ್ಯೂಗಳಿಗೆ ಹೋದರೂ ಕೂಡ ಕೆಲಸ ಸಿಗ್ತಿರಲ್ಲ. ಯಾವುದಾದ್ರೂ ಇಂಟರ್ವ್ಯೂಗೆ ಹೋದಾಗ ನಿಮಗೆ ಕೆಲಸ ಸಿಗಬೇಕು ಅಂತಂದ್ರೆ ಅದಕ್ಕೆ ಸ್ವಿಚ್ ವರ್ಡ್. ಕೆಲಸ ಸಿಗಬೇಕು ಅಂದಾಗ ಡಿವೈನ್ ಆರ್ಡರ್ ಚೂಸ್ ಅಟ್ರ್ಯಾಕ್ಟ್, ಡಿವೈನ್ ಆರ್ಡರ್ ಚೂಸ್ ಅಟ್ರ್ಯಾಕ್ಟ್ ಇದನ್ನು ಆರೆಂಜ್ ಮತ್ತು ವೈಲೆಟ್ ಕಲರ್ ಕಾಂಬಿನೇಷನಲ್ಲಿ ಬರ್ಕೊಂಡಾಗ ಹೆಲ್ಪ್ ಆಗುತ್ತೆ. ನನ್ನ ಲೈಫಲ್ಲಿ ನನಗೆ ಇಂಥ ಹುಡುಗಿನೇ ಸಿಗಬೇಕು, ಅಥವಾ ಎಷ್ಟೋ ಜನ ಹೆಣ್ಮಕ್ಳಿಗೆ ನನ್ನ ಹುಡುಗ ಹಿಂಗೆ ಇರಬೇಕು, ರಾಜ್ಕುಮಾರ್ ಅಂತರನೇ ಇರಬೇಕು, ಅವನ ಹತ್ರ ಅದಿರಬೇಕು, ಇದಿರಬೇಕು, ಒಳ್ಳೆ ಮನಸ್ಸಿರಬೇಕು. ಈ ಅವ್ರಿಗೆ ಬೇಕಾಗಿರ್ತಕ್ಕಂಥ ಫ್ಯೂಚರ್ ಹುಡುಗಿನೋ ಹುಡುಗನೋ ಅಂದರೆ ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಕಷ್ಟಪಡ್ತಿರ್ತಾರೆ. ಈ ಪಾರ್ಟ್ನರ್ ಮ್ಯಾನಿಫೆಸ್ಟೇಷನ್ಗೆ ಒಂದು ಸ್ವಿಚ್ ವರ್ಡ್. ಸೊ ಪಾರ್ಟ್ನರ್ ಮ್ಯಾನಿಫೆಸ್ಟೇಷನ್ ಅಂದಾಗ ಮನೆ ಆಯಿತು, ಕಾರ್ ಆಯಿತು, ಕೆಲಸ ಆಯಿತು ಎಲ್ಲ ಅಂದಾಗ ಮನಸ್ಸಿಗೆ ಒಪ್ಪುವಂಥವ್ರು, ಪ್ರೀತಿ ಪಾತ್ರರೊಬ್ಬರು ಬೇಕಲ್ವಾ. ಅದು ಬರೀ ಒಂದು ಪಾರ್ಟ್ನರ್ ಅಂತ ಸಿಗೋದಕ್ಕೂ ಕಂಪ್ಯಾಟಿಬಲ್ ಅಂದರೆ ನಮಗೆ ಎಲ್ಲ ಥರದಲ್ಲಿ ಸಮಾನವಾಗಿ ನಮ್ಮ ಜೊತೆ ಬೆರೆತು ನಮ್ಮ ಜೊತೆ ಖುಷಿಯಿಂದ ಇರುವಂಥವ್ರು ಸಿಗೋದು ಒಳ್ಳೆಯದು, ಆದರೆ ಕಷ್ಟ ಅಲ್ವಾ. ಸೊ ಸುಮಾರು ಜನಕ್ಕೆ ಫಸ್ಟ್ ಗೊತ್ತಾಗೋದಿಲ್ಲ, ದೇ ಎಂಟರ್ ಇಂಟು ಅ ರಿಲೇಷನ್ಶಿಪ್, ಆಮೇಲೆ ಕಷ್ಟಪಡ್ತಾರೆ. ಸೊ ಇದಕ್ಕೆ ರ್ಯಾಬಿಟ್, ಮಿಮುಲಸ್, 1122, 520, ವೀನಸ್ 22, ಲವ್ ಅನ್ನೋದನ್ನು ಚಾಂಟ್ ಮಾಡಿ. ಆರೆಂಜ್ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬರ್ಕೊಳ್ಳಿ. ಸೊ ಸಿಗ್ತಾರೆ ಪಾರ್ಟ್ನರ್.
ಮತ್ತು ಇದನ್ನು ಎನರ್ಜಿ ಸರ್ಕಲ್ ಮಾಡಿದಾಗ ಸರ್ಕಲ್ ಆಚೆ ಅಥವಾ ಸರ್ಕಲ್ ಒಳಗಡೆ ಒಂದು ಪಿಂಕ್ ಕಲರ್ ಹಾರ್ಟನ್ನು ಕೂಡ ಹಾಕಿ, ಅಂದರೆ ಸರ್ಕಲ್ ಸುತ್ತ ಅಥವಾ ಸರ್ಕಲ್ ಒಳಗಡೆ ಒಂದು ಹಾರ್ಟ್ ಕೂಡ ಇರಲಿ, ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಇವತ್ತು ನೀವು ಎಷ್ಟೇ ಸಂತೋಷವಾಗಿರ್ಬೋದು, ಸಂತೋಷವಾಗಿದ್ದಂಗೆ ನಟಿಸ್ತಿರ್ಬೋದು, ನಿಮ್ಮ ಒಳಗಿರ್ತಕ್ಕಂಥ ಎಮೋಷ್ನಲ್ ಬ್ಲಾಕೇಜಸ್ನ ನೀವು ಸರಿಯಾಗಿ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಕ್ಚುಲಿ ಅದು ಯಾವತ್ತಿದ್ರೂ ಲೈಫಲ್ಲಿ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಈ ECC ಟೆಕ್ನಿಕ್ ಅಂತ ಇದೆ. ಇದ್ರ ಮುಖಾಂತರ ಇದನ್ನೆಲ್ಲ ರಿಲೀಸ್ ಮಾಡ್ಬೋದು ಅಂತ ಅಂತಾರೆ. ಇಟ್ಸ್ ಲೈಕ್ ಒಂದು ಒನ್ ಟೈಮ್ ಒನ್ ಸ್ಟಾಪ್ ಸೊಲ್ಯೂಷನ್ ಥರ. ಇದು ಆ್ಯಕ್ಚುಲಿ ಹೇಗೆ ವರ್ಕ್ ಆಗುತ್ತೆ, ಏನಿದು? ಸೊ ECC ಅಂದಾಗ ಏನು ಅರ್ಥ ಅದರದ್ದು ಅಂತಂದರೆ, ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್ ಅಂತ. ಅಂದರೆ ಪ್ರತಿ ಕ್ಷಣ ಪ್ರತಿ ದಿನ ನಾವು ಏನೋ ಒಂದು ಹೊಸತನ್ನು ನಮ್ಮ ದೇಹದಲ್ಲೂ ಚೇಂಜಸ್ ಆಗ್ತಿರುತ್ತೆ, ಮನಸ್ಸಲ್ಲಿ ಆ್ಯಟಿಟ್ಯೂಡಲ್ಲಿ ಚೇಂಜ್ ಆಗ್ತಾನೆ, ಇವಾಲ್ವ್ ಆಗ್ತಾನೆ ಇರ್ತೀವಿ ಅಲ್ವಾ. ಸೊ ಕಾಸ್ಮಿಕ್ ಅಂತಂದಾಗ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡಕ್ಕೆ ನಾವು ಹೊಂದ್ಕೋಬೇಕು. ಕಮ್ಯೂನಿಯನ್ ಅಂದಾಗ ಎಲ್ಲ ಮಿಳಿತವಾಗಿ ಒಂದು ಅಲೈನ್ಮೆಂಟ್ಗೆ ಬರೋದು ಅಂತ ಅರ್ಥ. ಇದು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ ಒಂದು ಹೀಲಿಂಗ್ ಮೊಡ್ಯಾಲಿಟಿ. ಯಾಕೆಂದರೆ ಇದು ನನ್ನದೇ ಕನಸಿನ ಕೂಸು. ನಾನೇ ಇದನ್ನು ಚಾನಲ್ ಮಾಡಿ, ಕ್ಯೂರೇಟ್ ಮಾಡಿ, ಕ್ರಿಯೇಟ್ ಮಾಡಿರೋದು. ಸೊ ನನ್ನ ಜರ್ನಿ ಶುರು ಮಾಡಿದ್ದು ಅಂತಂದರೆ ರೇಖಿಯಿಂದ ಅಂತ ಹೇಳ್ಬೋದು. ನನಗೆ ತುಂಬ ಆರೋಗ್ಯದ ಸಮಸ್ಯೆಗಳಿತ್ತು, ಅದನ್ನು ಸರಿ ಮಾಡ್ಕೊಳ್ತಾ ಶುರು ಮಾಡಿದೆ. ಬಟ್ ರೇಖಿ ಸೈಕಲಲ್ಲಿ ಹೋದಾಗೆ, ಅಂದರೆ ECC ಹೆಲಿಕಾಪ್ಟ್ರಲ್ಲಿ ಹೋದಾಗೆ ಅಂತ ಹೇಳ್ಬೋದು. ಇಟ್ ಈಸ್ 10, 100, 1000 ಟೈಮ್ಸ್ ಮೋರ್ ಪವರ್ಫುಲ್, ಮೋರ್ ಡೈನಮಿಕ್ ಅಂತ ಹೇಳ್ಬೋದು. ECCನ ಏನನ್ನೆಲ್ಲ ಮಾಡ್ಬೋದು ECCನಲ್ಲಿಂದಾಗ, ಇದು ಬೇಸಿಕಲಿ ಒಂದು ಪ್ರೊಸೀಜರ್. ಯಾರಿಗೆ ಬೇಕಾದ್ರೂ ಮಾಡ್ಬೋದು, ಕಲಿತಾಗ ಅದು ಇನ್ನೂ ಡೆಪ್ತಲ್ಲಿ ಹೋಗುತ್ತೆ. ಸೊ ಇದರಲ್ಲಿ ದೈಹಿಕ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ, ಮಾನಸಿಕ ಸಮಸ್ಯೆಗಳು, ಭಾವನಾತ್ಮಕ ಸಮಸ್ಯೆಗಳು, ಮತ್ತು ಕಾರ್ಮಿಕ್ ಇಶ್ಯೂಸು, ಸಂಬಂಧಗಳ ಸಮಸ್ಯೆಗಳು, ರಿಲೇಷನ್ಶಿಪ್ ಇಶ್ಯೂಸ್, ಎಲ್ಲದಕ್ಕೂ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಮತ್ತು ಇನ್ನೂ ಕೆಲವೊಂದು ಸರ್ತಿ ಕೆಲವರಿಗೆ ಸಮಸ್ಯೆ ಏನು ಅಂತ ಗೊತ್ತಿರಲ್ಲ, ಕೆಲವೊಂದು ವಿಷಯಗಳಿದೆ, ಆದರೆ ಏನು ಸಮಸ್ಯೆ ಗೊತ್ತಿಲ್ಲ, ನಂಗೆ ಸಮಾಧಾನ ಇಲ್ಲ, ನನಗೆ ಒಂದು ಖುಷಿ ಇಲ್ಲ, ಆರೋಗ್ಯ ಇಲ್ಲ. ಆರೋಗ್ಯದಲ್ಲಿ ಏನು ಸಮಸ್ಯೆ ಅಂದರೆ ಎಷ್ಟೊಂದು ಸಮಸ್ಯೆ ಇದೆ, ಯಾವುದಕ್ಕೆ ಅಂತ ಮೊದಲು ಶುರು ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಬರೀ ಒಂದು ECCನ ನಾವು ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಕೇಳ್ದಿರ, ಅವರು ನನಗೆ ಏನಾಗ್ತಿದೆ ಗೊತ್ತಿಲ್ಲ ಅಂತ ಹೇಳಿದಾಗ್ಲೂ ಸುಮ್ಮನೆ ECCನ ಒಂದು 3/4 ಗಂಟೆ ನಾವು ಮಾಡಿ ಮುಗಿಸಿದಾಗ ಸುಮಾರು ಚೇಂಜಸ್ ಆಗತ್ತೆ ಅವರಿಗೆ. ಸೊ ಕೆಲವೊಂದು ಸತಿ ಈ ನಜರ್ ಅಂತ ಏನು ಮಾತಾಡಿದ್ವಿ, ಬ್ಲ್ಯಾಕ್ ಮ್ಯಾಜಿಕ್ಕು, ಮತ್ತು ಡಿಪ್ರೆಷನ್ ಇರ್ಬೋದು, ಆ್ಯಂಗ್ಸೈಟಿ, ADHD, ಆಟಿಸಮ್, ಇದಕ್ಕೆಲ್ಲ ಇದು ಎವ್ರಿ ಸೆಷನ್, ಒಂದೊಂದು ಸೆಷನ್ನಲ್ಲೂ ನೀವು ಚೇಂಜನ್ನು ಕಾಣ್ಬೋದು. ಅಷ್ಟು ಪವರ್ಫುಲ್ ಇರುತ್ತೆ. ಮತ್ತು ಸಂಬಂಧಗಳಲ್ಲೂ ಅಷ್ಟೇ, ಅದು ಏನಿರುತ್ತೋ ಅದನ್ನು ಕ್ಲಿಯರ್ ಮಾಡಿ ಕೊಡುತ್ತೆ, ಮತ್ತು ಒಂದು ಲೀಡನ್ನು ಕೊಡುತ್ತೆ, ಇಂಟ್ಯೂಷನನ್ನು ಡೀಪನ್ ಮಾಡುತ್ತೆ. ಸೊ ECC ಒಂಥರ ಕ್ವಿಕ್ ಆ್ಯಂಡ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಇದು ಸಾಧಾರಣವಾಗಿ ಹೆಚ್ಚು ಬಳಸ್ತೀವಿ. ಬ್ಲ್ಯಾಕ್ ಮ್ಯಾಜಿಕ್ಗೆ ಕೂಡ ಹೆಲ್ಪ್ ಆಗುತ್ತೆ ಇದು. ಕ್ಯಾನ್ಸರ್ ಹೀಲಿಂಗಲ್ಲಿ ಕೂಡ ಯೂಸ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಕ್ಯಾನ್ಸರ್ ಹೀಲಿಂಗ್ ಮತ್ತು ಇನ್ಫರ್ಟಿಲಿಟಿ ನನ್ನ ಒಂದು ಸ್ಪೆಷಾಲಿಟಿ. ಸೊ ಕ್ಯಾನ್ಸರ್ ಅಂದರೆ ಬರೀ ಕ್ಯಾನ್ಸರ್ ಅಲ್ಲ, ಕಾಮನ್ ಕೋಲ್ಡಿಂದ ಕ್ಯಾನ್ಸರ್ವರೆಗೂ ಯಾವುದೇ ಬಂದರೂ ಮಾಡ್ತೀವಿ. ಬಿಸ್ನೆಸ್ ಆಗ್ತಿಲ್ಲ, ಪ್ರತಿಯೊಂದಕ್ಕೂ ECC ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ನೀವು ಮಾಡ್ತಾ ಹೋಗ್ತೀರಾ, ನಾವು ಪ್ರತಿ ಸತಿ ಬರಬೇಕು, ಎಷ್ಟು ಸತಿ ಮಾಡಿಸ್ಕೋಬೇಕು, ಏನು ಮಾಡಿಸ್ಕೋಬೇಕು ಅಂದರೆ ಅದು ನಿಮ್ಮ ಇಷ್ಟ. ನೀವು ಕಾಫಿ ಒಂದು ದಿನಕ್ಕೆ 1 ಸತಿ ಕುಡಿತೀರಾ, 2 ಸತಿ ಕುಡಿತೀರಾ, ದಿನ ಕುಡಿತೀರಾ, ಅದು ನಿಮಗೆ ಬಿಟ್ಟಿದ್ದು. ಸೊ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಬನ್ನಿ, 2 ಸರ್ತಿ ಬನ್ನಿ, ನಿಮ್ಮ ಸಮಸ್ಯೆ ಸರಿಯಾಗೋವರೆಗೂ ಅಂತ ಹೇಳ್ತೀವಿ. ನೀವು ದಿನ ಬರೋದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ನಾನು ಒಂದು ಏನು ಹೇಳ್ತೀನಿ ಅಂದರೆ, ಪ್ರತಿ ಸರ್ತಿ ನಮ್ಮ ಹತ್ರ ಬಂದು ಬರೋದಕ್ಕೆ ಟೈಮ್ ಬೇಕು, ಖರ್ಚಾಗತ್ತೆ ಎಲ್ಲ ಅನ್ನೋದಕ್ಕಿಂತ ನೀವು ಕಲ್ತ್ಬಿಡಿ. ನೀವು ಕಲಿತಾಗ ನಿಮ್ಮ ಮನೆಯಲ್ಲಿ ಯಾರಿಗೆ ಬೇಕಾದರೂ ನೀವು ಮಾಡ್ಬೋದು. ನೀವು ಒಂದು ಸತಿ ಕಲಿತಾಗ ಏನೇ ಡೌಟ್ಸ್ ಇದ್ದರೂ, ಏನೇ ಸಮಸ್ಯೆಗಳಿದ್ದರೂ ಅದಕ್ಕೆ ಒಂಥರ ಲೈಫ್ ಟೈಮ್ ಸಪೋರ್ಟ್ ಥರ ಗೈಡ್ ಮಾಡ್ತಾ ಹೋಗ್ತೀವಿ. ಸೊ ಕಲಿಯೋದಕ್ಕೆ ECC ಕಲಿಯೋಕ್ಕೆ ಒಂದೇ ದಿನ, ಬೆಳಗ್ಗೆಯಿಂದ ಸಂಜೆ ಸಾಕು. ಸೊ ಇದನ್ನು ಕಲಿತು ನೀವು ಕೂಡ ಅದನ್ನು ಮಾಡ್ಬೋದು. ಬರೀ ಪ್ರಾಸೆಸ್ ಅಲ್ಲ, ಅದರಲ್ಲಿ ಕೆಲವು ಟೂಲ್ಸ್ ಬರುತ್ತೆ. ಕಾರ್ಮಿಕ್ ಇಶ್ಯೂಸನ್ನು ಕ್ಲಿಯರ್ ಮಾಡ್ಬೋದು, ಸೋಲ್ ಇಂಪ್ರಿಂಟ್ಸನ್ನು ಸರಿ ಮಾಡ್ಕೋಬೋದು. ಇದರ ಇನ್ನೊಂದು ವಿಶೇಷ ಏನು ಅಂತಂದರೆ, ಇದು ಇಷ್ಟಕ್ಕೆ ನಮಗೆ ಸಾಕಾಗಲಿಲ್ಲ ಅಂತಂದಾಗ, ಇನ್ನೂ ಹೆಚ್ಚಿಗೆ ಬೇಕು ಅಂತಂದಾಗ ಇದರದ್ದೇ ಸುಮಾರು ಆಫ್ ಶೂಟ್ಸ್ ಇದೆ. ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು, ಮನಸ್ಸಿಗೆ ಮಾತ್ರ ಸಂಬಂಧಪಟ್ಟಿತ್ತು, ಈ ಥರ ಸಣ್ಣ ಸಣ್ಣ ಒಂದು ಆಫ್ ಶೂಟ್ಸ್ ಇದೆ ಇದರದ್ದು. ಮತ್ತು ಇದರ ಮೇಜರ್ ನೆಕ್ಸ್ಟ್ ಲೆವೆಲ್ ಅಂದಾಗ ಕನೆಕ್ಟಿಂಗ್ ಡಾಟ್ಸ್ ಅಂತ 3 ದಿನ ಮಾಡ್ತೀವಿ. ಅದರಲ್ಲಿ ಎಲ್ಲ ಥರ, ಎಷ್ಟು ಥರದ ಸಮಸ್ಯೆಗಳು ಸರಿ ಹೊಟ್ಟೋಗುತ್ತೆ ಅಂತಂದಾಗ ನಿಮ್ಮ ಜೀವನನೇ ಬದಲಾಗೋಗುತ್ತೆ. ಹಳೆಯ ಸಮಸ್ಯೆಗಳು ಎಲ್ಲವನ್ನು ನೀವು ಲೀಲಾಜಾಲವಾಗಿ ಸರಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಹಾಗಾಗಿ ECC ಅಂತಂದರೆ ಒಂಥರ ಒಂದು ರಾಮಬಾಣ ಇದ್ದಂಗೆ, ಪ್ರತಿಯೊಂದಕ್ಕೂ ಆಗತ್ತೆ ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟಿರೋ ವಿಷಯ. ಮತ್ತು ಏನೋ ಒಂಥರ ಒಂದು ಪ್ರಶಾಂತತೆ ಸಿಗತ್ತೆ, ಒಂದು ಸಮಾಧಾನ ಸಿಗತ್ತೆ, ಒಂದು ಖುಷಿ ಕೂಡ ಇರುತ್ತೆ ಇದನ್ನು ಮಾಡಿದಾಗ, ಮಾಡಿಸ್ಕೊಂಡಾಗ. ಈ ಮರ್ಕಬಾ ಅಂತ ಒಂದು ಟೆಕ್ನಿಕ್ ಇದೆ.
ಇದು ಸೈನ್ಸ್ ಅನ್ಬೇಕೋ ಅಥವಾ ಸ್ಪಿರಿಚುವಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡತ್ತೆ ಅಂತ ಅನ್ಬೇಕೋ? ಇದು ಏನಿದು ಮರ್ಕಬ ಅಂದ್ರೆ? ಮರ್ಕಬ ಅಂತಂದಾಗ ಮರ್ಕಬ ಕ್ರಿಸ್ಟಲ್ ಕೂಡ ಬರುತ್ತೆ. ಅದೇ ಥರ ಮರ್ಕಬ ನಮ್ಮ ದೇಹದಲ್ಲಿ ಕೂಡ ಆ ಎನರ್ಜಿ ಬಂದು ಮರ್ಕಬ ಸ್ಟಾರ್ ಥರ ಇರುತ್ತೆ. ಸೊ, ಮರ್ಕಬ ಈಸ್ ಅಗೇನ್ ಮಚ್, ಮಚ್ ಮೋರ್ ಪವರ್‌ಫುಲ್ ದ್ಯಾನ್ ರೇಖಿ ಅಂತ ಹೇಳ್ಬೋದು. ರೇಖಿ ನಂಗೆ ತುಂಬ ಇಷ್ಟ. ಯಾಕೆಂದ್ರೆ ಅಲ್ಲಿಂದ ನಾನು ಶುರು ಮಾಡಿದ್ದು. ಆದರೆ ರೇಖಿನ ಆಂಪ್ಲಿಫೈ ಮಾಡಿದ್ರೆ 100 ಟೈಮ್ಸ್ ಮರ್ಕಬ ಹೀಲಿಂಗ್ ಆಗತ್ತೆ. ಮರ್ಕಬ ಕ್ರಿಸ್ಟಲ್ ಇಲ್ಲದೆ ಕೂಡ ಮರ್ಕಬ ಮೆಡಿಟೇಷನಲ್ಲಿ ನಾವು ಮರ್ಕಬ ಹೀಲಿಂಗನ್ನು ಮಾಡ್ಬೋದು. ಬೇಗ ಬೇಗ ನಮ್ಮ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೋದು. ರೇಖಿನಲ್ಲಿ ಚಕ್ರಗಳ ಬಗ್ಗೆ ನಾವು ಧ್ಯಾನವನ್ನು ಹರಿಸ್ತೀವಿ. ಹಾಗೆ ಮರ್ಕಬನಲ್ಲಿ ಕೂಡ ತುಂಬ ಬೇಗ, ತುಂಬ ಕ್ವಿಕ್ಕಾಗಿ, ಡೈನಮಿಕ್ ಆಗಿ ನಾವು ಚಕ್ರಾಸ್ನ ಹೀಲ್ ಮಾಡ್ಬೋದು. ಒಂದು ಗ್ರೂಪ್ ಆಫ್ ಪೀಪಲ್ ಅಂದರೆ ಒಂದು ಗುಂಪನ್ನೇ ನಾವು ಸಮಾಧಾನಕರವಾಗಿ ಹ್ಯಾಂಡಲ್ ಮಾಡೋದನ್ನು ಮಾಡ್ಬೋದು. ಸ್ವಿಚ್ ವರ್ಡ್ಸಲ್ಲಿ ಮಾತಾಡ್ತಿದ್ವಿ. ದೃಷ್ಟಿ ಆಗತ್ತೆ ಅಥವಾ ಒಂದು ಇಂಟರ್ವ್ಯೂಗೆ ಹೋದಾಗ 10 ಜನ ಇರ್ತಾರೆ. ಎಲ್ಲರೂ ನಮ್ಮನ್ನು ಮೆಚ್ಕೋಬೇಕು ಅಂದಾಗ, ಆ ಒಂದು ಮರ್ಕಬ ಆಕ್ಟಿವೇಟ್ ಮಾಡ್ಕೊಂಡು ಹೋದಾಗ ಆ ಮ್ಯಾಗ್ನೆಟಿಕ್ ಪವರ್ ಏನಿರತ್ತೆ ನಮ್ಮದು ಫುಲ್ ಆಕ್ಟಿವ್ ಇರುತ್ತೆ. ನಾವೇನು ಹೇಳಿದ್ರು ಅವರಿಗೆ ಚಂದ ಅನ್ಸತ್ತೆ. ಪ್ರಿಫರೆನ್ಸ್ ನಮಗೆ ಸಿಗತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಮ್ಮ ಕೆಲಸ ಸುಲಭವಾಗಿ ಆಗತ್ತೆ ಅಂತಂದರೆ ತಪ್ಪಾಗೋದಿಲ್ಲ. ಹಳೆ ಕಾಲದಲ್ಲೆಲ್ಲ ಈ ಮೋಕ್ಷ ಪಟದ ಬಗ್ಗೆ ಉಲ್ಲೇಖ ಇದೆ. ಈ ಮೋಕ್ಷ ಪಟ ಅಂದ್ರೆ ಏನು? ಮೋಕ್ಷಪಟ ಅನ್ನೋದು ಒಂದು ಡಿವಿನೇಷನ್ ಟೂಲ್ ಅಂತ ಹೇಳ್ತೀವಿ. ಡಿವಿನೇಷನ್ ಟೂಲ್ ಅಂದಾಗ ಟ್ಯಾರೋ ಇರ್ಬೋದು, ಏಂಜಲ್ ಕಾರ್ಡ್ಸ್ ಇರ್ಬೋದು, ಮೋಕ್ಷಪಟ ಆ, ಇದೆಲ್ಲ ಡಿವಿನೇಷನ್ ಟೂಲ್ಸ್ ಅಂತ ಹೇಳ್ತೀವಿ. ಇನ್‌ಫ್ಯಾಕ್ಟ್ ಆಕಾಶಿಕ್ ರೆಕಾರ್ಡ್ಸ್ ಇದೆಲ್ಲ ಡಿವಿನೇಷನ್ ಟೂಲ್ ಅಂತ ಹೇಳ್ತೀವಿ. ಅಂದರೆ ನಾವು ಇಂಟ್ಯೂಟಿವ್ ಆಗಿ ಕನೆಕ್ಟ್ ಆಗಬೇಕು. ನಮ್ಮ 6ನೇಯ ಇಂದ್ರಿಯ, ನಮ್ಮ 3ನೇಯ ಕಣ್ಣು ಆಕ್ಟಿವ್ ಇರಬೇಕು. ಬರೀ ನಾವು ಬುಕ್ ನೋಡಿಕೊಂಡು ಮಾಡೋಕ್ಕಾಗಲ್ಲ. ಮೋಕ್ಷಪಟ ಅಂದಾಗ ಹಾವು ಏಣಿ ಬೋರ್ಡ್ ಅಂದರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಬೋರ್ಡ್ ನೋಡಿದ್ದೀರಾ? ಅದೇ ಥರ ಇರುತ್ತೆ. ಒಂದು 68 ನಂಬರ್ಸ್ ಇರುತ್ತೆ ಅದರಲ್ಲಿ. ಡೈಸ್ ಹಾಕ್ತಾ ಹೋಗ್ತೀವಿ ಆ್ಯಂಡ್ ಯಾರ ಮೋಕ್ಷಪಟ ನೋಡ್ತಾ ಇದ್ದೀವೋ ಅವರದ್ದು ಒಂದು ಪರ್ಸ್ನಲ್ ಐಟಮ್ ಇಟ್ಕೊಂಡಿರ್ತೀವಿ. ಒಂದು ಉಂಗುರನೋ, ಒಂದು ಕಿವಿಲಿರೋ ವಾಲೆನೋ ಅಥವಾ ಯಾವುದೋ ಒಂದು ಸಣ್ಣದಂದರೆ ಆ ಚೌಕದಲ್ಲಿ ಕೂರುವಂಥ ಒಂದು ಸಣ್ಣ ಆ, ಅವರ ಪರ್ಸ್ನಲ್ ಬಿಲಾಂಗಿಂಗನ್ನು ಇಟ್ಟಿರ್ತೀವಿ. ಯಾವುದೋ ಅವರು ಒಡವೆನೇ ಹಾಕ್ಕೊಂಡಿಲ್ಲ ಅಂದಾಗ ಒಂದು ಹೂವನ್ನೋ, ಒಂದು ಕ್ರಿಸ್ಟಲನ್ನೋ ಒಂದು 10 ನಿಮಿಷ ಹಿಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದನ್ನು ಆ ಒಂದು ಚೌಕದಲ್ಲಿ ಕೂಡಿಸ್ತೀವಿ. ಒಂದು ಟೈಮ್ಗೆ ಒಬ್ಬರದೇ ಮಾಡೋದು. ಆ ಡೈಸ್ ಹಾಕ್ತಾ ಹೋದಾಗ ಅದು ಯಾವ ಒಂದು ನಂಬರ್ ಇರುವಂಥ ಮನೆಗೆ ಹೋಗುತ್ತೋ ಅದರ ಅನುಗ್ರಹವಾಗಿ ಅವರ ಒಂದು ಸೋಲ್ಸ್ ಜರ್ನಿ ಏನಿದೆ, ಅವರ ಪೂರ್ವಾಪರ ಏನಿದೆ, ಅವರ ಕರ್ಮ ಏನಿದೆ, ಪ್ಯಾಟರ್ನ್ಸ್ ಏನಿದೆ, ಏನು ಮಾಡ್ಬೋದು ಪರಿಹಾರಗಳನ್ನು ಹೇಳ್ತಾ ಹೋಗ್ತೀವಿ. ತುಂಬ ಅಕ್ಯುರೇಟ್ ಇರುತ್ತೆ. ಯಾಕೆಂದರೆ ಇದು ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಬರೆದಿಟ್ಟಂಥ ಒಂದು ವಿದ್ಯೆ ಇದು. ಮಹಾವಿದ್ಯೆ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ಸೊ, ಇದನ್ನು ನಾವು ಮಾಡ್ತಾ ಹೋದಾಗ ಒಂದು ಪರಿಹಾರ ಸಿಗತ್ತೆ. ನಾನು ಇದರಲ್ಲಿ ತೊಡಗಬೇಕಾ ಬೇಡವಾ? ಇದು ಫಲ ಇದೆಯಾ ಇಲ್ವಾ? ಆ ಥರ ಗೊತ್ತಾಗತ್ತೆ. ಮತ್ತು ಕಾರ್ಮಿಕ್ ಕ್ಲಿಯರಿಂಗ್ ಕೂಡ ಆಗತ್ತೆ ಇದರಲ್ಲಿ. ಲೈಫಲ್ಲಿ ಒಬ್ಬ ವ್ಯಕ್ತಿ ಜೊತೆ ನೀವು ಸಿಕ್ಕಾಕೊಂಡು ಆ ಸಮಸ್ಯೆಯಿಂದ ನೀವು ಹೊರಬರಬೇಕು ಅಂತ ತುಂಬಾ ಕಷ್ಟಪಡ್ತಿರ್ತೀರ. ಕೊನೆಗೊಂದಿನ ವಾಪಸ್ ಬರ್ತೀರ. ಒಂದು ಹೊಸ ಜೀವನ ಶುರು ಮಾಡ್ತೀರ. ನಿಮಗೆ ಅಲ್ಲಿ ಮಜಾ ಏನು ಅಂದ್ರೆ ಅದೇ ಥರದ ವ್ಯಕ್ತಿನೇ ನೀವು ಅಟ್ರಾಕ್ಟ್ ಮಾಡಿರ್ತೀರ. ಅಂದ್ರೆ ಈ ಕಾರ್ಮಿಕ್ ಹೀಲಿಂಗ್ ಸರಿಯಾಗಿ ಆಗಿಲ್ಲ ಅಂದ್ರೆ ಈ ಸೈಕಲ್ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ, ನಾನು ಈ ಜರ್ನಿಗೆ ಹೇಗೆ ಬಂತೆ ಅಂತಂದರೆ ಒಂಥರ ಆಕಸ್ಮಿಕ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ಆಕಸ್ಮಿಕ ಹೇಗೆ ಅಂತ ಕೇಳ್ತೀರಾ? ನಾನು ಆ್ಯಕ್ಚುಲಿ ಡಾಕ್ಟರ್ ಆಗಬೇಕು ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ. ಅಂದರೆ ಮೆಡಿಕಲ್ ಡಾಕ್ಟರ್ ಆಗಬೇಕು ಅಂತ ನನ್ನ ಒಂದು ಕನಸಾಗಿತ್ತು. ಇವತ್ತು ಆಗಿಲ್ಲ ಅನ್ನೋದು ನನಗೆ ರಿಗ್ರೆಟ್ಸ್ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಆದರೆ ನಾನು ಫಾರ್ ಸಮ್ ರೀಸನ್ ಲಿಟ್ರೇಚರ್ ಅಂದರೆ ಸಾಹಿತ್ಯದ ಬಗ್ಗೆ ತುಂಬ ಒಲವು ಬಂದ್ಬಿಡ್ತು ನನಗೆ PUC ಮುಗಿಸೋಷ್ಟರಲ್ಲಿ. PCMB ತೊಗೊಂಡು ಮೆಡಿಕಲ್ ಪ್ರಿಪೇರ್ ಆಗಬೇಕು ಅಂತ ಇದ್ದಿದ್ದು. ಅಂದರೆ ಕೆಲವೊಂದು ಸತಿ ನಮ್ಮ ಡೆಸ್ಟಿನಿ ಎಲ್ಲೋ ಎಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರಲ್ಲ, ನನ್ನ ಡೆಸ್ಟಿನಿ, ನನ್ನ ಲೈಫ್ಸ್ ಕಾಲಿಂಗ್ ಇದಿತ್ತು ಅಂತ ಅನ್ಸುತ್ತೆ. ನಾನು ಲಿಟ್ರೇಚರ್ ತೊಗೊಂಡೆ, ಇಂಗ್ಲೀಷ್ ಮೇಜರ್ ಓದಿದೆ. ಆಮೇಲೆ ತುಂಬ ಬೇಗ ಟೀಚ್ ಮಾಡೋಕ್ಕೆ ಶುರು ಮಾಡಿದೆ. ತುಂಬ ಬೇಗ ಟೀಚ್ ಮಾಡೋಕ್ಕೆ ಶುರು ಮಾಡಿದೆ. ಇವತ್ತು ಆ ಟೀಚಿಂಗ್ ಜರ್ನಿನಲ್ಲಿ ಇಂಗ್ಲೀಷ್ ಟೀಚರ್ ಆಗಿ ನನ್ನ ತುಂಬ ಜನ ಸ್ಮರಿಸ್ಕೋತಾರೆ. ಅದರ ಬಗ್ಗೆ ತುಂಬ ಖುಷಿ ಇದೆ ನನಗೆ. ಸೊ, ಆಮೇಲೆ ಹೀಗೆ ಬರ್ತಾ ಬರ್ತಾ ಒಂದು ಹೆಚ್ಚು ಕಮ್ಮಿ ಒಂದು 5-10 ವರ್ಷದ ಮೇಲೆ ನಾನು ಟೀಚಿಂಗಲ್ಲಿದ್ದಾಗ ನನಗೆ ಈ ಕೌನ್ಸಿಲಿಂಗ್, ಸೈಕಾಲಜಿಕಲ್ ಕೌನ್ಸಿಲಿಂಗ್ ಏನಿದೆ ಅದು ನ್ಯಾಚುರಲ್ ಆಗಿ ಬಂತು ಅಂತ ಅನ್ಕೋತೀನಿ. ಅಂದರೆ ದೈವದತ್ತವಾಗಿ ಒಂದು ಬಳುವಳಿಯಾಗಿ ಬಂದಂಥ ಒಂದು ಡಿವೈನ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನನಗೆ 8-9 ವರ್ಷ, ನಾನು 8 ವರ್ಷದ ಬಾಲಕಿಯಾಗಿದ್ದಾಗಲೇ ಎಂಪತಿ, ಕಂಪ್ಯಾಷನ್ ಅಂತ ಏನು ಹೇಳ್ತೀವಿ, ಒಬ್ಬರ ಸಮಸ್ಯೆ ನನಗೆ ಅರ್ಥ ಆಗೋದು, ಅವ್ರ ದುಃಖ ನನಗೆ ಅರ್ಥ ಆಗೋದು, ಅದಕ್ಕೆ ಸ್ಪಂದಿಸೋದಕ್ಕೆ ಸಾಧ್ಯ ಆಗ್ತಿತ್ತು. ಸೊ, ಅವರಿಗೆ ಒಂದು ಸಮಾಧಾನ, ಸಾಂತ್ವನ ಹೇಳೋದಕ್ಕೆ ಬರ್ತಾಯಿತ್ತು, ನನಗಿಂತ ದೊಡ್ಡವರಿಗೆ ಸಹ. ಸೊ, ನಾನು ಟೀಚಿಂಗ್ ಬಂದಾಗ ಅದು ನನ್ನ ಸ್ನೇಹಿತರು ನನ್ನ ಹತ್ರ ಬಂದು ಹೇಳ್ಕೊಳ್ಳೋರು, ಪರಿಚಯ ಇರೋರು ಹೇಳ್ಕೊಳ್ಳೋರು, ಹಾಗೆ ಅಭ್ಯಾಸ ಆಗ್ತಾ ಬಂತು. ಒಂಥರ ರಿವರ್ಸ್ ಆರ್ಡರಲ್ಲಿ ನಾನು ಕಲ್ತಿದ್ದು ಅಂತ ಹೇಳ್ಬೋದು.
ನಾನು ಕಲಿತಾ ಹೋದೆ. ಟೆಕ್ಸ್ಟ್ ಬುಕ್ಸನ್ನು ಓದಿದೆ, ಮತ್ತೊಂದನ್ನು ಮಾಡಿದೆ, ಕಲಿತಾ ಹೋದೆ. ಮತ್ತು ನಾನು ಕಾಲೇಜಲ್ಲಿ ಪಾಠ ಮಾಡ್ತಿದ್ದೆ. ಅಂದರೆ ಅಂಡರ್ ಗ್ರ್ಯಾಡ್ಸ್, ಪೋಸ್ಟ್ ಗ್ರ್ಯಾಡ್ಸ್‌ಗೆ ಪಾಠವನ್ನು ಮಾಡ್ತಿದ್ದೆ. ಇಂಗ್ಲೀಷ್ ಪಾಠ ಮಾಡ್ತಿದ್ದೆ. ಆಗ 3ನೇ ಬೆಂಚಲ್ಲಿರೋ 4ನೇ ಒಂದು ವಿದ್ಯಾರ್ಥಿಗೆ ಸಮಸ್ಯೆವಿದೆ ಅಂತಂದಾಗ ಅವರನ್ನು "ಸೀ ಮಿ ಆಫ್ಟರ್ ದ ಕ್ಲಾಸ್" ಅಂತ ಹೇಳ್ತಿದ್ದೆ. ಅವರು ಬರೋರು, ಅವ್ರ ಸಮಸ್ಯೆ ಹೇಳೋರು, ಅದು ಪರಿಹಾರ ಆಗೋದು. ಹಾಗೆ ಶುರುವಾದಂಥ ಒಂದು ಜರ್ನಿ ನನಗೆ ಹೆಚ್ಚು ಹೆಚ್ಚು ಒಂದು ಕಾನ್ಫಿಡೆನ್ಸನ್ನು ಕೊಡ್ತಾ ಹೋಯಿತು. ಸಮಾಧಾನವನ್ನು, ಒಂದು ಗ್ರ್ಯಾಟಿಫೈಯಿಂಗ್ ಫೀಲಿಂಗನ್ನು ಕೊಡ್ತಾ ಹೋಯಿತು. ಟೀಚಿಂಗ್ ಜೊತೆ ಇದನ್ನು ಬೆಳೆಸ್ಕೊಳ್ತಾ ಹೋದೆ. ಕಾಲೇಜಲ್ಲಿ ಮಾತ್ರ ಅಲ್ಲ, ಹೊರಗೂ ತುಂಬ ಜನಕ್ಕೆ ಕೌನ್ಸಿಲಿಂಗ್ ಮಾಡಿದ್ದೀನಿ. ಮೇನ್ ವರ್ಡ್ ಆಫ್ ಮೌತ್, ಒಬ್ಬರಿಂದ ಒಬ್ರಿಗೆ ಹೇಳಿ 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 ತುಂಬ ಜನ ಬರೋರು. 2014ರಲ್ಲಿ ನಾನು ನನ್ನ ಟೀಚಿಂಗ್ ಕೆಲಸವನ್ನು ಬಿಡೋ ತನಕ ನನಗೆ ಎಲ್ಲ ಕ್ಲಾಸಸ್ ಇರ್ಬೋದು, ಕೌನ್ಸಿಲಿಂಗ್ ಸೆಷನ್ಸ್ ಇರ್ಬೋದು, ಫ್ರೀ ಇತ್ತು. ಮತ್ತು ಈ ಜರ್ನಿಗೆ ಕೌನ್ಸಿಲಿಂಗಿಂದ ಹೀಲಿಂಗ್ ಹೇಗೆ ಬಂದೆ ಅಂತ ನೀವು ಅಂದ್ಕೊಂಡಾಗ, ಸುಮಾರು 2004ರಲ್ಲಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಶುರುವಾಯಿತು. ನಾವು ಇಗ್ನೋರ್ ಮಾಡ್ತೀವಲ್ಲ, ಆಮೇಲೆ ನೋಡ್ಕೊಳ್ಳೋಣ, ಬೇರೆದೇನೋ ಮಕ್ಳ ಎಕ್ಸಾಮ್ ಇದೆ, ಅದಿದೆ ಇದಿದೆ ಅಂತ ನೆಗ್ಲೆಕ್ಟ್ ಮಾಡಿ ಮಾಡಿ 2007ಇಂದ ಪೀಕ್‌ಗೆ ಹೋಗಿ 5 ವರ್ಷದಲ್ಲಿ 4 ಮೇಜರ್ ಸರ್ಜರಿ ಆಗೋಯಿತು. ಅದಾದ ಮೇಲೂ ಹೆಲ್ತು ಮತ್ತೆ 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 ಕೆಳಗೆ ಹೋಗ್ತಾನೇ ಇತ್ತು. ಆಗ ನಾನು ಕಲ್ತಿದ್ದ ವಿದ್ಯೆ ರೇಖಿ. ರೇಖಿ ಕಲಿತಾಗ ಅಲ್ಲಿಂದ ನನಗೆ ಒಂಥರ ಒಂದು ಕಾನ್ಫಿಡೆನ್ಸ್ ಸಿಕ್ತು. 4 ವರ್ಷ ಮೆಡಿಕಲಿ ಸಾಲ್ವ್ ಮಾಡೋಕ್ಕಾಗದೇ ಇರೋ ಸಮಸ್ಯೆಗಳು 48 ದಿನಗಳಲ್ಲಿ ಸಾಲ್ವ್ ಆಗೋಯಿತು. ಹ್ಮ್. ನಾನು ಕಲಿಬೇಕು ಅಂತ ಆಸೆ ಇತ್ತು. ನನ್ನ ಗುರುಗಳು "ಕಲ್ತ್ಕೋಬೋದು ನೀನು, ನಿನಗಿದು ಒಲಿಯತ್ತೆ" ಅಂತ ಹೇಳಿ ನನ್ನ ಗುರುಗಳು ನನಗೆ ಹೇಳಿದ್ರು. ಆಗ ನಾನು ಸರಿ ಆಯಿತು ಅಂತ ಹೇಳಿ ಅವ್ರ ಹತ್ರ ಮತ್ತೆ ಸಂಕ್ರಮಣ ದಿವಸ ಹೋದೆ. ಅವರು ನನಗೆ ದೀಕ್ಷೆನ ಕೊಟ್ಟರು. "ಏನಮ್ಮ 3 ತಿಂಗಳಾದರೂ ಬೇಕು, 3 ವಾರಕ್ಕೆ ಬಂದುಬಿಟ್ಟಿದೆಯಲ್ಲ" ಅಂತ ಕೇಳಿದ್ರು. ನೀವು ಏನೇನು ಹೇಳಿದ್ರು ಎಲ್ಲವನ್ನೂ ನಾನು ಮಾಡಿದ್ದೀನಿ. ಆನ್ ಅ ಸ್ಕೇಲ್ ಆಫ್ 10 ಎಲ್ಲ ಪ್ಯಾರಾಮೀಟರ್ಸ್ 15ಗೆ ಮೇಲೆ ಮಾಡಿದ್ದೆ ನಾನು. ಸೊ ಅವರು ನನಗೆ ದೀಕ್ಷೆಯನ್ನು ಕೊಟ್ಟು ಹರಸಿ ಕಳಿಸಿದ್ರು. ಅದಾಗಿ 15 ದಿವಸದಲ್ಲಿ ನಾನು ನನ್ನ ಫಸ್ಟ್ ರೇಖಿ ಕ್ಲಾಸನ್ನು ಅನೌನ್ಸ್ ಮಾಡಿ, ಅಲ್ಲೇ ಕ್ಲಾಸು ಫ್ರೀ ಇರ್ತಿತ್ತವಾಗ. ಅಲ್ಲಿಂದ ಶುರು ಮಾಡಿದ್ದು. 2014ನಲ್ಲಿ ನಾನು ಟ್ರಾನ್ಸ್‌ಫಾರ್ಮ್ ಲೈಫ್ ಪ್ರೋಗ್ರಾಮ್ಸನ್ನು ಒಂದು ಪ್ಲ್ಯಾಟ್‌ಫಾರ್ಮ್ ಆಗಿ ಕ್ರಿಯೇಟ್ ಮಾಡಿದ್ದು. ಸೊ ಆವಾಗ ನಾನು ಒಂದು ಪ್ಲ್ಯಾಟ್‌ಫಾರ್ಮ್ ಅಂತ ಪಬ್ಲಿಕ್ ಕ್ರಿಯೇಟ್ ಮಾಡಿದಾಗ, ನನಗೆ ಆ್ಯಕ್ಚುಲಿ ಟೆಕ್ನಿಕಲಿ ಕೌನ್ಸಿಲಿಂಗ್ ಡಿಗ್ರಿ ಇಲ್ಲ ಅಂಥೇಳಿ, ಆವಾಗ ನಾನು ಕೆಲವೊಂದು ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ಮಾಡ್ಕೊಂಡಿದ್ದು. ಬಟ್ ವಿದ್ಯೆ ನನಗಾಗಲೇ ಬರ್ತಾ ಇತ್ತು, ಟೆಕ್ನಿಕ್ಸ್ ಗೊತ್ತಿತ್ತು, ಅದು ಸಕ್ಸಸ್‌ಫುಲ್ಲಾಗಿ ನಡೀತಾ ಇತ್ತು. ಆವಾಗ ನಾನು ಮಾಡಿಕೊಂಡು ಅಲ್ಲಿಂದ ಮುಂದೆ ಬೇರೆ 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 ಸುಮಾರು ವಿದ್ಯೆಗಳನ್ನು ಕಲಿತಾ ಹೋದೆ. ಒಂದು ವಿಷಯ ನಾನೇನು ನನ್ನ ಜೀವನದಲ್ಲೇ ನೋಡಿದಾಗಲೂ ಸರಿ, ಬೇರೆಯವ್ರ ಜೀವನವನ್ನು ನೋಡಿದಾಗಲೂ ಸರಿ, ಒಂದು ಕಾರ್ಮಿಕ್ ಪ್ಯಾಟರ್ನ್ ಇರುತ್ತೆ. ಒಬ್ಬರನ್ನ ಮದುವೆ ಆಗಿ ಅದು ಸರಿ ಹೋಗಲಿಲ್ಲ ಅಂತ ಬಿಟ್ಟು ಮತ್ತೊಬ್ಬರನ್ನ ಮದುವೆ ಆದಾಗ ಅದೂ ಸಮಸ್ಯೆ ಬರುತ್ತೆ. ಮತ್ತೊಬ್ಬರು ಯಾಕೆ ಅಂತಂದರೆ ಆ ಕಾರ್ಮಿಕ್ ಪ್ಯಾಟರ್ನ್ ಅವ್ರು ಕ್ಲಿಯರ್ ಮಾಡ್ಕೊಂಡಿರಲ್ಲ. ಆ ಒಂದು ಇಮೋಷ್ನಲ್ ಬ್ಲಾಕ್ ಹಾಗೇ ಇರುತ್ತೆ. ಅಂದರೆ ಆ ಭಾವನಾತ್ಮಕ ಒಂದು ಪ್ಯಾಟರ್ನ್ ಏನಿರುತ್ತೆ ಅದು ಕ್ಲಿಯರ್ ಆಗಿರಲ್ಲ. ಅಥವಾ ಆ ಕಾರ್ಡನ್ನು ಕಟ್ ಮಾಡ್ಕೊಂಡಿರಲ್ಲ ಆ ವ್ಯಕ್ತಿ ಜೊತೆ. ಬಿಟ್ರೂ ಅವರು ಪದೇ 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 ಬೇರೆ ಬೇರೆ ರೀತಿ ಬಂದು ತೊಂದರೆ ಕೊಡ್ತಾ ಇರ್ತಾರೆ. ಅದು ಸಂಬಂಧಿಕರಲ್ಲಿರ್ಬೋದು, ಒಡ ಹುಟ್ಟಿದವರಲ್ಲಿರ್ಬೋದು, ದಾಯಾದಿಗಳಲ್ಲಿರ್ಬೋದು, ಮದುವೆ ಆದವರಲ್ಲಿರ್ಬೋದು, ಮಕ್ಕಳಲ್ಲಿರ್ಬೋದು. ಸೊ ಅದನ್ನು ಕಾರ್ಮಿಕ್ ಕ್ಲಿಯರಿಂಗ್ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಕೂಡ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಹೀಗೆ 2014ರಲ್ಲಿ ಟ್ರಾನ್ಸ್‌ಫಾರ್ಮ್ ಲೈಫ್ ಪ್ರೋಗ್ರಾಮ್ಸನ್ನು ಕ್ರಿಯೇಟ್ ಮಾಡಿ, ಅಲ್ಲಿಂದ ಬೆಳೀತಾ 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 ಬಂದು, ಇದು ನನ್ನ ಲೈಫ್ಸ್ ಕಾಲಿಂಗ್ ಅನ್ನೋದು ನನಗೆ ಅನ್ನಿಸ್ತು. ಸೊ 2017ನಲ್ಲಿ ಹೋಲಿಸ್ಟಿಕ್ ಟು ಸೋಲಿಸ್ಟಿಕ್ ಅಂತ ಒಂದು ಕಾರ್ಯಕ್ರಮ, ಈ ಲೈಫ್ಸ್ ಪ್ಯಾಟರ್ನ್ಸ್‌ನ ಕ್ಲಿಯರ್ ಮಾಡೋಕ್ಕೆ ಕಾರ್ಮಿಕ್ ಪ್ಯಾಟರ್ನ್ಸ್‌ನ ಶುರು ಮಾಡಿಕೊಂಡೆ. ನಾನೇ ಅದನ್ನು ಹುಟ್ಟುಹಾಕಿದೆ. ಆಮೇಲೆ 2022ನಲ್ಲಿ ECC ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್ನ ತೊಗೊಂಡಿದ್ದು. ಆಮೇಲೆ ಬೇಕಾದಷ್ಟು ಜನ ಬರ್ತಾ ಹೋದರು. ನಾನು ಕಲಿಯೋದಕ್ಕೆ ಯಾವತ್ತೂ ಎಂಡಿಲ್ಲ ಅಂತ ನಂಬಿರೋದು. ಕಲಿತಾನೇ ಇರ್ತೀನಿ, ಬೇಕಾದಷ್ಟು ವಿಷಯಗಳು ತಿಳ್ಕೊಳ್ಳೋಕ್ಕಿರುತ್ತೆ. ಹಾಗೆ ನೀವು ತಿಳ್ಕೊಳ್ತಾನೆ ಇರಿ ಅನ್ನೋದು ನನ್ನ ಆಸೆ. ಯಾಕೆಂದರೆ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂತಂದಾಗ ಮತ್ತೆ ಮತ್ತೆ ಅದನ್ನು ಬಳಸಬೇಕು. ಕೆಲವೊಮ್ಮೆ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಪರಿಹಾರ ಇರುತ್ತೆ. ಈಗ ಚಕ್ರಗಳು ಅಂತಂದಾಗ ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು. ನಮಗೆ ಕಲಿಯೋಕ್ಕೆ ಟೈಮ್ ಇಲ್ಲ, ಬೇರೆ ಏನೂ ಇಲ್ಲ ಅಂದಾಗ ಚಕ್ರಗಳನ್ನು ಬಳಸ್ಕೊಂಡು ಕೂಡ ನಾವು ಕ್ಲಿಯರ್ ಮಾಡ್ಕೋಬೋದು. ಈಸಿಯೆಸ್ಟ್ ಸಿಂಪ್ಲೆಸ್ಟ್ ವೇ ಅಂದಾಗ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ಬೋದು. ಆ ಕ್ರಿಸ್ಟಲ್ ಹಾಕ್ಕೊಳ್ಳೋದ್ರಿಂದ ಕೂಡ ಸುಮಾರು ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ನಾವೇ ಅದನ್ನು ಸರಿ ಮಾಡ್ಕೋಬೇಕಲ್ವಾ? ಇದು ನನ್ನ ಸಿದ್ಧಾಂತ. ಮತ್ತು ನನ್ನ ಹತ್ರನೇ ಬನ್ನಿ ಇದೇ ಮಾಡಿ ಅಂತ ಕಲೀರಿ. ನೀವು ಎಲ್ಲಿ ಕಲಿತೀರೋ ಕಲೀರಿ. ಆದರೆ ನೀವು ಕಲಿಬೇಕು, ನೀವು ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಉತ್ಕೃಷ್ಟ ಆಸೆ ಎಲ್ಲರ ಬಗ್ಗೆ. ಮತ್ತು ನೀವು ಕಲಿಬೇಕು ಅಂತಂದಾಗ, ಅಂದರೆ ವೆನ್ ದ ಡಿಸೈಪಲ್ ಇಸ್ ರೆಡಿ ದ ಮಾಸ್ಟರ್ ಅಪಿಯರ್ಸ್ ಅಂತಾರಲ್ಲ. ಈಗ ನಾವು ರೆಡಿ ಆದ್ವಿ ಅಂದರೆ ನಮಗೆ ಗುರು ಅಲ್ಲೇ ಸಿಗ್ತಾರಂತೆ. ಬ್ರಹ್ಮಾಂಡ ಅದನ್ನು ನಮಗೆ ತಂದು ಕೊಡುತ್ತಂತೆ. ಮ್ಯಾನಿಫೆಸ್ಟ್ ಮಾಡ್ಕೋತೀವಂತೆ. ಕೆಲವೊಮ್ಮೆ ಮ್ಯಾನಿಫೆಸ್ಟ್ ಯಾಕೆ ಆಗಲ್ಲ ಅಂತಂದಾಗ, ಕೆಲವೊಬ್ಬರಿಗೆ ಅದು ಬ್ಲಾಕ್ಸ್ ಇರುತ್ತೆ. ಕೆಲವೊಂದು ಸರ್ತಿ ಟೆಕ್ನಿಕ್ ಗೊತ್ತಿರೋದಿಲ್ಲ, ತಪ್ಪಾಗಿ ಮಾಡ್ತಾ ಇರ್ತೀವಿ. ಹಾಗಾಗಿ
ಸುಮಾರು ಸರ್ತಿ ನಮಗೆ ಮ್ಯಾನಿಫೆಸ್ಟೇಷನ್ ಕೈ ಕೊಡ್ತಾ ಇರುತ್ತೆ. ಅಟ್ಲೀಸ್ಟ್ ಅವಾಗ ನೀವು ಹೇಗೆ ಮಾಡೋದು ಅಂತ ತಿಳ್ಕೊಬೋದು. ಅಥವಾ ನೀವು ಒಂದು ಮೋಕ್ಷ ಪಟದಲ್ಲಿ ನೋಡಿದಾಗ ಏನು ತಪ್ಪಾಗ್ತಿದೆ ಅಂತ ಗೊತ್ತಾಗತ್ತೆ. ಅಥವಾ ECC ಮಾಡ್ಕೊಂಡಾಗ ಆ ಬ್ಲಾಕ್ಸ್ ತಾನೇ ತಾನಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ನೀವು ಅದನ್ನು ಮಾಡ್ತಾ ಹೋಗ್ಬೋದು. ಮತ್ತು ಸ್ವಿಚ್ ವರ್ಡ್ಸಲ್ಲಿ ಕೂಡ ನಾವು ಆಂಗ್ಸೈಟಿ ಬಗ್ಗೆ, ಫಿಯರ್ ಬಗ್ಗೆ, ಭಾವನಾತ್ಮಕ ಬ್ಲಾಕ್ಸ್ ಬಗ್ಗೆ ಮಾತಾಡ್ತಿದ್ವಿ. ಆಗ ಅದೂ ಮಾಡೋಕ್ಕಾಗಲ್ಲ ಅಂದಾಗ ಬ್ಯಾಚ್ ಫ್ಲವರ್ ಡ್ರಾಪ್ಸನ್ನಾದರೂ ತೊಗೋಬೋದು. ಒಂದು ದಿನಕ್ಕೆ 16 ಡ್ರಾಪ್ಸ್ ತೊಗೊಂಡಾಗ ಫ್ಲವರ್ ಎಸೆನ್ಸ್ ಅದು, ಅದರಲ್ಲೇ ನಿಮಗೆ ಸುಮಾರು ಕ್ಲಿಯರ್ ಆಗುತ್ತೆ. ಸೊ ಇದು ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೊಂದು ಕಾಂಬಿನೇಷನ್ ಇದ್ದ ಹಾಗೆ. ಈಗ ECC ಮಾಡಿದಾಗ ಬ್ಯಾಚ್ ಫ್ಲವರ್ ಕೊಟ್ಟಾಗ ನಾವು ಒಂದು ವಾಕಿಂಗ್ ಮಾಡಿ ಡಯಟ್ ಮಾಡಿದಾಗ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಬೇಗ ಹೇಗಾಗತ್ತೆ ಹಾಗೆ. ಸೊ ನಾವು ಕಾರ್ಮಿಕ್ ಕ್ಲಿಯರಿಂಗ್ ಅಂದಾಗ ಮೋಕ್ಷಪಟ ಮತ್ತು ಆಕಾಶಿಕ್ ರೀಡಿಂಗ್ ಮಾಡ್ಬೋದು. ಅಥವಾ ಡಿವಿನೇಷನ್ ಅಂದಾಗ ನನಗೆ ಏನು ನಡೀತಾ ಇದೆ ಗೊತ್ತಾಗಬೇಕು ಅಂದಾಗ ಮೋಕ್ಷಪಟ ಟ್ಯಾರೋ ಕಾರ್ಡ್ಸ್ ಮಾಡ್ಬೋದು. ಸೊ ಹಾಗೆ ಕಾಂಬಿನೇಷನಲ್ಲಿ ಮಾಡ್ತಾ ಹೋಗ್ಬೋದು. ಅಂದರೆ ಮೆನು ನಮ್ದಿರುತ್ತೆ, ಆಯ್ಕೆ ಮಾಡೋದು ನೀವೇ ಆಗಿರ್ತೀರಾ. ನಿಮ್ಮ ಜೀವನ ಸರಿಯಾಗಬೇಕಂದ್ರೆ ಎಲ್ಲೋ ಒಂದು ಕಡೆ ನೀವು ಎಫರ್ಟ್ ಹಾಕಬೇಕು. ಎಲ್ಲ ಎಫರ್ಟು ಹೀಲರ್ ಹಾಕೋಕ್ಕಾಗಲ್ಲ. ಇನ್ನು ಕೆಲವೊಂದು ಸರ್ತಿ ಕೆಲವೊಮ್ಮೆ ನಿಮ್ಗೇನು ಅನ್ಸುತ್ತೆ, ನನ್ನ ಮಗನೋ ಮಗಳೋ ಅಥವಾ ಗಂಡನೋ ಹೆಂಡ್ತಿನೋ ಅವ್ರು ಬರಲ್ಲ, ಅವ್ರ ಪರವಾಗಿ ನಾನು ಮಾಡ್ಬೋದು ಅಂದಾಗ ಅವರವರ ಹಸಿವಿಗೆ ಅವರೇ ಊಟ ಮಾಡಬೇಕಲ್ವಾ. ಕೆಲವೊಂದನ್ನು ನಾವು ಬೇರೆಯವ್ರ ಪರವಾಗಿ ಚಾಂಟ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಎಲ್ಲವನ್ನು ನಾವು ಮಾಡೋಕ್ಕಾಗಲ್ಲ. ಅವರವರಿಗೆ ಬೇಕಾದ ಇನ್ನೊಂದು ನಾವು ಕೊಡ್ಬೋದು. ನಾವು ಕೊಟ್ಟಾಗಲೂ ಕೆಲವೊಂದು ಸತಿ ಆಗೋದಿಲ್ಲ. ಇವಾಗ ಮ್ಯಾನಿಫೆಸ್ಟೇಷನ್ ಎಲ್ರಿಗೂ ಯಾಕೆ ಆಗಲ್ಲ ಅನ್ನೋದು ಎಲ್ರಿಗೂ ಒಂದು ಕ್ವೆಶ್ಚನ್ ಇರ್ಬೋದು. ಅಲ್ಲಿ ಡಿಸರ್ವಬಿಲಿಟಿ ಅನ್ನೋ ಒಂದು ವಿಷಯ ಬರುತ್ತೆ. ಡಿಸರ್ವಬಿಲಿಟಿ ಏನು ಅಂದರೆ, ನನ್ನ ಅರ್ಹತೆ ಇಷ್ಟೇ ಅಂತ ನನ್ನ ಮನಸ್ಸಲ್ಲಿದ್ದಾಗ ನನ್ನ ಕೈಗೆ ಸಿಕ್ಕಿದ್ರೂ ಅದು ನನಗೆ ದಕ್ಕೋದಿಲ್ಲ. ಅದು ಎಲ್ಲೋ ಕಳೆದು ಹೋಗುತ್ತೆ. ಅಥವಾ ಅದು ನನಗೆ ನಾನು ಅದನ್ನು ಒಲಿಸ್ಕೊಳ್ಳೋ ಅಷ್ಟರಲ್ಲಿ ಅದು ನನ್ನ ಕೈ ತಪ್ಪು ಹೋಗುತ್ತೆ. ಊಟನೇ ಇರ್ಬೋದು, ಬಿಸಿ ಬಿಸಿ ತಿನ್ನಬೇಕು ಅಂತ ಇಷ್ಟ, ಆದರೆ ಏನೋ ಕಾರಣಕ್ಕೆ ಮೀಟಿಂಗ್ ಇರುತ್ತೆ, ಮತ್ತೇನೋ ಇರುತ್ತೆ, ದಿನಾ ತಣ್ಣಗಾದ್ಮೇಲೆ ತಿನ್ನೋ ಹಾಗಾಗತ್ತೆ. ಜರ್ನಿಗೆ ಬುಕ್ ಮಾಡಿರ್ತೀವಿ, ಟ್ರಾವೆಲ್ ಬಗ್ಗೆನೂ ಮಾತಾಡಿದ್ವಿ ಅಲ್ವಾ ಸ್ವಿಚ್ ವರ್ಡ್ಸಲ್ಲಿ. ಟ್ರಾವೆಲ್ಗೆ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿರ್ತೀವಿ, ಹುಷಾರು ತಪ್ಪಿ ಅಥವಾ ಯಾರಿಗೋ ಏನೋ ಅನಾನುಕೂಲ ಆಗಿ ನಾವು ಹೋಗೋಕ್ಕಾಗಲ್ಲ. ಯಾಕೆಂದರೆ ನನಗೆ ಈ ಅರ್ಹತೆ ಇದೆ ಅನ್ನೋ ನಂಬಿಕೆ ನಮಗಿರೋದಿಲ್ಲ. ಸೊ ಆ ಡಿಸರ್ವಬಿಲಿಟಿ ಮೇಲೆ ವರ್ಕ್ ಮಾಡದೇ ಇದ್ದಾಗ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ. ಸೊ ಆ ಡಿಸರ್ವಬಿಲಿಟಿನ ನಾವು ಸರಿ ಮಾಡ್ಕೋಬೇಕು ಅಂದಾಗ ಬೇಕಾದಷ್ಟು ರೀತಿನಲ್ಲಿ ಮಾಡ್ಕೋಬೋದು. ಒಂದು ಸಿಂಪಲ್ ಮೆಥಡ್ ECC, ಮತ್ತು ಚಕ್ರಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದು, ಅದು ರೇಖಿನಲ್ಲಿ ಮಾಡ್ಕೋಬೋದು, ಮೆರ್ಕಬಾನಲ್ಲಿ ಮಾಡ್ಕೋಬೋದು, ಕ್ರಿಸ್ಟಲ್ಸಲ್ಲಿ ಮಾಡ್ಕೋಬೋದು. ಸೊ ಯಾವ ಟೆಕ್ನಿಕ್ ಯೂಸ್ ಮಾಡ್ತೀರಾ ಅನ್ನೋದು ಒಂದು. ನಿಮಗೆ ಗೊತ್ತಿದ್ರೆ ನೀವು ಆಯ್ಕೆ ಮಾಡಿ, ನಿಮಗೆ ಗೊತ್ತಿಲ್ಲ ಅಂತಂದರೆ ತಿಳಿದವ್ರನ್ನ ಕೇಳಿ. ಒಟ್ಟಿನಲ್ಲಿ ಲೈಫು ಒಂದು ಜರ್ನಿ ಅಂದಾಗ ನಿತ್ಯ ನಾವು ನಮ್ಮ ಒಂದು ವಿಷಯಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗಬೇಕು. ಏಕೆಂದರೆ ಇದೆಲ್ಲ ಒನ್ ಟೈಮ್ ಮುಗಿಯೋವಂಥ ವಿಷಯ ಅಲ್ಲ. ಒನ್ಸ್ ಇನ್ ಲೈಫ್ ಟೈಮ್ ಅನ್ನೋಕ್ಕಾಗಲ್ಲ. ಒನ್ಸ್ ಇನ್ ಲೈಫ್ ಟೈಮ್ ಅಂದಾಗ ಹೇಗಾಗತ್ತೆ ಅಂದರೆ, ಈಗ ನಾನು ನಿಮ್ಮನ್ನ ಕೇಳ್ತೀನಿ, ನೀವು ನನ್ನನ್ನು ಕೇಳ್ತೀರಾ ಅಂತ ಇಟ್ಕೊಳ್ಳಿ, ಸ್ನಾನ ಮಾಡಿದ್ರೆ ಅಂದಾಗ, ಓ ನಾನು ಮೊನ್ನೆನೇ ಮಾಡಿಬಿಟ್ಟೆ ಅಂತಂದಾಗ ಅದರ ಅರ್ಥನೇ ಬೇರೆ ಅಲ್ವಾ. ಅದು ದಿನನಿತ್ಯ ಮಾಡುವಂಥ ಒಂದು ಕ್ರಿಯೆ. ಹಾಗೆ ಹೀಲಿಂಗ್ ಕೂಡ ಸಮಯ ಸಮಯಕ್ಕೆ ಮಾಡ್ತಾ ಇರಬೇಕು. ಈಗ ನಾವು ಎಲ್ಲ ಕ್ಲೀನ್ ಮಾಡಿಬಿಟ್ವಿ ಮನೆ ಅಂದರೆ ಯಾವಾಗಲೂ ಕ್ಲೀನಾಗೇ ಇರಲ್ಲ. ಪದೇ ಪದೇ ಮಾಡಬೇಕಲ್ವ. ಕೆಲವೊಂದು ಸತಿ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಡೀಪ್ ಕ್ಲೀನಿಂಗ್ ಅಂದಾಗ 3 ತಿಂಗಳಿಗೊಮ್ಮೆ ಹಾಗೆ ಮಾಡ್ತಾ ಇರಬೇಕು. ಒಂದು ಸತಿ ಮಾಡಿದ್ರೆ 10 ವರ್ಷಕ್ಕೆ ಇರುತ್ತೆ ಅಂತ ಅಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಪದೇ ಪದೇ ನಮಗೆ ಯಾವ ಸಮಸ್ಯೆ ಇದೆಯೋ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಯಾವುದು ಅದು ಸೂಟಬಲ್ ಇರುತ್ತೆ ಅದನ್ನು ಕಂಡುಕೊಂಡು ನಾವು ಬಳಸ್ತಾ ಹೋಗಬೇಕು. ಬಳಸ್ತಾ ಹೋದ ಹಾಗೆ ನಮ್ಮ ಜೀವನ ಒಂದು ಚೈನ್ ಆಫ್ ಮಿರಾಕಲ್ಸ್ ಅಂತ ಆಗುತ್ತೆ. ಈಗ ನಿಮಗೆ ಒಂದು ಪಾರ್ಟಿಂಗ್ ಗಿಫ್ಟ್ ಅಂತಂದಾಗ ಒಂದು ಬೋನಸ್ ಅಂತ ಕೊಡಬೇಕಲ್ವ ನಾನು. ಸೊ ಟೂಲ್ಸ್ ಬಗ್ಗೆ ಸುಮಾರು ಹೇಳಿದೆ, ಸ್ವಿಚ್ ವರ್ಡ್ಸ್ ಸುಮಾರು ಕೊಟ್ಟಿದ್ದೀನಿ. ECC ಅಂದಾಗ ತುಂಬ ಜನಕ್ಕೆ ಹೊಸ್ತು. ಯಾಕೆ ಅಂತಂದರೆ ಗ್ಲೋಬಲಿ ಸದ್ಯಕ್ಕೆ ಕಂಡಕ್ಟ್ ಮಾಡ್ತಾ ಇರೋದು ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಲ್ಲಿ ಯುವರ್ಸ್ ಟ್ರೂಲಿ ನಾನು ಮಾತ್ರ. ಸೊ ಹಾಗಾಗಿ ಅದರ ಒಂದು ಮ್ಯಾಜಿಕ್ ವಾಂಡ್ ಅಂತ ಹೇಳ್ತೀವಿ. ಈ ಒಂದು ಸೆಂಟೆನ್ಸನ್ನು ನೀವು ಗುರ್ತು ಹಾಕ್ಕೊಳ್ಳಿ. ಆಲ್ ದಟ್ ವಾಸ್, ಈಸ್, ವಿಲ್ ಬಿ, ಆ್ಯಂಗರ್, ಬ್ಲೇಮ್, ಶೇಮ್, ಪೇನ್, ಚೇಂಜ್, ಟ್ರಾನ್ಸ್ಮ್ಯೂಟ್ ಟು ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ರಿಪೀಟ್ ಮಾಡ್ತೀನಿ. ಆಲ್ ದ್ಯಾಟ್ ವಾಸ್, ಈಸ್, ವಿಲ್ ಬಿ, ಆ್ಯಂಗರ್, ಬ್ಲೇಮ್, ಶೇಮ್, ಪೇನ್, ಚೇಂಜ್, ಟ್ರಾನ್ಸ್ಮ್ಯೂಟ್ ಟು ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಇದನ್ನು ಯಥಾವತ್ತಾಗಿ ಅರ್ಥ ಆಗದಿದ್ರೂ ಸರಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ, ಹಾಗೇ ಚಾಂಟ್ ಮಾಡ್ತಾ ಹೋಗಿ. ಯಾವುದೇ ಪರಿಸ್ಥಿತಿನಲ್ಲಿ ನೀವು ಇದನ್ನು ಚಾಂಟ್ ಮಾಡ್ತಾ ಹೋದರೂ ನಿಮ್ಮ ಎಲ್ಲ ಸಮಸ್ಯೆಗಳು ಹಾಗೆ ಕರಗ್ತಾ, ಮಂಜಿನ ಹಾಗೆ ಕರಗ್ತಾ ಹೊಟ್ಟೋಗುತ್ತೆ. ನೀವು ಬೇರೆ ಟೆಕ್ನಿಕ್ಸನ್ನು ಕಲಿದಿದ್ರು ಈ ಮ್ಯಾಜಿಕ್ ವಾಂಡಲ್ಲೇ ಸುಮಾರು ಮಾಡ್ಕೋಬೋದು. ಇದೇ ಇಷ್ಟು ಕೆಪಾಸಿಟಿ ಇದ್ದಾಗ ಇನ್ನು ಪೂರ್ತಿ ECC ಟೆಕ್ನಿಕ್ ಎಷ್ಟು ಪವರ್ಫುಲ್ ಇರ್ಬೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನು ನೀವು ಬಳಸಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮತ್ತು ನೀವು ಅದನ್ನು ಬಳಸ್ತಾ 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 ನಿಮ್ಮ ಜೀವನ ಸುಗಮ ಆಗುತ್ತೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ಥ್ಯಾಂಕ್ ಯು ರಾಜೇಶ್ ಅವರೇ, ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ದಿವೋಹಂ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. Ma'am, thank you so much, and it was a wonderful time having you here. ಥ್ಯಾಂಕ್ ಯು. ಮೈ ಪ್ಲೇಜರ್.